ಥ್ಯಾಂಕ್ ಯು. ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ನನ್ನ ನಮಸ್ತೆ, ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಬದುಕು ಒಂದು ಚದುರಂಗದ ಆಟ ಇದ್ದ ಹಾಗೆ ನಮ್ಮ ವಿರುದ್ಧ ಬರೋರೆಲ್ಲರೂ ಕೂಡ ನಮ್ಮನ್ನ ಗೆಲ್ಲೇಬೇಕು ಅಂತಾನೆ ಅವರ ಪಾನ್ಗಳನ್ನು ಮೂವ್ ಮಾಡ್ತಾರೆ. ಎದುರಾಳಿ ಹತ್ರ ಇರುವಂಥ ಅದೇ ಸೈನ್ಯ ನಮ್ಮ ಹತ್ರನೂ ಇರುತ್ತೆ. ಆದರೆ ಯಾವಾಗ ಯಾವ ಪಾನನ್ನು ನಾವು ಮುನ್ನಡೆಸಬೇಕು ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡು ಆಟ ಆಡಿದ್ರೆ ನಾವು ಬದುಕಲ್ಲಿ ಗೆಲ್ಬೋದು. ಬಿಗ್ ಬಾಸ್ ಮನೆ ಕೂಡ ಹಾಗೇನೆ. ಇಲ್ಲಿ ಎಲ್ಲರ ಒಳಗೂ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಗಳ ಪರ್ಸನಾಲಿಟಿಗಳ ಸೈನ್ಯ ಇದೆ. ಸರಿಯಾದ ಸಮಯಕ್ಕೆ ಸರಿಯಾದ ಕ್ಯಾರೆಕ್ಟರ್ಗಳನ್ನು ಮುಂದೆ ಬಿಟ್ಟು ಆಡೋರು ಇಲ್ಲಿ ವಿನ್ನರ್ ಆಗ್ತಾರೆ. ಹಿಂದಿನ ಸಂಚಿಕೆಯಲ್ಲಿ ಸ್ವಲ್ಪ ನಾವು ಕ್ಲಾಸ್ ತಗೊಂಡಿದ್ದಾಯಿತು. ಈ ನಮ್ಮ ಸಂಚಿಕೆಯಲ್ಲಿ ಸ್ವಲ್ಪ ನಗಣ ನಕ್ಷಣ ಅಂತ ಹೇಳ್ತಾ ಇದು ನಿವ್ಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12 co-presented by Sunrich Refined Sunflower Oil, Asian Paints ಹಾಗೂ VC Smart Television, co-powered by Ashwasurya Realities, Nirantara Pooja Oils, ಸಂತೂರ್ ಮಾರುತಿ ಸುಜುಕಿ, ಹೆರಿಟೇಜ್, ಕಾಟನ್ ಕಿಂಗ್ ಹಾಗೂ 123 ನೂಡಲ್ಸ್. ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಿನ್ನೆ ನಮ್ಮ ಸಂಚಿಕೆ ನಂತರ ಮನೇಲಿ ಏನೇನಾಯಿತು ಅಂತ ಒಂದು ಸಲ ಕಣ್ಣಾಡಿಸ್ಕೊಂಬರೋಣ. ಬಿಗ್ ಬಾಸ್ ವಿಟಿ ಪ್ಲೀಸ್. ಮಧ್ಯಾಹ್ನ 3:15. ಇನ್ನೂ ಅಡ್ಜಸ್ಟ್ ಇದ್ದು ಅರ್ಥ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಇನ್ನೂ ಕಷ್ಟ. ಜಾಸ್ತಿ ತಲೆ ಕೆಡಿಸ್ಕೊಂಡ್ಬಿಡಿ. ನಾನು ಅದೇ ಹೇಳ್ತಾ ಇರೋದು, ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ. ಇಲ್ಲಿ ಉಳಿಯೋಕೆ ಏನು ಮಾಡಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅಷ್ಟೇ. ಅದು ಬಿಟ್ಟರೆ ನಾವೇನು ಅಂದ್ಕೊಂಡೆ ನೀವು ಅಂದ್ಕೊಂಡೆ. ಇವಾಗ ಧ್ರುವ ನೋಡಿ, ನಮಗೆಲ್ಲ ಏನು ಕಾರ್ಡು, ಹೌದು, ಸೆಂಟಿಮೆಂಟ್ ಕಾರ್ಡ್ ಅಂತ ನನಗೂ ಅನಿಸ್ತು. ಅದು ಅವ್ನಿಗೆ ಮ್ಯಾಟ್ರೇ ಅಲ್ಲ, ಅವ್ರಿಗೆ ಮ್ಯಾಟ್ರೇ ಅಲ್ಲ ಅದು. ಯಾಕಂದರೆ ನಿಮ್ಗೆ ಯಾರಿಗಾನ ಅನ್ಸಿದ್ರೆ ಅವ್ರ ಮನಸ್ಸು ಕೈ ಎತ್ತಿರೋದು ಅವನ ಪರವಾಗೇನೆ. ಯಾಕೆ ಅಂತ ಹೇಳಿದ್ರೆ ಅವನಾಗಿ ಗೆಲ್ಲಕ್ಕೆ ಬಂದಿರೋದು. ನೀನು ಗೆಲ್ಲು, ಇನ್ನೊಬ್ರು ಸಹಾಯ ಮಾಡಬೇಡ ಅನ್ನೋ ಥರದಲ್ಲಿ ನಾವು ಅದೆತ್ತು ಅವನು ತಪ್ಪಾಗಿ ತಿಳ್ಕೊಂಡ. ಅಲ್ಲ, ತಪ್ಪಾಗಿ ತಿಳ್ಕೊಳೋದಲ್ಲ, ಅವರು ಅಷ್ಟೇ ನಮ್ಗೇನು ಪ್ರೂವ್ ಮಾಡಬೇಕಾಗಿಲ್ಲ. ಹೌದು, ಏನೇನು ಅನ್ನೋದೇ ಗೊತ್ತಾಗಲ್ಲ ಅಪ್ಪ. ಅವ್ರ ಮೆಚುರಿಟಿ ಲೆವೆಲ್ ಇದೆಯೋ ಇಲ್ವೋ, ಅದೇನು ವಿಚಿತ್ರ ಅನ್ಸತ್ತೆ ಇವ್ರ ಮಾತುಗಳು ಅನ್ಸಲ್ಲ. ಹೋಗಿ ಮೂಳೆ ಪೀಸ್ಗೆ ಆಸೆ ಬಿದ್ದಿದ್ದು ಇವುಗಳು ನಮಗೆ ಬುದ್ಧಿ ಹೇಳಕ್ಕೆ ಬರ್ತಾರೆ. ಸುದಿ ಕೊಟ್ಟಿದ್ದು ಸರಿ ಇತ್ತಲ್ಲ? ನಾನು ಸರಿ ಇತ್ತಲ್ಲ? ಅಕ್ಕ ಪುಕ್ಕ ಕೋಳಿ ಹಂಗೆ ಸಪೋರ್ಟ್ ಮಾಡಿ. ಈಗ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಇದೆ, ಅಲ್ಲಿ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾನೆ ಅಪ್ಪ. ಇರುತ್ತೆ, ಆಫ್ಕೋರ್ಸ್ ಇರುತ್ತೆ. ಈಗ ನಮಗೆ ಕೊಟ್ಟಿರೋ ಟಾಸ್ಕ್ ಅದು ಬರೀ ನಾವು ಫೈನಲಿಸ್ಟ್ ಅಂದ ತಕ್ಷಣ ಆಗಲ್ಲ. ನಿಮಗೆ ಕೊಟ್ಟಿರೋ ಟಾಸ್ಕ್ನ ನೀವು ಸರಿಯಾಗಿ ನಿಭಾಯಿಸ್ಬೇಕು. ಒಂದು ಟಾಸ್ಕಲ್ಲಿ ಗೆಲ್ಲಬೇಕು, ಇನ್ನೊಂದು ಅದಾದಮೇಲೆ ನಿಮಗೆ ಟಾಸ್ಕ್ ಕೊಡ್ತಾರೆ, ನಿಮಗೆ ಆಟ ಗೆದ್ದು ಕೊಟ್ಟಿದೆ ಮಾಡು ಅಂಥವನ್ನೇ ನೀವು ನಾಮಿನೇಟ್ ಮಾಡಿದ್ರಿ. ಓಕೆ, ನಿಮಗೆ ಅದು ಇಷ್ಟ ಆಯ್ತಾ ತಗೊಳ್ಳಿ, ಇಷ್ಟ ಆಗಲಿಲ್ವಾ ಅಲ್ಲೇ ತುಪ್ಪಕ್ಕಂತ ತೆಗೆದ್ಬಿಟ್ಟು ಹಾಕ್ಬಿಡ್ಬೇಕು ಅಷ್ಟೇ. ತಲೆಗೆ ಹಾಕ್ಕೊಂಡು ಮನ್ಸಿಗೆ ಹಾಕ್ಕೊಂಡು ನೋವು ಬಿಟ್ರೆ ನಿಮಗೆ ಲಾಸು, ಯಾರಿಗೂ ಲಾಸ್ ಇಲ್ಲ. ನನಗೆ ಅವತ್ತಿಂದ ಎಲ್ಲ ಸುಮಾರು ಜನ ಹೇಳಿ ಬಿಡಿ, ನಿಮ್ಮ ಮಾತು ನಡೀತಾ ಇದೆಯಾ, ನಿಮ್ಮ ಬಗ್ಗೆ ನಡೀತಾ ಇದೆಯಾ, ಕಣ್ಣೀರಿಗೆ ಬೆಲೆನೇ ಇಲ್ವಾ? ಹಂಗಂದ್ರೆ ನಿಮ್ಮ ಬಗ್ಗೆ ನಡೀತಾ ಇದೆಯಾ, ನಿಮ್ಮ ಬಗ್ಗೆ ಎಲ್ರ ಬಾಯಲ್ಲಿ ನಡೀತಾ ಇದೆಯಾ ಅಷ್ಟೇ ಬಿಡಿ. ಇಡೀ ಮನೆಗೆ ಮಾರನೇ ದಿನ ಹೇಳ್ದವಳೆ ನಾನು ಕಂಟೆಂಟ್ ತೋರಿಸಲ್ಲ. ಇಲ್ಲ, ನಾನು ಕ್ಷಮಿಸಲ್ಲ, ಖಂಡಿತ ಕ್ಷಮಿಸಲ್ಲ. ನಾನು ಖಂಡಿತ ನಾನು ಮುಂದೆನೂ ನೀವು ಮಾತಾಡಿದ್ದೀರಾ, ನನ್ನ ಹಿಂದೆನೂ ನೀವು ತುಂಬ ಸಲ ಮಾತಾಡಿದ್ದೀರಾ. ಅದಕ್ಕೆ ನಾನು ಕ್ಷಮೆ ಇಲ್ಲ. ಬೇಡ, ನೀವೇನು ಮಾಡಬೇಡಿ. ನಾರ್ಮಲ್ ಆಗಿದ್ದಾಗ ಬರೀ ಮುಂದೆ ಅಲ್ಲ, ನಾನು ಹಿಂದೆನೂ ಮಾತಾಡಬೇಡಿ. ಅವಾಗ ನಿಮ್ಗೆ ಕ್ಷಮೆ ಇರುತ್ತೆ. ಇವತ್ತೇ ಲಾಸ್ಟ್ ಸುದಿಯಣ್ಣ, ಇರ್ಲಿ ಒಂದ್ ನಿಮಿಷ, ಇವತ್ತೇ ಲಾಸ್ಟ್. ಓಕೆ ಫೈನ್, ಇವತ್ತೇ ನಿಮ್ ಸಾರಿ ನಾನು ಆಕ್ಸೆಪ್ಟ್ ಮಾಡ್ಬೇಕಂದ್ರೆ ನಂದೊಂದು ಷರತ್ತಿದೆ. ನನ್ನ ಬೆನ್ನ ಹಿಂದೆನೂ ಕೂಡ ನೀವು ಯಾರಿಗೂ ಕೂಡ ಹತ್ರ ಮಾತಾಡಬಾರ್ದು, ನನಗೂ ಮಾತಾಡಬಾರ್ದು. ಓಕೆ, ಇದು ನೀವು ಪ್ರಾಮಿಸ್ ಮಾಡ್ತೀರಾ? ದೆನ್ ಸಾರಿ ಆಕ್ಸೆಪ್ಟೆಡ್ ಅಷ್ಟೇ. ಅದು ಬಿಡು, ಇವತ್ತು ದಿವಸ ನಮಗೆ ಕೇಳಕ್ಕೆ ಬರಲ್ಲ, ಹೇಳಕ್ಕೆ ಬರಲ್ಲ. ನಾವೇನು ಮಾಡಿದ್ವು ಅನ್ನೋದು ಅಂದಿಲ್ಲ. ನಾಳಿಂದ ಗೇಮ್ ಸ್ಟಾರ್ಟ್. ಆಮೇಲೆ ನಿಮ್ಮದು ನೀವು ಮಾತಾಡಬೇಕು, ನಂದು ನಾನು ಮಾತಾಡಬೇಕು. ನಾವು ಇಷ್ಟು ದಿನ ಜಂಟಿ ಅದೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ, ಅವೆಲ್ಲ ಬಿಟ್ಬಿಡ್ಬೇಕು. ನಾನು ಬಂದಿದ್ದೆ ಯಾಕೆಂದರೆ ಅದು ಫ್ಲೋ ಅಲ್ಲಿ ಮೇ ಬಿ ನನ್ನ ಮಾತು ಭಾಷೆ ಹಂಗಿದೆ, ಅದಕ್ಕೆ ಸರಿ ಕೇಳ. ನಾನು ಫಸ್ಟೇ ಮಿಕ್ಕಿದ್ದು ನಾಮಿನಿ ನಾಮಿನಿದಕ್ಕೆಲ್ಲ ತಲೆಯನ್ನೇ ಕೆಡಿಸ್ಕೊಳ್ಳಲ್ಲ ನಾನು. ಯಾಕೆಂದ್ರೆ ಅದು ನಾನು ಕೆಡಿಸ್ಕೊಳ್ಳಲ್ಲ. ನಾನು ಕೆಡಿಸ್ಕೊಂಡಿದ್ದೆ ಫಸ್ಟ್ ನಾಮಿನೇಷನ್ ನಾನು ಬರ್ತಾನೆ ಇರಲಿಲ್ಲ. ಈಗ ಅವ್ರು ಗೇಟ್ ತೆಗ್ಸಿ ಇದು ಮಾಡಿದ್ದಾರೆ, ಮತ್ತೆ ಮುಂದಿನ ವಾರ ನೀವು ಕುಯ್ ಅಂದ್ರಿ, ನಾನೇ ಕಳಿಸ್ತೀನಿ. ಬಿಗ್ ಬಾಸ್ ಕಳಿಸ್ಬಿಡಿ ಅಂತ.
ನಾನು ಅದು ಪರವಾಗಿಲ್ಲ ಅಂತ. ಯಾಕಂದರೆ ಅವ್ರು ಹೇಳಿದ್ದು ನಿಜ ಅಲ್ವಾ ಅಣ್ಣ, ಇದು ಒಂದು ಸ್ಟೇಜಿಗೆ ಬರೋಕ್ಕೆ ಎಷ್ಟು, ಇವಾಗ ಬೇರೆಯವ್ರು ಬಿಟ್ಟಾಕಿ ನಾನೇ ಎಷ್ಟು ಕಷ್ಟಪಟ್ಟಿದ್ದೀನಿ ಹೇಳಿ. ನೀನು ಹೋಗ್ಬೋದಾಗಿತ್ತು ಫೈನಲಿಸ್ಟಿಗೆ ಅನ್ನೋ ಟೈಮಲ್ಲಿ ದಾನ ಮಾಡಿದ್ಯಾ, ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ಯು ಆರ್ ಥಿಂಕಿಂಗ್. ಏನು ಗೊತ್ತಾ, ಇಲ್ಲಿ ಮಾತಾಡೋದು ಹೆಂಗೆ ಮಾತಾಡ್ತಾರೆ ಗೊತ್ತಾ, ಲಾಸ್ಟ್ ವೀಕ್ ನಾವು ನಿಮಗೆ ಬಿಟ್ಕೊಟ್ಟಿಲ್ವಾ, ನಿಮಗೆ ಬಿಟ್ಟು ದಟ್ಸ್ ನಾಟ್ ದ ಪಾಯಿಂಟ್. ಹಂಗೆ ಅಲ್ಲಿ ಹೆಂಗೆ ಎಲ್ಲ ಗೇಮು ಆಡಿದ್ಯಾ, ಎಲ್ಲ ಗೇಮು ಆಡಿದ್ದೀನಿ. ಗೇಮ್ ಅಂತ ಬಂದಾಗ ನೀನು ಆಡಿದ್ಯಾ, ನಿನ್ನ ಪಾಯಿಂಟ್ ನೀನು ಮಾತಾಡು. ನಾನು ಆಡಿದ್ದೀನಿ, ಲಾಸ್ಟ್ ಟೈಮ್ ಸಿಕ್ಕಿಲ್ದೇ ಇರ್ಬೋದು, ಬಟ್ ಈ ಟೈಮ್ ನನಗೆ ಬೇಕೇ ಬೇಕು ಅಂತ ಫೈಟ್ ಫಾರ್ ಇಟ್. ನೋ, ನಾನು ಜಾನ್ವಿ ಹೆಸರು ತೊಗೊಂಡೆ. ಆಕ್ಚುಲಿ ಆನೆಸ್ಟ್ಲಿ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಡೇಂಜರ್ ಅಲ್ಲಿ ಇದ್ದು ಅಲ್ಲ, ನೀನು ಆ ಸ್ಟ್ರಾಟಜಿ ಯೂಸ್ ಮಾಡಿಲ್ಲ ಅಂದಿದ್ರೆ ಈವನ್ ಶಿ ಕುಡ್ ಹ್ಯಾವ್ ನಾಟ್ ಪ್ಲೇಡ್ ವೆಲ್. ಎಕ್ಸಾಕ್ಟ್ಲಿ, ನೀನು ತಾನೇ ಆ ಸ್ಟ್ರಾಟಜಿ ಯೂಸ್ ಮಾಡಿದ್ಯಾ. ಆ ಗೇಮ್ನ ಎಲ್ಲರೂ ಎಕ್ಸ್ಪ್ಲೇನ್ ಮಾಡಿದಾಗ ಎಲ್ಲರೂ ಓಡಾಡ್ಕೊಂಡೆ ನಮಗೂ ಅದೇ ಇದ್ದಿದ್ದು. ಆಗಿದ್ದಾಗೋಯ್ತು ಬಿಡು, ನೆಕ್ಸ್ಟ್ ಟೈಮ್ ಅದೇ ಒಂದು ಸತಿ ಏಟ್ ತಿಂದ್ರೇ ಬುದ್ಧಿ ಬರೋದು. ಇವತ್ತಿಂದ್ರೆ ಎಲ್ಲ ವಿಚಾರ ತೆಗಿತೀನಿ ನಾನು, ತಲೆಯಿಂದೆಲ್ಲ ತೆಗಿತೀನಿ. ನನಗೆ ಯಾರಿಲ್ಲ ಅಂತ ಬದುಕ್ತೀನಿ ನಾನು, ನನಗೆ ಅದಾರಂತ ಬದುಕಂಗಿಲ್ಲ ನಾನು. ಅದಾರಂತ ಬದುಕನ ತಲೆ ಬರತಾವು ನನ್ನ ಪಾರಿ ಎಲ್ಲರೂ ಸತ್ತಾರದ ಬದುಕ್ತೀನಿ ನಾನು ಈ ದೇವ್ರ ಸಲುವಾಗಿ 3 ತಿಂಗಳು. ನಿಮ್ಮ ಮನಸ್ಸಲ್ಲಿ ಏನೋ ಇರುತ್ತೆ, ಅದು ಹೊರಗಡೆ ಬರಲಿಲ್ಲ ಅಂದರೆ ನೀವೇನು ಅಂತಲೇ ಗೊತ್ತಾಗಲ್ಲ ಜನಗಳಿಗೆ. ಅದು ಸರಿನೋ ತಪ್ಪೋ, ನಾವು ಕೆಟ್ಟವರೋ ಒಳ್ಳೆಯವರು ಅದಾದರೂ ಗೊತ್ತಾಗಬೇಕಲ್ಲ. ಕೆಲವ್ರು ನೋಡಿ ಹೇಳ್ತಾರೆ ಇವರಿಂದನೇ ಆಗಿದ್ದು, ನೆನ್ನೆ ಇವರಿಂದನೇ ಆಗಿದ್ದು, ನಾ 1 ವಾರದ ಮರ್ತುಬಿಟ್ರು, ನೆನ್ನೆ ರಾಗಿ ಗಂಜಿ ಇವರಿಂದನೇ ಸಿಕ್ಕಿದ್ದು, ರಾಶಿ ಮಂಜಕ್ಕನೇ ಪ್ರಾಬ್ಲಮ್ಮು ಈ ಮನೆಯಲ್ಲಿ, ಅವ್ರನ್ನೇ ರಾಶಿನೇ ಪ್ರಾಬ್ಲಮ್ಮು. ಜಂಟಿ ತಂಡದವ್ರಿಗೆ ಸಿಕ್ಕಾಪಟ್ಟೆ ಫೇವರ್ ಮಾಡಿದ್ರು, ಬನ್ನಿ ಎಲ್ಲ ಬಂದು ಫ್ಲಾಪ್ ಚುಚ್ಚಿದ್ರು. ನಾವು ಸುದಿ ಫ್ಲಾಪ್ ಅಂತ ಹೇಳಿಲ್ಲ, ಸುದಿ ಆಸ್ ಅಸುರ. ಹೆಂಗೆ ನಾನು ಪಾಸಿಬಲ್ ಮಾಡೋದು ನಿಮ್ಗಳನ್ನೆಲ್ಲ ಇಟ್ಕೊಂಡು ಯೋಚನೆ ಮಾಡಿ. ಅದೇ ನಮ್ಮ ತಾಕತ್ತು ಅಂತಾನೆ ಸುದಿ ಸರ್. ನಾನೇನು ಹೇಳಿದೆ, ನಂಗೆ ಗೊತ್ತಿಲ್ಲ ನಿಮ್ಗೆ ಏನ್ ಪವರ್ ಇತ್ತು ಒಳಗಡೆ ಅಂತಾನೆ ಗೊತ್ತಿಲ್ಲ ನಮ್ಗೆ. ಒಂದಿಡೀ ರಾತ್ರಿ ನೀವು ಹೊರಗಡೆ ನಿಲ್ಸೋ ಶಕ್ತಿನೂ ನಿಮ್ಮಲ್ಲಿ ಇತ್ತು ತಾನೆ. ನಿಂತ್ಕೊಂಡ್ಬಿಡ್ತಾ ಇದ್ರೆ ಆಮೇಲೆ ಸಿಂಪತಿ ಅನ್ಕೊಳ್ಳೋರು ಅನ್ಕೊಳ್ಳಿ, ಏನು ಅನ್ಕೊಳ್ಳೋರು ಅನ್ಕೊಳ್ಳಿ, ನಾನೇ ನಿಮ್ಮ ಬಗ್ಗೆ ಸ್ವಲ್ಪ ಇದು ಅಂದ್ರಲ್ಲ, ಅದಕ್ಕೆ ನನಗೆ ಬೇಜಾರಾಯ್ತು. ಇಲ್ಲ ಮಲ್ಲಮ್ಮ, ಅದೆಲ್ಲ ತಲೆನೇ ಕೆಡಿಸ್ಕೋಬೇಡಿ. 1000 ಅನ್ಲಿ ಏನೇ ಅನ್ಲಿ ಅಂಥವ್ರೆ ಗೆದ್ಕೊಂಡು ಹೋಗಿರೋದು. ಯಾರು ಆಗಲ್ಲ ಅಂತ ಅಂದಿದ್ದಾರೆ ಅವರೇ ಗೆದ್ಕೊಂಡು ಹೋಗಿ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಸಂಜೆ 4:10. ಇವತ್ತು ನನಗೆ ಭಯ ಆಗುತ್ತೆ ಯಾರು ಹೋಗ್ತಾರೆ ಅಂತ. ನೀನು ಸೇಫ್ ಆಗಲ್ಲ ಹುಡುಗ, ಬಂದದ್ದು ಒಬ್ಬಳೆ ಹೋಗೋದು ಒಬ್ಬಳೆ, ಯಾರಕ್ಕೆ ಹೋಗಲಿಕ್ಕೆ ಯಾರಕ್ಕೆ ಬಿಡು. ಏನು ಹೇಳಿದ್ರು ಅವರು, ಇಲ್ಲಿ ಯಾರ ಬಗ್ಗೆ ಕಾಳಜಿ ತೋರ್ಸಂಗಿಲ್ಲ ಅಂದ್ರಲ್ಲ. ಮತ್ತು ನಿಮ್ಮ ನೀವು ಇಟ್ಟಿರೋ ಜನ ಅವರು ಯಾರು ಹೋದರೆ ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ? ನೀವು ಅವರಿಗೆ ನೋಡ್ತೀರಾ? ಎಲ್ಲರೂ ಇರೋಕ್ಕಾಗ್ತದ, ಎಲ್ಲರೂ ಇಲ್ಲಿ ಇರೋಕ್ಕಾಗ್ತದೆ. ಅವ್ರಿಗೆ ನಾವು ಮಾಡೋದು, ನಮ್ಗೆ ಅವ್ರು ಮಾಡೋದು ಅಷ್ಟೇ. ಇವತ್ತೇ ನಮ್ಮ ಅಮ್ಮ ಪಪ್ಪ ನಮಗೆ ಗೊತ್ತುಂಟು, ಅವರು ಒಂದು ದಿನ ನಮಗೆ ಬಿಟ್ಟು ಹೋಗ್ತಾರೆ ಅಂತ. ಅದೇ ಒಂದು ಬೇಜಾರಲ್ವಾ ಇದೇ ಮಾಡಿ. ಸೊ ಎಷ್ಟು ದಿನ ಇದ್ದೀವಿ ಅಷ್ಟು ದಿನ ಖುಷಿಯಲ್ಲಿ ಇರಬೇಕು. ಇದೇ ಮಾತು ಯಾವಾಗ ನಮ್ಮ ತಲೆಯಲ್ಲಿ ಹೋಗಬಾರ್ದು. ಒಂದು ದಿವಸ ಅವರು ನಮಗೆ ಬಿಟ್ಟು ಹೋಗ್ತಾರೆ ಅಲ್ವಾ, ಒಂದು ದಿವಸ ಬಿಟ್ಟು ಹೋಗ್ತಾರಲ್ವಾ, ಅವರ ಮುಂಚೆ ನಾವೇ ಹೋಗಬೇಕಲ್ವಾ. ಅದೇ ತಡೆಯಲಿಕ್ಕೆ ಆಗಲ್ಲ. ಬಟ್ ನಾನು ನಿಮಗೆ ಒಂದು ಹೇಳ್ತೀನಿ, ಮಕ್ಕಳು ಫಸ್ಟ್ ಹೋಗಿದ್ರೆ ಅಮ್ಮ ಪಪ್ಪಗೆ ತಡೆಯಲಿಕ್ಕೆ ತುಂಬ ಕಷ್ಟ ನನಗಿಂತ. ಅರ್ಥ ಆಯ್ತಾ? ಗೊತ್ತು ನೀನು ಅರ್ಥ ಆಯ್ತೈತೆ. ಪರ್ಸೆ ಕೇಳಬೇಡ, ಸಿಟ್ಟು ಬರ್ತು ನೋಡು. ಎಲ್ಲರಿಗೂ ಹಂಗೆ ಕೇಳ್ತಾ ತಂದೆ ತಾಯಿ ಮಕ್ಕಳು ಇದು ತಂದೆ ತಾಯಿ ಮುಂದೆ ಮಕ್ಕಳು ಹೋದ್ರೆ ಯಾರಿಗಾದ್ರೂ ಕಷ್ಟ ಆಗ್ತದಿಲ್ಲ. ಅದು ಅರ್ಥ. ತಂದೆ ತಾಯಿ ಮುಂದೆ ಮಕ್ಕಳು ಯಾರನ್ನ ಸತ್ತೋದ್ರು ಅದು ಎಲ್ಲರಿಗೂ ಅರ್ಥ ಆಗ್ತದಿಲ್ಲ. ಅದನ್ನ ಹೇಳ್ತಾಳೆ, ಅದು ನಿನ್ಗೆ ಅರ್ಥ ಆಯ್ತಾ ಅಂತ ಕೇಳ್ತಾಳೆ. ಈಗ ನನಗೆ ದೊಡ್ಡ ಕೇಗಿದ್ದಾಳೆ ಅದು ಎಲ್ಲರಿಗೂ ಅವರು ಅಲ್ವಾ ಅರ್ಧ ಮಾಡ್ತಾರೆ. ನಾನು ನಿಮಗೆ ಫುಲ್ ಟಾಪಿಕ್ ಹೇಳ್ತೀನಿ. ಅಮ್ಮ ಪಪ್ಪ ನಮಗೆ ಗೊತ್ತುಂಟು, ಇವತ್ತೇ ನಮ್ಮ ಅಮ್ಮ ಪಪ್ಪ ಒಂದು ದಿನ ಹೋಗ್ತಾರೆ ಅಂತ. ಓಕೆ, ಅದೇ ನಮಗೆ ಒಂದು ತಲೆಯಲ್ಲಿ ಇಡಬೇಕಲ್ವ. ಸೊ ಪ್ರೆಸೆಂಟ್ ಟೈಮ್ ನಾವು ಚೆನ್ನಾಗಿ ಇರಬೇಕು. ಓಕೆ, ಸೊ ನಾನು ಎಂತ ಹೇಳಿದ್ದೀನಿ, ನನಗೆ ಒಂದು ಆಸೆ ಉಂಟು, ಅವರ ಮುಂಚೆನೇ ನಾನು ಹೋಗ್ತೀನಿ ಅಂತ. ಸೊ ನನಗೆ ಅದೇ ಕಷ್ಟ, ಅದೇ ತಡಲಿಕ್ಕೆ ಆಗಲ್ಲ ಅಲ್ವಾ. ಸೊ ಮತ್ತೆ ನನ್ನನ್ನೇ ಒಂದು ಸೆಕೆಂಡ್ ಮೈಂಡ್ ಇಲ್ಲ, ಆ್ಯಕ್ಚುಲಿ ನನಗೆ ಇದೇ ಸಹನ್ ಶಕ್ತಿ ಜಾಸ್ತಿ ಉಂಟು ನನ್ನ ಅಮ್ಮ ಪಪ್ಪಕ್ಕಿಂತ. ಇವತ್ತೇ ನಾನು ಮುಂಚೆ ಹೋಗಿದ್ದರೆ ಅವರಿಗೆ ಶಕ್ತಿ ಇರಲ್ಲಲ್ವಾ. ಸೊ ಅದೇ ನನಗೆ ಬೇನೆ ಕೊಡಲಿಕ್ಕೆ ಇಲ್ಲ. ಗೊತ್ತಾಯ್ತಾ ನಿಮಗೆ? ಯಾವ ವಿಚಾರಕ್ಕೆ ಈ ವಿಷಯನ ಏನಕ್ಕೆ ಏನು ಅಂತ ಮಾತಾಡ್ತಿದ್ದೆ? ಯಾಕೆ ಹೇಳಿದ್ದೀನಿ ನಾನು ನಿಮಗೆ ಟಾಪಿಕ್ ಎಂತ ಬಂದಿದ್ದು ಗೊತ್ತುಂಟಾ?
ಇವತ್ತೆ ಟಾಪಿಕ್ ಸಾಯ ಮಾತು ಯಾಕಿಲ್ಲಿ ಯಾಕಿಲ್ಲಿ ಯಾರು ಸಾಯ ಮಾತು ಆಡಬಾರ್ದು ಇಲ್ಲಿ. ಅಯ್ಯೋ ಸಾಯ ಮಾತು ಮಾತಾಡಬಾರ್ದು ಇಲ್ಲಿ. ಏನಂತಿದೀಗ ಯಾವ್ದು ಅದಕ್ಕೆ ಟುಪ್ಪ ಮಾಡಬೇಡ. ಎಲ್ಲಿ ಏನ್ ಮಾತಾಡ್ತಾ ಅದನ್ನೇ ಮಾತಾಡು. ಅಲ್ಲ ಮಾತಾಡಕ್ ಬಿಡ್ತಾರನ್ನ ಎಲ್ಲ ಅಳಿಬೇಡಿ. ನಾನು ನಿಮ್ಗೆ ಹೇಳ್ತೀನಿ ಮುಖ್ಯವಾಗಿರೋ ಟಾಪಿಕ್ ತಂದೆಗೆ ಹೋದ್ರೆ ನಮ್ ಬೇಜಾರು ಅದೊಂದು ಟಾಪಿಕ್. ಅದು ಟಾಪಿಕ್ ಹೆಂಗ ಶುರು ಆಯ್ತು ಗೊತ್ತುಂಟಾ ನಿಮ್ಗೆ? ಎಂತ ಹೆಂಗೆ ಇವತ್ತೇ ಹೆಂಗ ಶುರು ಎಂತ ಟಾಪಿಕ್ ಬಂತು ಆ ನಂತರ ಇದು ಟಾಪಿಕ್ ಬಂತು. ಅದು ನಿನ್ನಿಂದ ಟಾಪಿಕ್ ಬಂದಿದ್ದು. ನಿನ್ನಿಂದ ಬಂದಿದೆ. ನಿನ್ನಿಂದ ನೀನೇ ತೆಗೆದದ್ದು. ಮನೆ ಒಳಗೆ ಹೋಗೋಣ. ನಮ್ಮ ಈ ಸಂಚಿಕೆ ಪ್ರಾರಂಭ ಮಾಡೋಣ. ಲಚ್ಕೆರೆ All are looking very good. Thank you, sir. ಜಾನ್ವಿ ಅವರೇ, ಒಂದು ಸ್ವಲ್ಪ ಸ್ಪೈಡರ್ ಮನ್ ಇದ್ದಂಗೆ ಇದ್ದೀರಲ್ಲ. ಸ್ವಲ್ಪ ಚೇಂಜ್ ಇರಲಿ ಅಂತ ಸರ್. ಈ ರೇಂಜಿಗೆ ಚೆನ್ನಾಗಿದೆಯಾ ಸರ್? ಸತ್ಯ ಹೇಳೋ ಸುಳ್ಳು ಹೇಳ? ಸುಳ್ಳು ಹೇಳಿ ಸರ್. ಎಕ್ಸ್ಟ್ರಾರ್ಡಿನರಿ, ಮೈಂಡ್ ಬ್ಲೋಯಿಂಗ್, ಗಾರ್ಜಿಯಸ್. ಹಂಗಾರೆ ನಿಜ ಹೇಳೋದು ಬೇಡ ಬಿಡಿ ಸರ್. ನಿಜನೂ ಕೇಳ್ಬಿಡಿ. ನಿಜ ಹೇಳಿ ಸರ್. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಏನಪ್ಪ ಬೇರೆ ಕಾಕ್ರೋಚ್ ಎಲ್ಲ ಓಕೆನಾ? ಎಸ್ ಅಣ್ಣ. ಓಕೆ. ಮಲ್ಲಮ್ಮ ಅವ್ರು ಹೇಗಿದ್ದೀರಿ? ಆರಾಮಿರಿ. ಚೆನ್ನಾಗಿ. ಆಮೇಲೆ ನಾವು ಹೋದ್ಮೇಲೆ ಅಟ್ಲೀಸ್ಟ್ ಹಿಂದಿನ ಸಂಚಿಕೆಯಲ್ಲಿ ಯಾರಿಗಾನ ಕ್ಲಾಸ್ ತಗೊಂಡ್ರ ನೀವು? ಯಾಕೆ ಅವ್ರು ಬಂದಾಗ ಹಂಗೆ ಹೇಳಿದ್ರಿ ಅಂತ? ಇನ್ನೂ ತೊಗೊಂಡಿಲ್ಲ, ನಾಳೆಗೆ ತೊಗೊಳಂಬ್ರಿ. ತೊಗೊಳ್ತೀರಾ? ನಾಳೆಗೆ ತೊಗೋತೀನಿ ಕ್ಲಾಸಿಗೆ ಎಲ್ಲರನ್ನ. ಸ್ವಲ್ಪ ನಂಪರ ಮಾತಾಡಿ ಅಲ್ಲಿ. ನಿಮ್ದು ಅಪ್ಪಣೆ ಆಯ್ತಂದ್ರೆ ಆಯ್ತು ರೀ, ತಗೊಳ್ಳೋದೆ ಕ್ಲಾಸಿಗೆ. ಫಸ್ಟ್ ಕ್ಲಾಸು. ಆ ಕಾಕ್ರೋಚಿಗಂತೂ ಬಿಡಲೇಬೇಡಿ. ಹಾಕೊಳ್ಳಿ ಹೇಳ್ತೀನಿ. ಗಿಲ್ಸ್ ಚೆನ್ನಾಗಿದ್ದೀನಿ ಅಣ್ಣ. ಚೆನ್ನಾಗಿದ್ದೀರಿ? ಬುಡುಪು ಹಂಗೆ ಇದೆ, ಚೇಂಜ್ ಮಾಡಿಲ್ವಾ? ಏನಣ್ಣ? ನಿನ್ನೆ ವೈಟ್ ಬನ್ನೇನೆ, ಇವತ್ತು ಬ್ರೌನಾ? ಪ್ಯಾಂಟ್ ಏನು ಕಾಣಿಸ್ತಿದಿರೋಲ್ಲ, ಅದಕ್ಕೆ ಶರ್ಟ್ ಮಾತ್ರ ಚೇಂಜ್ ಮಾಡಿದೆ. ಹಾಕಿದ್ದೀರ ತಾನೇ? ಹಾಕಿದ್ದೀನಿ ಅಣ್ಣ. ಈಗ ಈ ಭಾನುವಾರ ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ದೇವ್ರ ಪೂಜೆ ಮಾಡ್ಕೊಂಬರೋಣವೇ? ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಒಂದು ವಿಡಿಯೋ ತೋರಿಸ್ತೀನಿ ದೇವ್ರ ಪೂಜೆದು. ಪ್ರಪಂಚಕ್ಕೆ ವಿಜುವಲ್ ಹೋಗ್ತಾ ಇದೆ, ಪ್ರಪಂಚಕ್ಕೆ ಅರ್ಥ ಆಗ್ತಾ ಇಲ್ಲ. ನಿಮಗೆ ಅರ್ಥ ಆದರೆ ನಮಗೆ ಹೇಳಿ. ಓಕೆ? ಕ್ಯಾನ್ ಐ ಹ್ಯಾವ್ ದ ವಿಟಿ ಪ್ಲೀಸ್? ಮಲ್ಲಮ್ ಸುತ್ತ ಸೌಂಡ್ ಆಯ್ತು ರೀ, ಏನಾವತ್ತ ನಿದ್ದಿನೇ ಬರಲಿಲ್ಲ ರೀ. ನಮಗೆ ಬೇಕಾಗಿದ್ದು ಯಾರು ನಿಮ್ಮ ಎಲ್ಲರಿಗೂ ಗೊತ್ತಿಲ್ಲದೆ ಇರೋದೇನೆಂದರೆ, ಇದು ನಡೆದಿರೋದು 3 o'clock in the morning. ಆ್ಯಂಡ್ ನಾವು ವಿಡಿಯೋ ಆ್ಯಕ್ಚುಲಿ ನಿಮಗೆ ಎಡಿಟೆಡ್ ವರ್ಷನ್ ತೋರಿಸಿದ್ದೀವಿ. ಅವ್ರು ಸೋಫಾ ಮೇಲೆ ಆಲ್ಮೋಸ್ಟ್ ಒಂದು 6 to 7 minutes ಸುಮ್ಮನೆ ಕೂತಿದ್ರು. ಅವ್ರ ಪಕ್ಕದಲ್ಲಿ ಯಾರು ಮಲಗಿದ್ರಲ್ಲ, ಅವ್ರು ಏನಾರ ಎಚ್ಚರಿಕೆಯಾಗಿ ಮಲ್ಲಮ್ಮ ಅವ್ರನ್ನ ರಾತ್ರಿ ಹಂಗೆ ಕೂತಿರೋದು ನೋಡಿದಿದ್ರೆ ಬಹುಶಃ ಒಂದು ಕಂಟೆಸ್ಟೆಂಟು ಆಲ್ರೆಡಿ ಎವಿಕ್ಟ್ ಆಗೋಗಿರೋರು ಕೂತಲೇ. ಮಲ್ಲಮ್ಮ 3 ಗಂಟೆ ರಾತ್ರಿಗೆ 1 ನಿಮಿಷ ನಮ್ಮ ದೇವರೇ ಎದುರು ಬಿಟ್ಟಿರ್ತಾರೆ. ಮಲ್ಲಮ್ಮ ಏನಾಯ್ತು ಇಷ್ಟೊತ್ತಲ್ಲಿ? ಮಲ್ಲಮ್ಮ 3 ಗಂಟೆಗೆ ಏನು ದೇವ್ರ ಹತ್ರ ಹೋಗಿ ಏನು ಕೇಳ್ಕೊಳ್ರಿ ಮಲ್ಲಮ್ಮ? ಸುತ್ತ ಸೌಂಡ್ ಅಲ್ಲಕತ್ತೈತ್ರಿ. ಏನ
ಸೌಂಡು ಶಬ್ದ ಆಲಕತ್ತಿತ್ರಿ. ನಿದ್ದೆ ಬರ್ಲಿಲ್ರಿ. ನಿದ್ದೆ ಬಂದಿಲ್ಲ? ನಿದ್ದೆ ಬರ್ಲಿಲ್ರಿ. ಅದಕ್ಕೆ ಭಯ ಆಯ್ತಾ? ಭಯ ಏನಾಗಿಲ್ರಿ. ಅಲ್ಲಮ್ಮ ನೀವು ಹಂಗೆ ಕೂತ್ಕೊಂಡು ನೋಡಿ, ಬೇರೆಯವ್ರು ನೋಡಿದ್ರೆ ಹಂಗೆ ಹಂಗೆ ಹೋಗ್ತಾರೆ, ನಾ ಮನುಷ್ಯರು ಕಾಣಲ್ಲ. ಹೋಲಿ ಬಿಡಿ. ಈಗ ಮನೆ ಸೆಟ್ ಆಯ್ತಾ? 2 ವಾರ ಆಯ್ತು ಮನೆ ಸೆಟ್ ಆಗಿದೆ. ಸೆಟ್ ಆಯ್ತು ಸೆಟ್ ಆಯ್ತು. ಓಕೆ. ರಕ್ಷಿತ್ ಅವರೇ, ಬಿಗ್ ಬಾಸ್ ಅಂದ್ರೆ ಏನು? ಬಿಗ್ ಬಾಸ್ ಅಂದರೆ ಒಂದು ಜಿಯೋದಲ್ಲೇ ಬರೋದು. ಮುಂದೋಣ. ಒಂದೊಂದು ಜನ ಒಂದು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ತಗೊಂಡು ಹೊರಗೆ ಬರ್ತೀವಿ. ಮತ್ತು ಒಂದು ಲೈಫದ ಚಾಲೆಂಜ್. ಬಿಗ್ ಬಾಸ್ ಅಂದ್ರೆ ಲೈಫ್ದು ಚಾಲೆಂಜು. ಓಕೆ. ನಿಮ್ಮದು ಒಂದೇನೋ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ನಿಮ್ಮದು? ಈಗ ಯೂಟ್ಯೂಬ್ ಚಾನಲಲ್ಲಿ ನಾವು ನಿಮ್ಮ ಹತ್ರ ಕೇಳಕ್ಕೆ ಬಂದ್ವಿ ಅಂದ್ಕೊಳ್ಳೋಣ. ರಕ್ಷಿತಾ ಅವರೇ, ನಮ್ಮ ಬಿಗ್ ಬಾಸ್ ಪ್ರೋಗ್ರಾಮ್ನ ಒಂಚೂರು ಪ್ರಮೋಟ್ ಮಾಡಿಕೊಡಿ ನಿಮ್ಮ ಯೂಟ್ಯೂಬಲ್ಲಿ ಅಂತ. ಏನು ಮಾಡ್ತೀರಾ? ಪ್ರಮೋಟ್ ಮಾಡ್ತೀನಿ. ಕರೆಕ್ಟಾ? ಪ್ರಮೋಟ್ ಮಾಡ್ತೀರಾ? ಹೆಂಗೆ? ರೀಸನ್ಸ್ ತುಂಬ ಉಂಟು, ಬಟ್ ರೀಸನ್ಸ್ ಹೇಳಲಿಕ್ಕೆ ಅದೇ ಇಲ್ಲ. ಬಿಗ್ ಬಾಸ್ ನಿಮಗೆ ಗೊತ್ತಿತ್ತಾ ಅದೇ ಇಲ್ಲ ಅಂತ? ರಕ್ಷಿತ್ ಅವರೇ, ಉಂಟು. ಪ್ರಮೋಟ್ ಮಾಡಿ. ಏನು ಮಾಡ್ತೀರಿ? ಒಂದು ಕೆಲಸ ಮಾಡೋಣ, ಸೆಲೆಕ್ಟ್ ಮಾಡಿ ಹಾಲಲ್ಲಿ ಯಾವ್ದಾರು ಒಂದು ಕ್ಯಾಮ್ರಾ, ಆ ಕ್ಯಾಮ್ರಾ ಹತ್ರ ಒಂಚೂರು ಪ್ರಮೋಟ್ ಮಾಡಿ ನೋಡೋಣ ನಮ್ಮ ಬಿಗ್ ಬಾಸ್ನ. ಏನೇನು ಹೇಳ್ತೀರಿ? ಹಾಯ್ ಗೈಸ್ ಆ್ಯಕ್ಚುಲಿ ಎಂತ ಗೊತ್ತುಂಟ, ಕಲರ್ಸ್ ಟಿವಿಯಲ್ಲಿ ನಮ್ಮ ಬಿಗ್ ಬಾಸ್ ಬರುತ್ತೆ. ಓಕೆ, ಸೊ ಅಲ್ಲಿ ಬಿಗ್ ಬಾಸಲ್ಲಿ ನೀವು ನೋಡ್ಬೋದು, ನಾವೊಂದು 15-16 ಕಂಟೆಸ್ಟೆಂಟ್ ಇರ್ತೀವಿ. 15-16 ಕಂಟೆಸ್ಟೆಂಟ್ಸ್ ಬೇರೆ ಬೇರೆ ಕಂಟೆಸ್ಟೆಂಟ್ಸ್. ಅಂದರೆ ಒಂದು ಕಂಟೆಸ್ಟೆಂಟಲ್ಲಿ ಎಂತ ಉಂಟು, ಇಬ್ಬರಲ್ಲಿ ಸೆಕೆಂಡ್ ಕಂಟೆಸ್ಟೆಂಟಲ್ಲಿ ಇರಲ್ಲ. ಸೆಕೆಂಡ್ ಕಂಟೆಸ್ಟೆಂಟಲ್ಲಿ ಎಂತ ಉಂಟು, ಥರ್ಡ್ ಕಂಟೆಸ್ಟೆಂಟಲ್ಲಿ ಇರಲ್ಲ. ಸೊ 15 ಕಂಟೆಸ್ಟೆಂಟ್ಸ್ ನೀವು ಬೇರೆ ಬೇರೆ ಇದೆ ಪರ್ಸ್ನಾಲಿಟಿ ನೋಡ್ಬೋದು, ಇಮೋಷನ್ಸ್ ನೋಡ್ಬೋದು. ಸೊ ಸ್ವಲ್ಪ ಸ್ಪೈಸಿನೆಸ್ ಇರ್ಬೋದು, ಇಮೋಷನ್ಸ್. ಮೋಷನ್ಸೋ ಇಮೋಷನ್ಸೋ? ಒಂದು ಪರ್ಸ್ನಾಲಿಟಿಯಲ್ಲಿ ಇಮೋಷನ್ಸ್, ಮತ್ತೊಂದು ಪರ್ಸ್ನಾಲಿಟಿಯಲ್ಲಿ ಒಂದು ಗರ್ವ, ಮತ್ತೊಂದು ಪರ್ಸ್ನಾಲಿಟಿಯಲ್ಲಿ ಸ್ವಲ್ಪ ಗ್ರಜ್ಜಸ್ ಇರುತ್ತೆ, ಮತ್ತೊಂದು ಪರ್ಸ್ನಾಲಿಟಿಯಲ್ಲಿ ಒಂದು ಚುರುಕಾಗಿ ಒಂದು ಇದೇ ಇರುತ್ತೆ, ಮತ್ತೊಂದು ಅದೇ. ಸೊ ಅದೇ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಎಲ್ಲ ಪರ್ಸ್ನಾಲಿಟಿ ಹೇಗೆ ಇರ್ತಾರೆ ಒಂದೇ ಮನೆಯಲ್ಲಿ 24 hours, ಅದೇ ತೋರಿಸ್ಕೊಡ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರ ಹತ್ರ ಇರೋದು ಇನ್ನೊಬ್ಬರ ಹತ್ರ ಇಲ್ಲ, ಇದು ಅರ್ಥ ಆಯ್ತು. ಕೆಲವರಲ್ಲಿ ಇಮೋಷನ್ಸು, ಕೆಲವರಲ್ಲಿ ಮೋಷನ್ಸ್. ಹೌದು, ಒಂದು ಜನಲ್ಲಿ ಎಂತ ಉಂಟು ಅವರ ಹತ್ರ ಇಲ್ಲ, ಅವರ ಇದ ನನಗೆ ಗೊತ್ತಿರಲಿಲ್ಲ ನೋಡಿ. ಈಗ ಸತೀಶ್ ಥರ ಇರೋದು ಏನು ಕಾಕ್ರೋಚ್ ಹತ್ರ ಇಲ್ಲ. ಸತೀಶ್ ಹತ್ರ ಇರೋದು ಕಾಕ್ರೋಚ್ ಹತ್ರ ಇಲ್ಲ. ಏನು? ಮೇ ಬಿ ಎಲ್ಲರ ಜೊತೆಗೆ ಒಂದು ಸೇಮ್ ಇರ್ಬೋದು, ಬಟ್ ಅಂದರೆ 2 ಸೇಮ್ ಇರ್ಬೋದು, 2 3 ಒಂದೊಂದು ಯೂನಿಕ್ ಪರ್ಸ್ನಾಲಿಟಿ ಉಂಟು ಹಾಗೆ. ಸೊ ಅದೇ ನೀವು ಅದೇ ಇದೇ ಮಾಡ್ಬೋದು, ಪಿಕಪ್ ಮಾಡ್ಬೋದು. ಲೈಕ್ ಇದರಲ್ಲಿ ಒಂದು ಸ್ಪೆಷಲ್ ಎಂತ ಉಂಟು, ಇದರಲ್ಲಿ ಒಂದು ಸ್ಪೆಷಲ್ ಎಂತ ಉಂಟು ಹಾಗೆ. ಸಾರಿ, ಲಾಸ್ಟ್ ಲೈನ್ ಏನದು? ಇದರಲ್ಲಿ ಒಂದು ಸ್ಪೆಷಲ್ ಎಂತ ಉಂಟು, ಇವರ ಹತ್ರ ಒಂದು ಸ್ಪೆಷಲ್ ಎಂತ ಉಂಟು, ಇವರ ಹತ್ರ ಸ್ಪೆಷಲ್ ಎಂತ ಉಂಟು. ಸೊ ಅದೇ ನೀವು ಅದೇ ಬಿಗ್ ಬಾಸ್ ಇದೆ ನೋಡ್ತೀರಲ್ವಾ, ಬಿಗ್ ಬಾಸ್ ಸೀಸನ್ ನೋಡ್ತೀರಲ್ವಾ, ಸೊ ನೀವು ಅದೇ ಇದೆ ಮಾಡಿ ಅಂತ ಕ್ಯಾಚ್ ಮಾಡಿ.
ಬಿಗ್ ಬಾಸ್ನ ನೋಡಿ ಅದನ್ನ ಇದು ಮಾಡೋದು ಅದೇ ಅಲ್ವಾ. ಈಗ ಸುಮ್ಮನೆ ಅಲ್ಲಿ ಬನ್ನಿ, ನಿಮ್ಮ ಜಾಗಕ್ಕೆ ಬನ್ನಿ ಒಂಚೂರು. ಈಗ ನೀವು ಹೇಳಿದ್ರಲ್ಲ ಒಬ್ಬೊಬ್ಬರ ಹತ್ರ ಒಂದೊಂದು ಸ್ಪೆಷಲ್ ಇದೆ ತೆಗೆಯೋದು ಅಂತ, ಕರೆಕ್ಟ್ ರಕ್ಷಿತ್ ಅವರೇ? ಸತೀಶ್ ಹತ್ರ ಏನು ಸ್ಪೆಷಲ್ ಇದೆ? ಇವ್ರ ಹತ್ರ ಸ್ಪೆಷಲ್ ಅಂದರೆ ಸತೀಶ್ ಅವ್ರ ಹತ್ರ ಏನು ಸ್ಪೆಷಲ್ ಉಂಟು? ಅವರು ಅವರಿಗೆ ಒಂದು ಮೇಂಟೈನ್ ಇಡ್ತಾರಲ್ವಾ, ಸೊ ಅದೇ ನೋಡಿ ಒಂದು ಇವತ್ತು ಅವರಿಗೆ ನೋಡಿ ನಾನು ಅವರ ಒಂದು 80% ಕೂಡ ಇಲ್ಲ. ಅವರು ಹೆಂಗ ಅವರಿಗೆ ಒಂದು ಕೇರ್ ಮಾಡ್ತಾರೆ, ಒಂದೊಂದು ಇದಕ್ಕೆ ನೋಡ್ಕೊಡ್ತಾರೆ. ಆಯ್ತಾ ಸತೀಶ್, ನಿಮ್ದು ಒಂದೊಂದಕ್ಕೆ ಮಾಡ್ತಿರಲ್ಲ. ಚಂದ್ರಪ್ರಭಾ ಅವ್ರದ್ದು ಹೇಳಿ, ಅವ್ರ ಸ್ಪೆಷಲ್ ಏನು? ವೀಕ್ನೆಸ್ ಅಂದರೆ ಅವರು ಹೊಳಗೆಯಿಂದ ಸ್ವಲ್ಪ ಮಗು ಹಾಗೆ. ಅವರು ಚಿಕ್ಕ ಚಿಕ್ಕ ವಿಷಯಲ್ಲಿ ಇದೇ ಮಾಡ್ತಾ ಇದ್ದಾರೆ, ಬೇಜಾರು ಮಾಡ್ಕೊಂಡು ಬಿಡ್ತಾರೆ. ಅವರಿಗೆ ಅದೇ ಸ್ವಲ್ಪ ಇದೇ ಮಾಡಬೇಕು, ಅದೇ ಇದೆ ಮಾಡಬೇಕು ಅವರು. ಅರ್ಥ ಆಯ್ತಾ? ನೀವು ಅದು ಮಾಡಕ್ಕೆ ಹೋದಾಗ ಇದು ಮಾಡಿ. ಹಾಂ, ಈಗ ರಕ್ಷಿತಾ, ಇನ್ನೊಂದು ಕ್ವಶನ್ಸು. ನಿಮ್ಮ ಈಕ್ವಲ್ ಯಾರಿದ್ದಾರೆ ಇಲ್ಲಿ? ಯಾರೂ ಇಲ್ಲ. ಓಹೋ. ಈಗ ಅಲ್ಲಿ ಕೂತಿದಾರಲ್ಲ ನಮ್ಮ ಮಂಜು ಅವರು, ಅವ್ರ ಸ್ಪೆಷಲ್ ಏನು? ಮಂಜು ಅವರು ಅಂದರೆ ಅವರು ಅವರ ಸ್ಪೆಷಲ್ ಎಂತ ಗೊತ್ತುಂಟಾ? ಅವರಿಗೆ ಫ್ಯಾಮಿಲಿ ಇದೇ ಮಾಡಲಿಕ್ಕೆ ಗೊತ್ತುಂಟು. ಫ್ಯಾಮಿಲಿ ಒಟ್ಟು ಮಾಡಿ ಇಟ್ಲಿಕ್ಕೆ ಗೊತ್ತುಂಟು. ಲೈಕ್ ಹೆಂಗ ಹೇಳಿ ಜನರು ಒಂದು ಒಟ್ಟಾಗಿ ಕುತ್ಕೊಳ್ಳು, ಒಂದು ಒಟ್ಟಾಗಿ ಕನ್ವರ್ಸೇಷನ್ ಮಾಡ್ಬೋದು ಅಂತ ಒಂದು ಟ್ರಸ್ಟ್ ಬಿಲ್ಡ್ ಮಾಡಿ ಕೊಡ್ತಾರೆ. ಅದೇ ಒಂದು ಇದೆ ಉಂಟು ಅವರ ಹತ್ರ. ಅರೆ ಸರ್, ಇದೆ ಕ್ವಾಲಿಟಿ, ಒಟ್ಟು ಮಾಡುವ ಕ್ವಾಲಿಟಿ. ಒಂದು ಅರ್ಥ ಆಯ್ತು, ನಿಮ್ಮೆಲ್ಲರ ಹತ್ರ ಅದೇ ಇದೆ ಉಂಟು. ಅರ್ಥ ಆಯ್ತಲ್ಲ? ಓಕೆ. ಈಗ ನಮ್ಮ ಅಶ್ವಿನಿ ಅವರ ಹತ್ರ ಏನಿದೆ, ನಮ್ಮ ಕನ್ನಡ ಟೀಚರ್? ಅವರ ಹತ್ರ ಒಂದು ಇದು ಉಂಟು, ಅದೇ ಸ್ಟ್ರಾಂಗ್ ಇದ್ದಾರೆ. ನನಗೆ ಅನಿಸುತ್ತೆ ಅವರಿಗೆ ಭಯ ಇಲ್ಲ, ಮತ್ತು ಅವರಿಗೆ ಯಾರು ಬೇಡ ಅವರ ಸೈಡಲ್ಲಿ. ಅವರೇ ಒಬ್ಬರೇ ಇದೇ ಮಾಡಿದರೆ ಅವರು ಮುಂಚೆ ಹೋಗ್ತಾರೆ, ಯಾರು ಇಲ್ಲ ಅಂದರೆ ಕೂಡ. ಅದೇ ನನಗೆ ಇಷ್ಟ ಆಯಿತು. ಇನ್ನರಿಂದ ಸ್ಟ್ರಾಂಗ್ ಇದ್ದಾರೆ, ನನಗೆ ಅದು ಹಾಗೆ ಅನಿಸುತ್ತೆ. ಹೌದಾ? ಈಗ ಮಲ್ಲಮ್ಮ ಅವ್ರ ಸ್ಟ್ರೆಂತ್ ಏನು? ಅವರು ಇದ್ದಾರೆ, ಚೆನ್ನಾಗಿ ಇದ್ದಾರೆ. ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತಾರೆ, ಆಡ್ತಾ ಇದ್ದಾರೆ. ನಾನು ಕಂಪ್ಲೀಟಾಗಿ ಕಳೆದೋಗೋ ಬದಲು ಕೂತ್ಕೊಂಡ್ಬಿಡಿ. ಈಗ ಒಂಟಿ ಜಂಟಿ ಲೈಫ್ 2 ವಾರ ಕಂಪ್ಲೀಟ್ ಆಯಿತು. ಯಾರ್ಯಾರಿಗೆ ಓಕೆ ಆಗಿದೆ, ಯಾರ್ಯಾರು ಅಡ್ಜಸ್ಟ್ ಆಗಿದ್ದೀರಿ, ಯಾರ್ಯಾರಿಗೆ ನೀವು ಹೇಳಿದಾಗೆ ಇಲ್ಲಿಗೆ ಬಂದಿದೆ, ಸಾಕು ಇಲ್ಲಿಗೆ ಬಿಟ್ಬಿಟ್ರೆ ಅಂತ ಏನಾಗಿದೆ, ನಾನು ಒಬ್ಬೊಬ್ಬರಿಗೆ ಕೇಳ್ಕೊಂಡು ಹೋಗ್ತೀನಿ ಚಿಕ್ಕದಾಗೆ. ಅವರ ಜಸ್ಟ್ 2 lines. ಆಶ್, ವಿಲ್ ಸ್ಟಾರ್ಟ್ ವಿತ್ ಯು ಮ್ಯಾಮ್. ಇಬ್ರು ಡಿಫ್ರೆಂಟ್ ವ್ಯಕ್ತಿತ್ವಗಳು. ಎಂಥ ವ್ಯಕ್ತಿ ಕೊಟ್ಟಿದ್ದೀರಿ, ಪಕ್ಕ ನೋಡ್ರಿ ಒಂದ್ಸತಿ. Look at him. Just look at him. So full of energy, so full of life. What Ash? ಇಲ್ಲ ಸರ್, ಫುಲ್ ಆಫ್ ಲೈಫ್ ಅನ್ನೋದು ಫಸ್ಟ್ ವೀಕು ಸೆಕೆಂಡ್ ವೀಕ್ಗೂ ಕಂಪೇರ್ ಮಾಡಿದ್ರೆ ತುಂಬ ಬದಲಾವಣೆಗಳಾಗಿದೆ. ಸೊ ಆ ಫುಲ್ ಆಫ್ ಲೈಫ್ ಒಂಚೂರು ಕಡಿಮೆ ಆಗಿದೆ ಸೆಕೆಂಡ್ ವೀಕ್. ಅಭಿ ಅವರೇ? ಸರ್ ಮೋಸ್ಟ್ಲಿ ಅದೇ ಸರ್, ನನಗೆ ಇವಾಗ ನಾನೇನೋ ಮಾಡಬೇಕಿರುತ್ತೆ, ಬಟ್ ಅದು ಎಲ್ಲದಕ್ಕೂ ಅವ್ರನ್ನ ಕೇಳಬೇಕಲ್ಲ, ಎಲ್ಲದಕ್ಕೂ ಅವ್ರನ್ನ ಕರ್ಕೊಂಡು ಹೋಗ್ಬೇಕಲ್ಲ, ಅದೇ ಒಂದು ಸ್ವಲ್ಪ ಅಲ್ಲ ಸರ್, ಜಾಸ್ತಿನೇ ಇರಿಟೇಷನ್ ಆಗ್ತದೆ ಸರ್ ಅಷ್ಟೇ. ಸಡನ್ನಾಗಿ ಒಂದು ಉಸಿರು ಬಂತು ಮಂಜುವ್ರ ಕಡೆಯಿಂದ, ಇಲ್ಲಿವರೆಗೆ ಕೇಳಿಸ್ತು. ಮಾಡು, ನಿಮಗಂತೂ ಲೈಫಲ್ಲಿ ಏನು ಡಿಫ್ರೆನ್ಸೇ ಆಗ್ತಾ ಇಲ್ಲ, ಆದರೂ ಕೇಳ್ತಾ ಇದ್ದೀನಿ, ಏನಾದರೂ ಹೇಳಕ್ಕೆ ಉಂಟೆ? ಹೇಳ್ತೀನಿ ಸರ್, ಸ್ವಲ್ಪ ಕಷ್ಟನೇ ಸರ್. ಯಾಕಂದರೆ ನಮ್ಗೆ ಸ್ವತಂತ್ರವಾದ ಅಡ್ಡಾಡಕ್ಕೆ ಪರ್ಮಿಷನ್ ಇಲ್ದಂಗೆ ಐತೆ ಸರ್. ಏನೋ ಎಲ್ಲಿ ಹೋಗ್ಬೇಕಾದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಅವ್ರ ಜೋಡಿ ಮಾತಾಡ್ಬೇಕಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಸರ್. ಮತ್ತು ಅವರಿಂದ ನಂಗೇನು ತೊಂದರೆ ಇಲ್ಲ ಸರ್. ಒಂದು ತೊಡೆ ಬಾತ್ರೂಮ್ಗಾಗಲಿ ಮತ್ತು ಎಲ್ಲೂ ಆಗಲಿ, ಅವ್ರ ಮೇಕಪ್ ರೂಮ್ಗಾಗಲಿ ಒಂಥರ ಭಾಳ ಹಿಂಸೆ ಆಗಲ್ಲ ಸರ್ ಅದು. ಮಜಾ ಇದೆಯಲ್ಲ ಬಿಗ್ ಬಾಸ್ ಅಲ್ಲಿ, ಇವೆಲ್ಲ ಬೇಕು ಅಂತ ಆಸೆ ಪಟ್ಟಿದ್ರಲ್ಲ. ಸ್ಪಂದನ ಅವರೇ, ಬೇರೆ ಏನಾದ್ರು ಇದೆಯಾ ಹೇಳೋಕ್ಕೆ? ಇಲ್ಲ ಸರ್, ಸೇಮ್. ಆ್ಯಕ್ಚುಲಿ ಮಾಳುವಣ್ಣ ಅಂದರೆ ನಂಗೆ ಇಷ್ಟನೇ. ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಅವ್ರ ಬಗ್ಗೆ ಏನಾದ್ರು ಕೋಪ, ಹೇಟ್ರೇಟ್ ಬಂದ್ಬಿಟ್ರೆ ಅಂತ ಈಗಲೇ ಭಯ ಆಗ್ತದೆ ಸರ್. ಅಷ್ಟು ಸ್ವಲ್ಪ ಹಿಂಸೆ ಆಗ್ತದೆ.
ಆಲ್ ದಿ ಬೆಸ್ಟ್ ಮ್ಯಾಮ್. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಎಸ್ ರಾಶಿಕಾ ಅವರೇ. ಸರ್ ಸೇಮ್ ಸರ್, ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ, ಇಲ್ಲಿಗೆ ಬಂದ್ಬಿಟ್ಟಿದೆ ಸರ್. ಓಕೆ, ಇಲ್ಲಿಂದ ಮೇಲೆ ಬಂದ್ರೆ ಏನು ಬರುತ್ತೆ? ಜಗಳ ಮಾಡಿ ಕಿತ್ತಾಡ್ಕೊಂಡು ಅವ್ರೊಂದು ಕಡೆ ಇರ್ತಾರೆ ಸರ್, ನಾವೊಂದು ಕಡೆ ಇರ್ತೀವಿ. ಈಗ ಈ ಜಂಟಿ ಜೀವನ ಬಹಳ ಒಂದು ರಸಿಕರವಾಗಿತ್ತು. ಎಲ್ಲಿವರೆಗೆ ಬಂತು, ಹೇಗಿತ್ತು, ಒಂದು ಚಿಕ್ಕ ಗ್ಲಿಮ್ಸ್ ತೋರಿಸ್ಲಾ? ಅಯ್ಯೋ ಕ್ಯಾನ್ ಐ ಹ್ಯಾವ್ ದ ವಿಟಿ ಪ್ಲೀಸ್? ಫಸ್ಟ್ ಜಂಟಿ ಪೇರ್ ಗೊತ್ತಲ್ಲ, ಜಂಟಿಗೆ ಕೊಡೋದು ಆಕ್ಚುಲಿ ಒಂದೇ ತಟ್ಟೆ ಊಟ. ನಾನು ಅವ್ರಿಗೆ ತಿನ್ನಿಸ್ತೀನಿ, ಅವ್ರು ನನಗೆ ಅಷ್ಟೇ. ವೆರಿ ಪ್ರಿಟಿ. ಹೌದಾ? ನೀವು ನನ್ನ ಜೊತೆ ಇದ್ದೀರಾ ಇಲ್ಲಿ, ನನಗೆ ಅಕ್ಕ ಅಮ್ಮ ಆಗಿ. ನಾನು ಯಾರ ಜೊತೆ ಜಗಳ ಆಡಿದ್ರೆ ಅವ್ರು ಸಪೋರ್ಟಿವ್ ಆಗಿ ನಿಂತ್ಕೊತಾರೆ. ನನ್ಗೆ ನಾಳೆ ಒಂದು ಚೆನ್ನಾಗಿರೋ ಶರ್ಟ್ ಕೊಡ್ತೀನಿ ಅಂತ ಹೇಳೋರೆ. ಬಸ್ ಬರೀ ಸೈಲೆಂಟ್ ಆಗಿರ್ತಾರೆ. ಯು ಆರ್ ಮೈ ಯಂಗರ್ ಸೆಲ್ಫ್. ನನ್ಗೆ ಇವ್ರ ಕಂಡ್ರೆ ಇಷ್ಟ. ನನಗೆ ಏನು ಅನಿಸ್ತಿದೆ ಎಲ್ಲದೂ ಅವ್ರ ಹತ್ರ ಶೇರ್ ಮಾಡ್ತೀನಿ. ಅಶ್ವಿನಿ ಮ್ಯಾಮ್ ಸಾರಿ, ನಾನು ಬಿಚ್ಬಿಟ್ಟು ಹೋಗ್ತಿದ್ದೀನಿ. ಐ ಆಮ್ ನಾಟ್ ಓಕೆ ವಿತ್ ಸಚ್ ವರ್ಡ್ಸ್. ಈ ತರ ಮಾತಾಡ್ತಿದ್ಯಲ್ಲ, ಅಲ್ಲಿ ಮಾತಾಡು, ಅಲ್ಲೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು ಫೈಟ್ ನ. ಇಲ್ಲಿ ಮನೆಗೆ ಬಂದು ನನ್ನ ಹತ್ರ ಯಾಕೆ ಇರಿಸ್ತಾ ಇದ್ಯಾ? ಮಾತಾಡ್ತಾವ್ನಿ. ಏನ್ ಮಾತಾಡ್ದೆ ನೀನು? ಬಾಂಡೆ ತೊಳಕ ಒಗ್ಯಾನಗ್ಯಾಕಪ್ಪ, ತೊಳಕ ಕಸ ಹುಡುಗರ್ಸಕ್ಕ ಆದ್ರೆ ಹಳ್ಳಿ ಕಡೆ ಹೆಂಗಿಲ್ಲ. ನಾನು ನೀರು ಕುಡಿಬೇಕು ಅನ್ಸ, ನೀರು ಕುಡಿಯೋದು ಬೇಡ ಹೇಳಿ. ಎಷ್ಟೇ बोलिए शाहरुख खान जी, आपके आमिर खान के बारे में अभी पिक्चर बाकी है, ಹೇಳಿ. ಅದೇ ಸರ್, ಅವತ್ತು 6 ಜನ ಹೋಗಿ ಸ್ನಾನ ಮಾಡ್ಕೊ ಬಂದ್ರು ಸರ್. 6 ಜನ. ಒಂದು ಕತೆ ಸುತ್ತಲೂ ಬೇಡ, ಜಂಟಿ. ಹೌ ಇಸ್ ಇಟ್ ಫಸ್ಟ್ ವೀಕ್? ಏನು ಹಾಡು, ಏನು ತಬ್ಗೆ, ಏನು ಮುತ್ತು. ಆಹಾ, 1 ವೀಕ್ ಲೇಟರ್ ಟಕ್ 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 ಟಕ್. ಆಹಾ, ಅಕ್ಕ, ನನ್ನ ಭಾಗದ ಅಕ್ಕ, ಮೊದಲನೇ ವಾರ. ಯು ಆರ್ ಮೈ ಯಂಗರ್ ಸೆಲ್ಫ್ ಅಕ್ಕ. ತಂಗಿ ಹೇಳಿ ತಂಗಿ, 1 ವಾರದ ನಂತರ ಏನಾಯ್ತು? ತುಂಬಾ ಕಷ್ಟ ಆಗ್ತಿದೆ ಸರ್. ಎಲ್ಲೋ ಇನ್ನರ್ ಸೆಲ್ಫ್ ಅಲ್ವಾ? ಆ್ಯಕ್ಚುಲಿ ಕಷ್ಟ ಆಗ್ತಿರೋದು ನಿಜ ಸರ್. ಬಟ್ ನೆನ್ನೆ ಎಪಿಸೋಡಲ್ಲಿ ನೀವು ಒಂದು ಮಾತು ಹೇಳಿದ್ರಿ, ಇದೇ ಚಾಲೆಂಜ್ ನಿಮಗೆ ಅಂತ. ಆ್ಯಕ್ಚುಲಿ ನನ್ನ ಪರ್ಸ್ಪೆಕ್ಟಿವ್ ಈ ಬೇಡಿ ಕಡೆ ನಿಜವಾಗ್ಲೂ ಚೇಂಜ್ ಆಯಿತು. ಅಂದರೆ ನೀವು ಹೇಳಿದ್ರಿ ಚಾಲೆಂಜ್ ಆಗಿ ತೊಗೋಬೇಕು ಅಂತ, ಅದನ್ನೇ ಮಾತಾಡಿದ್ವಿ. ಹೌದು, ಅದೆಷ್ಟು ಇದೇ ನಮ್ಮ ಚಾಲೆಂಜು. ಇದರಲ್ಲಿ ನಾವು ಬದುಕಿದ್ರೆ ಸರ್, ಇದರಿಂದ ಆಚೆ ಹೊರಗಡೆ ಹೋದ್ಮೇಲೆ ಜೀವನದಲ್ಲಿ ಯಾರ ಜೊತೆ ಬೇಕಾದರೂ ಹೇಗಾದರೂ ಬದುಕೋದು ಅಂತ ಅನ್ನಿಸ್ಬಿಟ್ಟಿದೆ. ಕ್ಲಾಶಸ್ ಆಗ್ತಿರುತ್ತೆ. ಏನು ಹೇಳಿದ್ರಿ? ಇಲ್ಲಿ ಇಷ್ಟು ದಿನಗಳ ಕಾಲ ಗಂಟು ಹಾಕೊಂಡು ಒಬ್ರ ಜೊತೆ ಬೇರೆನೇ ವ್ಯಕ್ತಿತ್ವ ಜೊತೆ ಬದುಕಿದೀವಿ ಅಂದ್ರೆ, ಹೊರಗಡೆ ಹೋದ್ರೆ ಯಾರ ಜೊತೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ ಮನೋಸ್ಥಿತಿ ಬಂದಿರುತ್ತೆ ಅಂತ ಹೇಳಿ. ರಾಶಿಕಾ, ನೀವು ಚಂದ್ರಪ್ರಭಾತ್ ಈ ಸತೀಶ್ ನಿಲ್ ಕಳಿಸಿ. ಎಸ್ ಸರ್, ಚೇಂಜ್ ಮಾಡ್ಕೊಳ್ಳೋಣ ಒಂದು ವಾರಕ್ಕೆ. ಎಸ್ ಸರ್, ಐ ಆಮ್ ರೆಡಿ. ನಿಮಗೆ ಓಕೆನಾ ಸತೀಶ್? ಅಲ್ಲ, ನನ್ಗೆ ಇವರೇ ಕರೆಕ್ಟ್ ಆಗಿದ್ದಾರೆ ಸರ್. ನಾವು ಜಗಳನೇ ಆಡಿಲ್ಲ. ಇಲ್ಲಿ ಯಾರೊಟ್ಟಿಗಾನ ಸ್ವಾಪ್ ಆಗಬೇಕು ಅಂತ ಆಸೆ ಇದೆಯಾ? ದಯವಿಟ್ಟು ಕೈ ಎತ್ತಿ ಹೇಳಿ. ಜಂಟಿಗಳಿಗೆ ಗಿಲ್ಲಿ ಕಾವ್ಯ ಅವರೇ. ಅಣ್ಣ ಇಲ್ಲ ಅಣ್ಣ, ನಾವು ಚೆನ್ನಾಗೇ ಇದ್ದೀವಿ. ಜಂಟಿ ನಿಮ್ಮಗಳ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಯಾವ ಮಟ್ಟಿಗೆ ಬಂದಿದೆ ಅಂತ ನೋಡೋದಕ್ಕೆ, ಒಂದು ಚೆಕ್ ಮಾಡೋದಕ್ಕೆ, ಒಂದು ಕಂಪ್ಯಾಟಿಬಿಲಿಟಿ ಚೆಕ್. ಓಕೆ, ವಿ ಶಾಲ್ ಡೂ ದಟ್. ಧ್ರುವ್ ಒಂಚೂರು ಸ್ಟೋರ್ಗೆ ಹೋಗಿ ಬರ್ತೀರಿ. ಧ್ರುವ್ ಆ್ಯಂಡ್ ಕಾಕ್ರೋಚ್ ಇಬ್ಬರು ಹೋಗಿ ಬನ್ನಿ. ಓಕೆ, ರೈಟ್ ಸರ್. ಈಗ ಗಿಲ್ಲಿಯನ್ ಕಾವ್ಯ ಬನ್ನಿ ಮುಂದೆ. ಒಂದೊಂದು ಪೋಡಿಯಂ ಎದುರುಗಡೆ ನಿಂತ್ಕೊಳ್ಳಿ.
ಈಗ ಒಂದು ಪ್ರಶ್ನೆ ಕೇಳ್ತೀವಿ ಇಬ್ರು ಉತ್ತರ ಹೇಳ್ತೀರಿ. ಓಕೆ ಓಕೆ ಅಣ್ಣ. ಇಬ್ರು ಉತ್ತರ ಸರಿಯಾದರೆ ಪಾಸ್, ತಪ್ಪು ಹೇಳಿದ್ರೆ ಪನಿಷ್ಮೆಂಟ್ ಕೊಡೋಕ್ಕೆ ಅಂತ ಒಬ್ಬರು ಸ್ಪೆಷಲ್ ವ್ಯಕ್ತಿನ ಕರಿತೀನಿ. ನಿಮಗೆ ಒಂಟಿಯಿಂದ ಯಾರು ಬೇಕು? ಒಂಟಿಯಿಂದ ನಮ್ಮ ಧ್ರುವಣ್ಣ ಅಣ್ಣ. ಧ್ರುವ ಅವ್ರು ಬೇಕಾ? ನಾವು ಅಶ್ವಿನಿ ಅವ್ರನ್ನ ಕೊಡ್ತೀವಿ. ಬನ್ನಿ ಅಶ್ವಿನಿ. ಗಿಲ್ಲಿ ಅವರಿಗೆ ಪನಿಷ್ಮೆಂಟ್ ಕೊಡೋದಕ್ಕೆ ಅಶ್ವಿನಿ ಅವ್ರಕ್ಕಿನ್ನ ಬೆಟ್ರ್ ಯಾರಾದ್ರೂ ಇದ್ದಾರಪ್ಪ? ಆ ಬೋರ್ಡ್ ತಗೊಳ್ಳಿ, ನಾನು ಕ್ವಶನ್ ಕೇಳ್ತೀನಿ. ಒಬ್ಬರು ಬೋರ್ಡ್ ಇನ್ನೊಬ್ರು ನೋಡೋ ಹಾಗಿಲ್ಲ, ಅಶ್ವಿನಿ ಅವ್ರ ಅದ್ರ ಬಗ್ಗೆ ಗಮನ ಇರಲಿ. ಸೊ ನಾವೊಂದು ಪ್ರಶ್ನೆ ಕೇಳ್ತೀವಿ, ಇಬ್ಬರು ಅದರಲ್ಲಿ ಉತ್ತರ ಬರೀಬೇಕು. ಒಂದೇ ಥರ ಉತ್ತರ ಬರೆದಿದ್ರೆ ಮ್ಯಾಚ್ ಆದರೆ ಪಾಸ್, ಇಲ್ಲ ಅಂದರೆ ಅಶ್ವಿನಿ ಅವರೇ ನೀವಿಬ್ರೇನು ಮಾಡ್ತೀರಿ, ಪ್ರೀತಿಯಿಂದ ಅವರಿಬ್ಬರ ಮಕಾನ ಹಿಡ್ಕೊಂಡು ಅದ್ರ ಒಳಗಡೆ ಕೊಡ್ತೀರಿ ಒಂದು. ಓಕೆ, ತುಂಬ ಪ್ರೀತಿಯಾಗಿ. ಅದು ಪೌಡ್ರ್ ಆಗಲೇಬೇಕು. ನೋಡಿ, ಕಾವ್ಯ ಅವರು ಬೆಳ್ಳು ಕಾಣಬೇಕು, ಹಂಗಿರ್ಬೇಕು. ಓಕೆನಾ? ಡನ್. ಗಿಲ್ಲಿಗೆ ಈ ಮನೆಯಲ್ಲಿ ಯಾರನ್ನ ಕಂಡ್ರೆ ತುಂಬ ಒಲವಿದೆ? ಓಕೆ, ಏನು ಬರ್ದಿದ್ದಾರೆ ಅಣ್ಣ? ಇಬ್ರು ಆನ್ಸರು ಒಂದೇ ಇದೆ, ಚಂದ್ರಣ್ಣ. ಸೇಮ್ ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳ್ತಾ ಇದ್ದೀನಿ. ಮೇಲ್ ಅಲ್ಲ, ಅದೇ ಗಿಲ್ಲಿಗೆ ಈ ಮನೆಯಲ್ಲಿ ಫೀಮೇಲ್ ಯಾರ ಬಗ್ಗೆ ತುಂಬ ಒಲವಿದೆ? ಏನು ಬರ್ದಿದ್ದಾರೆ? ಕಾವ್ಯ. ಇಬ್ಬರದು ಸೇಮ್ ಆನ್ಸರ್. ಇದು ಬಹಳ ಸೇಫ್ ಆನ್ಸರ್ ಆಗೋಯ್ತು. ಈಗ ಗಿಲ್ಲಿಗೆ ಕಾವ್ಯ ನಿಮ್ಗೆ ಯಾಕೆ ಅನ್ಸುತ್ತೆ ನಿಮ್ಮ ಬಗ್ಗೆ ತುಂಬಾ ಒಲವು ಅಂತ? ಕಾವ್ಯ ಅವರೇ, ಸರ್ ಅವನು ನನ್ನ ಜೊತೆನೇ ಸ್ವಲ್ಪ ಜಾಸ್ತಿ ಕಾನ್ವರ್ಸೇಷನ್ಸ್ ಆಗ್ತಿರುತ್ತೆ. ಇನ್ ಕೇಸ್ ನನ್ನ ಜೊತೆ ಬೋರ್ ಆಯಿತು ಅಂದರೆ ಚಂದ್ರಣ್ಣನ ಹತ್ರ ಹೋಗೋಣ, ಚಂದ್ರಣ್ಣ ಹತ್ರ ಮಾತಾಡೋಣ ಅಂತ ಅಲ್ಲೇ ಕರ್ಕೊಂಡು ಹೋಗೋದು. ಸೊ ಫಸ್ಟ್ ಸ್ಟಾಪ್ ನನ್ನ ಜೊತೆನೇ ಜಂಟಿ ಆಗಿರೋದ್ರಿಂದ. ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಹೇಳಿ, ಆ ಇನ್ಸಿಡೆಂಟಲ್ಲಿ ಕಾವ್ಯ ಮೇಲೆ ಸಿಕ್ಕಾಪಟ್ಟೆ ಒಲವು ಗಿಲ್ಲಿಗೆ ಅಂತ ಹೇಳೋವಂಥದ್ದು. ಸರ್ ಆ್ಯಕ್ಚುಲಿ ನನಗೆ ಒಂದು ಇನ್ಸಿಡೆಂಟ್ ನೆನಪಾಯಿತು. ಅವತ್ತು ಚಂದ್ರಣ್ಣ ಅವ್ರದ್ದು ಒಂದು ಫೈಟ್ ಆಯ್ತಲ್ಲ ಸರ್, ಗ್ಲಾಸ್ ಹೊಡೆದಾಕಿದ್ರಲ್ಲ, ಅಲ್ಲಿ ಒಳಗಡೆ ಫುಲ್ ಜಗಳ ಮಾಡ್ಕೊಂಡು ಬಂದು ಇಲ್ಲಿ ಒಂದು ಕಾನ್ವರ್ಸೇಷನ್ ಆಯಿತು. ಅವಾಗ ಗಿಲ್ಲಿನೇ ಹೇಳ್ದ, ನನಗೆ ಕಾವ್ಯ ಮತ್ತು ಚಂದ್ರಣ್ಣಂಗೆ ಯಾರಾದರೂ ಏನಾದರೂ ಹೇಳಿದ್ರೆ ತಡ್ಕೊಳಕ್ಕಾಗಲ್ಲ, ನಾನು ವಾಯ್ಸ್ ರೇಸ್ ಮಾಡ್ತೀನಿ ಅಂತ. ಸೊ ಅದೊಂದು ಇನ್ಸಿಡೆಂಟ್ ಸರ್. ಓಕೆ, ಗಿಲ್ಲಿ ಯಾಕಪ್ಪ ನಿಮಗೆ ಕಾವ್ಯ ಅವ್ರ ಮೇಲೆ ಸೋಲು? ಇವರು ಸಖತ್ತು ಸಪೋರ್ಟಿವ್ ಆಗವ್ರೆ ಅಣ್ಣ. ಆಮೇಲೆ ಏನಂದ್ರೂ ಬೇಜಾರು ಮಾಡ್ಕೊಳ್ಳಲ್ಲ, ಬೇಗ ಕನ್ವಿನ್ಸ್ ಮಾಡ್ಬಿಡ್ಬೋದು. ಎಷ್ಟೇ ಜಗಳಾಡ್ರೂ ಒಂದಾಗ್ಬಿಡ್ತೀವಣ್ಣ, ನಾವೇ ಕಾಂಪ್ರಮೈಸ್ ಆಗ್ಬಿಡ್ತೀವಣ್ಣ ಬೇಗ. ಮಧ್ಯದಲ್ಲಿ ಯಾರು ಬಂದರೆ ನಾವು ಅವ್ರ ತಲೆ ಕೆಡಿಸ್ಕೊಳ್ಳೋಣ ಅವ್ರ ಬಗ್ಗೆ. ನೆಕ್ಸ್ಟ್ ಕ್ವೆಶ್ಚನ್. ಕಾವ್ಯ ಅವರ ಟೂತ್ ಬ್ರಷ್ ಕಲರ್ ಏನು? ನನಗೆ ಗೊತ್ತಿಲ್ಲ ಸರ್ ಇದು. ಏಯ್, ನೋಡೋ ಹಾಗಿಲ್ಲ, ನಾವು ಹೇಳೋ ತನಕ. ಅಣ್ಣ ರಾಂಗ್ ಆನ್ಸರ್. ಇಬ್ಬರದು ಬೇರೆ ಬೇರೆ. ಇವ್ರೇನು ಬರ್ದಿದ್ದಾರಪ್ಪ? ಇವರು ಪರ್ಪಲ್ ಅಂತ ಬರ್ದಿದ್ದಾರೆ, ಇವರು ಕೆಂಪು ಮಿಕ್ಸ್ಡ್ ನೀಲಿ ಅಂಡ್ ವೈಟ್ ಅಂತ ಬರ್ದಿದ್ದಾರೆ. ಅಣ್ಣ 3 ಕಲರ್ ಇದ್ದು ಅಣ್ಣ. ನನಗೆ ನೆನಪಿಲ್ಲ ಸರ್, ಸೀರಿಯಸ್ಲಿ ನನಗೆ ನೆನಪಿಲ್ಲ. ನಾನು ಅಬ್ಸರ್ವ್ ಮಾಡಿದ್ದೀನಿ ಅಣ್ಣ. ನೀವು ಹೆಂಗೂ ಹೇಳ್ಬಿಟ್ಟಿದ್ದೀರ ಗಿಲ್ಲಿ, ಮಧ್ಯದಲ್ಲಿ ಯಾರೇ ಬಂದರೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಈಗ ಮಧ್ಯದಲ್ಲಿರೋರಿಗೆ ಸ್ವಲ್ಪ ಕೆಲಸ ಕೊಡೋಣ. 1 2 3 ಗೋ. ಮೇಕಪ್ ಆಗ್ಬೇಕು. ಮೂಗೊಳಕೊಂಡಾಯ್ತು. ಇಂಪಾರ್ಟೆಂಟ್ ಪ್ರಶ್ನೆ. ಗಿಲ್ಲಿ ಅವರ ಮೊದಲನೇ ಗರ್ಲ್ ಫ್ರೆಂಡ್ ಹೆಸರೇನು? ಆನ್ಸರ್ ಏನು? ಅಣ್ಣ ಇಬ್ಬರದು ಬೇರೆ ಬೇರೆ ಇದೆ. ಯಾರಿಲ್ಲ ಅಂತ ಇವನ್ ಬರ್ತಿದ್ದಾನೆ, ಅಂಡ್ ಕಾವ್ಯ ಮಾಲಾ ಅಂತ ಯಾವುದೋ. ಸೊ ಕಾವ್ಯ ಅವರ ನಿಮ್ಮ ಪ್ರಕಾರ ಅವ್ರು ಹೇಳಿದ್ದಾರೆ ಸರ್, ಮಾಲಾ ಮಾಲಾ ಅಂತ ಹೇಳ್ತಾನೆ ಇದ್ದ. ಯಾರು ಅಂತ ಕೇಳಿದಾಗ ಮಾಲಾ ಅನ್ನೋರು ಯಾರು ಗೊತ್ತೇ ಇಲ್ಲ ಅಣ್ಣ, ನಾನು ಲೈಫಲ್ಲೇ ನೋಡಿಲ್ಲ ಮಾಲಾ ಅನ್ನೋ ವ್ಯಕ್ತಿ. ನೆಕ್ಸ್ಟ್ ಕ್ವೆಶ್ಚನ್. ಕರೆಂಟ್ ಗರ್ಲ್ ಫ್ರೆಂಡ್ ಹೆಸರೇನು? ಅಣ್ಣ ಇಲ್ಲಿ ಇನ್ನು
ಪ್ರಾಸೆಸಿಂಗ್ ಅಂತ ಬರ್ದಿದ್ದಾರೆ. ಇಲ್ಲ ಅವರು ಕಾವ್ಯ ಅಂತ ಬರೆದು ಅಳಿಸಿ ಹೌದು 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 ಕಾವ್ಯ ಅಂತ ಬರೆದು ಅಳಿಸ್ತಾನೆ. ಅವಾಗಿಂದ ಕಾವ್ಯ ಅಂತ ಕೇಳಿ ಕೇಳಿ ಅದೇ ಬಂದ್ಬಿಡ್ತೋಣ. ಸೊ ಇಲ್ಲಿ ಯಾರಿಲ್ಲ ಅಂತಿದೆ, ಕಾವ್ಯ ಯಾರಿಲ್ಲ ಅಂತ ಬರ್ತಿದ್ದಾರೆ. ಸರಿ, ಓಕೆ. ಅಭಿಷೇಕ್ ಹಾಗೂ ಅಶ್ವಿನಿ ಅವರೇ, ಆಶ್ ನಬಿ ಅವರೇ ಬನ್ನಿ. ಜಾನ್ವಿ ಅವರೇ ಇರಿ. ಜಾನ್ವಿ ಒಂದು ನಿಮಿಷ ಇರಿ. ಕಾಕ್ರೋಚ್ ಬನ್ನಿ. ಅಭಿಷೇಕ್ ಅವರ ಮೋಸ್ಟ್ ಫೇವರೆಟ್ ಫೀಮೇಲ್ ಕಂಟೆಸ್ಟೆಂಟ್. ಆನ್ಸರ್ ತೋರಿಸಿ. ತಬ್ಬರ್ದವ್ರಣ. ಇವರು ಕಾವ್ಯ, ಅವರು ರಾಶಿ. ರೆಡಿ ಆಗ್ರಿ ಸುಧೀರ್. ನೆಕ್ಸ್ಟ್ ಕ್ವೆಶ್ಚನ್. ಆಶ್ ಅವರಿಗೆ ಇಷ್ಟ ಆಗದೆ ಇರೋ ಕಂಟೆಸ್ಟೆಂಟ್. ತಪ್ಪ ಆನ್ಸರಾ? ಅವಣ ಇವ್ರು ಸತೀಶ್ ಅಂತ ಬರ್ದವ್ರೆ, ಇವ್ರು ಧ್ರುವ್ ಅಂತ ಬರ್ದವ್ರೆ. ಬಗ್ಲಿ. ಎಷ್ಟೊತ್ತು ತಗೊಂಡ್ರಿ ಆಶ್ ರೆಡಿ ಆಗೋಕೆ? 1 hour ಮೇ ಬಿ. ಅಯ್ಯೋ ನೋಡಿ, ನಾವು ಎಷ್ಟು ಟೈಮ್ ರೆಡಿ. ಅಣ್ಣ ಪಕ್ಕ. ಓಕೆ ರೆಡಿ. ಅಭಿ ನೀವೇನು ಬರ್ದಿದ್ದೆ ಆನ್ಸರು? ಧ್ರುವ್. ಯಾಕೆ ಧ್ರುವ್ ಅಂತ ಹೇಳಿದ್ರಿ ಸರ್? ಅವರಿಬ್ರು ಮಾತಾಡಿದ್ ನಾನು ಯಾವತ್ತೂ ನೋಡೇ ಇಲ್ಲ ಸರ್, ಅದಕ್ಕೆ ಅನ್ಕೊಂಡೆ ಸರ್. ಬಟ್ ಆಕ್ಚುಲಿ ಈ ಪೌಡ್ರ್ ಹಾಕಿ ಅಭಿ ಸಕ್ಕದಾಗ ಕಾಣ್ತೀರಿ. ಅವ್ರಿಗೆ ಚಪ್ಪಾಳೆ ತಟ್ಬಿಡ್ರಿ. ಏನ್ರಿ ಕಾಣ್ತಾ ಇದಾರೆ? ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಮೋಸ್ಟ್ ಹ್ಯಾಪನಿಂಗ್ ಜಂಟಿ, ಮೋಸ್ಟ್ ಅವೈಟಿಂಗ್ ಜಂಟಿ ಮಂಜು ಅವರೇ ಹಾಗೂ ರಾಶಿಕ್ ಅವರೇ, ಪ್ಲೀಸ್ ಬನ್ನಿ. ನಿಮಗೆ ಅಂತ ಒಂದು ಸ್ಪೆಷಲ್ ವ್ಯಕ್ತಿನ ನಾವು ಚೂಸ್ ಮಾಡಿದ್ದೀವಿ. ಅವ್ರ ಹಾಗೆ ಬಂದ್ಬಿಟ್ರೆ ಬೆಟ್ರು ನಾನು ಕರೆಯೋದಕ್ಕೇನಂತ ನನ್ನ ಆಸೆ. ಯಾರನ್ನ ಕರಿಬಹುದು? ಜಾನು ಸರ್. ತಪ್ಪಾದ್ರೆ ಚೇಂಜ್ ಮಾಡ್ತೀವಿ. ನೀವು ನಿಮ್ಮ ಪಾಡಿಗೆ ಹೋಗಿ. ಮಂಜು ಅವರ ಯಾವ ಒಂದು ಗುಣ ರಾಶಿಕ್ ಅವರಿಗೆ ಇಷ್ಟ ಆಗಲ್ಲ? ತಪ್ಪು. ಅಡುಗೆ ಮನೆ ಅರ್ಲಿ ಬರ್ಡ್ ಅಂತ ಬೇಗ ಹೇಳ್ತಾರೆ ಅಂತ ಬರ್ತಾರೆ. ರಾಶಿಕ್ ಅವರೇ ನೋಡಿ, ಅವ್ರು ಎಷ್ಟು ಸ್ಪೋರ್ಟಿಫ್ ಆಗಿ ಮಂಜು ಅವ್ರು ಬಗ್ತಾ ಇದ್ದಾರೆ. ನೀವು ನೋಡಿ ರಾಶಿಕ್ ಅವರೇ, ಏನಮ್ಮ ಬಗ್ದೆ ಸರ್. ಮಾಡಿ ಸರಿ ಹೋಗಿಲ್ಲ. ಅವ್ರು ನೋಡಿ ಪಕ್ಕದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ರಾಶಿಕ್ ಅವರಿಗೆ ಯಾವ ಒಂದು ಅಡುಗೆ ತುಂಬಾ ಚೆನ್ನಾಗಿ ಬರುತ್ತೆ? ಇನ್ನು ಚಿಕ್ಕದಾಗಿ ಬರ್ಬಿಡ್ರಿ, ಯಾರಿಗೂ ಕಾಣಿಸ್ಲೇಬಾರ್ದು ಅಂತ. ರಾಶಿಕ್ ಅವರೇ ತಿರುಗಿಸಿ ಈ ಕಡೆ. ಇವ್ರು ಉಪ್ಪಿಟ್ಟು ಬರ್ದಿದ್ದಾರೆ, ಇವ್ರು ಟೊಮ್ಯಾಟೊ ಗೋಜಿ. ರೆಡಿ. ಜಾನ್ವಿ ಅವರೇ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಿ. ಬಹಳ ಖುಷಿಯಿಂದ ಮಾಡ್ತಾ ಇದ್ದೀರಾ, ಮಾಡಿ. ನೆಕ್ಸ್ಟ್ ಕ್ವೆಶ್ಚನ್. ಮಂಜು ಅವ್ರನ್ನ ಅವರ ಮನೆಯಲ್ಲಿ ಪ್ರೀತಿಯಿಂದ ಏನು ಕರೀತಾರೆ? ಇದು ಹೇಳಿದ್ದೀನಿ. ಕರೆಕ್ಟ್ ಆಗಿದೆ ಸರ್. ಡನ್. ವೆಲ್ ಡನ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಎಸ್ ಸ್ಪಂದನ ಅವರೇ ಬಾಳು ಬನ್ನಿ. ಮಲ್ಲಮ್ಮ ಅವರೇ ಬನ್ನಿ. ರೆಡಿ? ಎಸ್ ಸರ್. ಮಾಳು ಅವರ ಪೂರ್ತಿ ಹೆಸರೇನು? ರೆಡಿ? ತೋರಿಸಿ. ಮಾಳು ಮಳ್ಳಪ್ಪ. ಮಲ್ಲು ಮಾಳು ನಿಪ್ನಾಳ್ ಸಿಂಗರ್ ಅಂತ. ನಿಪ್ನಾಳ್ ಸಿಂಗರ್. ರಿಯಲಿ ಸ್ಪಂದನ ಅವರೇ? ಸರ್ ಅವ್ರ ಅದೇ ಹೆಸರು ಸರ್ ಅವ್ರದ್ದು. ಹೌದಾ? ಅವ್ರಿಗೆ ಪಾಪ ಗೊತ್ತಿಲ್ಲ ನೋಡಿ. ಮಲ್ಲಮ್ಮ ಅವರೇ ಡಬ್ಬಿಬ್ರು ಬಗ್ಗಿ 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 ಬಗ್ಗಿ. ಮುಂದಿನ ಪ್ರಶ್ನೆ. ಸ್ಪಂದನ ಅವರಿಗೆ ಇಷ್ಟ ಆಗದೆ ಇರುವಂತ ಕಂಟೆಸ್ಟೆಂಟ್. ಜಾನ್ವಿ ಸುದೀಪ್. ವಾಹ್. ಮಲ್ಲಮ್ಮ ಅವರೇ ಸುರಜ್ಕಳಿ ಜಾಸ್ತಿ ಹಾಕಿ. ನಿಮ್ಮ ಅಣ್ಣ ತಂಗಿ ಥರ ತಾನೇ ಮಾತಾಡೋದು ಇಬ್ರು? ಮಾಡು, ನಿಮ್ಮ ತಂಗಿ ಬಾಯ್ ಫ್ರೆಂಡ್ ಹೆಸರೇನು? ಈ ಕಡೆ ತಿರುಗಿ, ಈ ಕಡೆ ತಿರುಗಿ ದಯವಿಟ್ಟು. ಗೊತ್ತಿಲ್ಲ, ಯಾರು ಇಲ್ಲ ಅಥವಾ ಹೇಳ್ತಾ ಇಲ್ಲ. ಚಲೋ ಕೂತ್ಕೊಳ್ಳಿ ಇಬ್ರು. ಶಾರುಖ್ ಜಿ
आमिर खान जी उठिए, आइए. ಧನುಷ್ ಅವರೇ ಬನ್ನಿ. ಆ ಕಡೆ ತಿರ್ಕೊಳ್ಳಿ. ಸತೀಶ್ ಅವ್ರ ಹತ್ರ ಇರುವಂತ ಮೋಸ್ಟ್ ಎಕ್ಸ್ಪೆನ್ಸಿವ್ ಡಾಗ್ ಯಾವುದು? ಅದರ ರೇಟ್ ಎಷ್ಟು? ಈ ಕಡೆ ತಿರುಗಿ ಸ್ವಾಮಿ. ಹಾ, ಏನಪ್ಪ ಅದು? 150 ಕೋಟಿ ಸರ್. ಡಾಗ್ ಹೆಸರೇನು? ಹೆಸರು ಸರ್ ಬಿಗ್ ಬಾಸ್ ಅಂತ. ಬಿಗ್ ಬಾಸ್, BOZZ. ಬಿಗ್ ಬಾಸ್ ಸರ್ ಈ ಸ್ಟೇಜ್ ಮೇಲೆ ಲಾಂಚ್ ಮಾಡ್ಬೇಕಂತ ಹೊರಗಡೆ ಇಂಟರ್ವ್ಯೂ ಕೊಟ್ಟು ಬಂದಿದೆ. ಅದು ಹೊಸ ಡಾಗ್ ಈಗ ಲಾಂಚ್ ಆಗಿದೆ. ಈಗ ಆಚೆ ಅದು ವೈರಲ್ ಆಗಿದೆ ಸರ್. ಏನಂತ? 100 ಕೋಟಿ. 100 crores, ಇವ್ರು 150 ಕೋಟಿ. ಡಾಗ್ ಹೆಸರೇನಪ್ಪ? ಬಿಗ್ ಬಾಸ್. ಬಿಗ್ ಬಾಸ್, BOZZ. ನಾನು 150 ಕೋಟಿ ಅಂತ ಬರ್ತಿದ್ದೀನಿ ಸರ್. ಧನುಷ್, ಸುರಜ್, ಮುಂದಿನ ಪ್ರಶ್ನೆ. ಚಂದ್ರಪ್ರಭಾ ಅವರು ಅವ್ರ ಹೆಂಡತಿನ ಪ್ರೀತಿಯಿಂದ ಏನಂತ ಕರೀತಾರೆ? ಏನಿದು? ಜಾನು. ಜಾನು ಏನು? ಸರ್ ಅಪಿ ಅಂತ ಕರಿತೇನೆ. ಅತಿ? ಅಪಿ ಅಪಿ ಅಪ್ಪಿ. ನೀವು? ಜಾನು. ಯಾರಣ್ಣ ಜಾನು? ಬಗ್ಗಿ ಸರ್ ಇಬ್ರು. ಚಲೋ ಡನ್. ಕುದೋಳಿ ಇಬ್ರು. ನಾಮಿನೇಷನ್ಗೆ ಬರ್ತೀನಿ. ಫಿನಾಲೆಗೆ ಹೋಗೋಕ್ಕಿಂತ ಮುಂಚೆ, ಮೊದಲನೇ ಫಿನಾಲೆಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ವಾರ ಇದೆ, ಮರಿಬೇಡಿ. ಓಕೆ, ಸದ್ಯಕ್ಕೆ ನಾಮಿನೇಷನಲ್ಲಿರೋರನ್ನ ಹಿಂದಿನ ಸಂಚಿಕೆಯಲ್ಲಿ ಇಬ್ಬರನ್ನ ಸೇವ್ ಮಾಡಿದ್ವಿ. ಈಗ ನೆಕ್ಸ್ಟ್ ಸೇವ್ ಮಾಡೋವಂಥ ಟೈಮ್. ನಾಮಿನೇಷನಲ್ಲಿ ಇದ್ದೀರಿ ಜಾನ್ವಿ ಅವರು, ಧನುಷ್ ಅವರು, ಮಂಜು ಅವರು ಹಾಗೂ ರಾಶಿಕಾ ಅವರು, ಸ್ಪಂದನಾ, ಮಾಲು ಅವರು, ಅಭಿಷೇಕ್ ಹಾಗೂ ಆಶ್ ಅವರು. ಈಗ ಸೇಫ್ ಆಗ್ತಾರೋ ನೆಕ್ಸ್ಟ್ ಕಂಟೆಸ್ಟೆಂಟ್ ಈಸ್ ಧನುಷ್. ಯು ಆರ್ ಸೇಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಉಳಿಸ್ಕೊಂಡಿರೋ ಎಲ್ಲ ಕನ್ನಡ ಜನತೆಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಇನ್ನು ಮುಂದೆ ಆದಷ್ಟು ಎಂಟರ್ಟೈನ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಜಾನ್ವಿ ಅವರೇ, ಮಂಜು ಅವರೇ, ರಾಶಿಕಾ ಅವರೇ, ಸ್ಪಂದನ ಅವರೇ, ಮಾಳು ಅವರೇ, ಅಭಿ ಅವರೇ ಹಾಗೂ ಆಶ್, ಕ್ಲಿಫ್ನ ತುದಿಗೆ ಬಂದಿದ್ದೀರಿ. ಯಾರು ಮೇಲೆ ಇರ್ತೀರಿ, ಯಾರು ಜಾರ್ತೀರ. ಮೊದಲನೇ ಸ್ಟೇಟ್ಮೆಂಟ್. ಈ ಮನೆಯ ಯಂಗ್ ರೆಬೆಲ್ ಸ್ಟಾರ್ ಈಸ್ ರೀಎಂಟ್ರಿ ಆದಂಥ ರಕ್ಷಿತಾ ಅವರು. ಯಂಗ್ ರೆಬೆಲ್ ಸ್ಟಾರ್ ರಕ್ಷಿತಾನಾ ಅಂತ ಕೇಳ್ತೀನಿ. ಅರ್ಥ ಆಗಿಲ್ಲ ಅವರು ರಕ್ಷಿತಾ ಅವ್ರಿಗೆ ಅರ್ಥ ಆಗಿಲ್ಲ? ಇಲ್ಲ. ಧ್ರುವಂತ ಅವ್ರು ಹೇಳಿ. ತುಳುವಲ್ಲಿ ರೆಬೆಲ್ ಅಂದರೆ? ರೆಬೆಲ್ ಪಂಡ ಸತ್ಯಗೆ ಫೈಟ್ ಮನ್ಪುನ ಇಲ್ಲಿಯ ಸ್ಟಾರ್. ಯಾವಾಗ ಯಾವಾಗ ಮಾಡ್ತೀನಿ, ಬಟ್ ಸಮ್ಟೈಮ್ಸ್ ನಾನು ಮಾಡಲ್ಲ. ಕರೆಕ್ಟ್. ನಿಮಗೆ ಏನು ಅನ್ಸುತ್ತೋ? ಎಸ್ ಆದರೆ ಎಸ್, ನೋ ಅಂದರೆ ನೋ, ನೋ ಅಂದರೆ ನೋ, ಎಸ್ ಅಂದರೆ ಎಸ್, ನೋ. ಓಕೆ, ಚಲೋ. ಎಸ್ ಯಾಕೆ ಅಭಿ ಅವರೇ? ಸರ್ ಯಾಕಂದರೆ ನಾನು ಅವ್ರ ಥರ ಮಾತಾಡೋಕ್ಕೆ ಟ್ರೈ ಮಾಡಿದ್ರೆ ಒಂದ್ಸಲ ಭಯ ಆಗುತ್ತೆ ಸರ್. ಏನು ರೆಸ್ಪಾಂಡ್ ಮಾಡ್ತಾರೆ, ಸ್ಪಾಂಟೇನಿಯಸ್ ಆಗಿ ನನಗೆ ವಾಪಸ್ ಕ್ವಶನ್ ಕೇಳ್ಬಿಡ್ತಾರೆ. ಆಹಾ, ಏನು ಉಪಯೋಗ ಬಾಡಿ ಹಿಡ್ಕೊಂಡು? ಹಂಗಲ್ಲ ಸರ್, ಏನೇ ಮಾತಾಡೋಕೆ ಹೋದ್ರು ಸ್ವಲ್ಪ ಕಾನ್ಫ್ಲಿಕ್ಟ್ ಥರನೇ ಮಾತಾಡ್ತಾರೆ. ಸೊ ಅದಕ್ಕೆ ನಾನು ಅದೊಂದು ರೀಸನ್ಗೆ ಹೇಳ್ತೇನೆ ಸರ್. ಖುಷಿ ಆಯ್ತು ಬಿಡಿ, ನಿಮ್ಮ ಬಾಯಿಂದ ಇದು ಬಂತಲ್ಲ. ಓಕೆ, ಸತೀಶ್ ಸರ್, ಎಸ್ ಯಾಕೆ? ಕಾಕ್ರೋಚ್ ಅಷ್ಟು ವಿಲನ್ ಪಾರ್ಟ್ ಮಾಡ್ತಾರೆ, ಅಷ್ಟು ಜೋರಿದ್ದಾರೆ. ಅಂಥವ್ರಿಗೇನೆ 1 ಸೆಕೆಂಡ್ಗೆ ತುಸ್ ಮಾಡಿಬಿಟ್ರು ಸರ್. ಅಷ್ಟು ಗತ್ತಲ್ಲಿ ಮಾತಾಡ್ತಾರೆ. ಹಂಗೆ ಕತ್ತಿನ ಪಟ್ಟಿ ಇಟ್ಕೊಂಡು ಎಳೆದು ಮಾತಾಡ್ಸೋ ಥರ ಇರುತ್ತೆ ಅವ್ರದ್ದು ಒಂದೊಂದು ಮಾತು. ಅವರೇ ಆಪೋಸಿಟ್ ಪಾರ್ಟಿ ಹಂಗೆ ತುಸ್ಸಾಗ್ಬಿಡ್ತಾರೆ. ಅಷ್ಟು ಧೈರ್ಯ ಜಾಸ್ತಿ ಇದೆ ಹುಡುಗಿ. ಓಕೆ, ನೋ ಯಾಕೆ ಕಾಕ್ರೋಚ್ ಅವರೇ? ಅಣ್ಣ, ಅವಳು ರೆಬೆಲ್ ಸ್ಟಾರ್ ಅಲ್ಲ, ಟ್ರಬಲ್ ಸ್ಟಾರ್ ಅವಳು. ಅಡುಗೆ ಮಾಡಬೇಡ ಅಂದ್ರೆ ಅಡುಗೆ ಮಾಡ್ತಾರೆ ರಾಣಿಯಾಗಿ. ಆ ಸೆಲ್ಲೊಳಗೆ ಹೋಗ್ಬೇಡ ಅಂದ್ರೆ ಅದ್ರೊಳಗೋಗಿ ಅಳತೆ ಹಾಕ್ತಾರೆ. ಆಮೇಲೆ ಪಾತ್ರೆ ತೊಳಿಬೇಡ ಪಾತ್ರೆ ತೊಳಿತಾರೆ. ಹಂಗೆ ಇಡೀ ಮನೆಗೆ ಟ್ರಬಲ್ ಸ್ಟಾರ್. ರಕ್ಷಿತಾ ಅವರೇ ಬೋರ್ಡ್ ಹಂಗೆ ಇಟ್ಕೋಬೇಕು ನಾನು ಕೇಳೋ ತನಕ. ಎಸ್, ರೆಬೆಲ್ ಅಲ್ಲ, ಟ್ರಬಲ್ ಸ್ಟಾರ್. ಟ್ರಬಲ್ ಸ್ಟಾರ್ ಅಣ್ಣ, ಹೌದು. ಮಂಜು ಅವರೇ, ಎಸ್ ಯಾಕೆ? ಸರ್, ಅವರು 1 ವಾರ ಆದ್ಮೇಲೆ ಈ ಮನೆಗೆ ಬಂದವರು. ಬಟ್ ಆದ್ರೂ ಯಾರಿಗೂ ಹೆದರ್ಕೊಳ್ದೆ ಮನಸ್ಸಿನಲ್ಲಿ ಏನಿದೆ ಅದನ್ನ ನೇರವಾಗಿ ಮುಖಕ್ಕೆ ಹೊಡೆದಂಗೆ ತುಂಬಾ ಲಾಜಿಕಲ್ ಆಗಿ ಮಾತಾಡ್ತಾರೆ ಅನ್ನಿಸ್ತು. ಹಾಗಾಗಿ ರೆಬೆಲ್ ಸ್ಟಾರ್ ಹೌದು. ನೆಕ್ಸ್ಟ್ ಸ್ಟೇಟ್ಮೆಂಟ್. ರಾಶಿಕಾ ಅವರು ಅಡುಗೆ ಮನೆಯ ಒಂದು ಗೊಂಬೆ.
ರಾಶಿಕಾ ಬರೀ ಎಸ್ ಯಾಕೆ ಜಾನ್ವಿ ಅವರು? ಹೌದು ಸರ್, ನಾನು ರಾಶಿಕನ್ನ ಜಾಸ್ತಿ ನೋಡೋದು 2 ವಾರದಲ್ಲಿ ಕಿಚನಲ್ಲೇ. ಸೊ ಅವ್ರಿಗೆ ಅಡುಗೆ ಅಷ್ಟು ಬರಲಿಲ್ಲ ಅಂದರೂ ಮಂಜು ಮ್ಯಾಮ್ ಹತ್ರ ಕೇಳಿಕೊಂಡು ಮಾಡ್ತಾ ಇರ್ತಾರೆ. ಸೊ ಇವ್ರು ಏನು ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೋ ಅದನ್ನು ಮಾಡ್ತಾ ಇರ್ತಾರೆ. ನಾನು ಮೋಸ್ಟ್ ಆಫ್ ದ ಟೈಮ್ ರಾಶಿಕನ್ನ ನೋಡಿರೋದು ಕಿಚನಲ್ಲೇ. ಸೊ ಹಾಗಾಗಿ ಸರ್. ನೋ ಯಾಕೆ ರಾಶಿಕಾ ಅವರೇ? ಸರ್ ಫಸ್ಟ್ ವೀಕ್ ಕಿಚನ್ ಡಿಪಾರ್ಟ್ಮೆಂಟ್ ನಾನು ಅಕ್ಕ ಇಬ್ಬರು ತೊಗೊಂಡಿದ್ವಿ. ಸೊ ಕಿಚನ್ ಕೆಲಸ ಎಲ್ಲ ಮಾಡ್ತಾ ಇದ್ವಿ ಸರ್. ಅದು ಬಿಟ್ಟು ಎಲ್ಲದಕ್ಕೂ ಇನ್ವಾಲ್ವ್ ಆಗಿದ್ದೀವಿ. ಆ್ಯಂಡ್ ಸೆಕೆಂಡ್ ವೀಕ್ ಅಂತ ಬಂದಾಗ ಹೌದು ಕಿಚನಲ್ಲೇ ಜಾಸ್ತಿ ಕಾಣೆ ಅಂತ ಮಾತು ಬಂತು. ಸೊ ಕಿಚನ್ ಡಿಪಾರ್ಟ್ಮೆಂಟ್ ಬೇಡ ಅಂತ ಅಂದೆ ಸರ್. ಅವಾಗ ಸ್ವಾಪ್ ಆಗ್ತಾ ಇದ್ವಿ, ಮಾಡ್ತಿದ್ವಿ. ಹೆಲ್ಪ್ ಏನಾರು ಇತ್ತು ಅಂದರೆ ಹೋಗ್ತಿತ್ತು. ಆ್ಯಂಡ್ ಅಕ್ಕಂಗೆ ಸ್ವಲ್ಪ ಐಡಿಯಾ ಗೊತ್ತಿರೋದ್ರಿಂದ, ಕುಕಿಂಗ್ ಗೊತ್ತಿರೋದ್ರಿಂದ ಸೊ ಎಲ್ಲರೂ ಹೋಗಿ ಅಂತ ಹೇಳ್ತಾರೆ, ಹೆಲ್ಪ್ ಮಾಡಲೇಬೇಕಾಗತ್ತೆ ಸರ್. ಹಾಗಾಗಿ ನಾನು ಕಿಚನ್ಗೆ ಸೀಮಿತ ಅನ್ನೋದು ಅಕ್ಸೆಪ್ಟ್ ಮಾಡಲ್ಲ. ಆ್ಯಂಡ್ ಕಿಚನ್ ಒಂದು ಬಿಟ್ಟು ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ದೀನಿ ಸರ್. ನಾನು ಸ್ಟ್ಯಾಂಡ್ ಅಂತ ಬಂದಾಗ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ರಾಂಗ್ ಅನ್ನಿಸ್ದಾಗ ನಾನು ಮಾತಾಡಿದ್ದೀನಿ ಸರ್. ಬರೀ ನಾನು ಕಿಚನಲ್ಲೇ ಟೈಮ್ ಪಾಸ್ ಮಾಡಿಲ್ಲ. ನೆಕ್ಸ್ಟ್ ಸ್ಟೇಟ್ಮೆಂಟ್. ಕಾವ್ಯ ಅವರು ಪ್ರಾಡಕ್ಟ್ ಜೊತೆ ಬಂದಿರುವ ಫ್ರೀ ಗಿಫ್ಟ್. ಎಸ್ ಯಾಕೆ ಮಾಡು? ಎಸ್ ಯಾಕಂದರೆ ಅವ್ರದ್ದು ಬಗ್ಗೆ ಹೇಳ್ಬೇಕಂದ್ರೆ ಸರ ಗಿಲ್ಲಿ ಅದಾನ ಅಂತ ತಿಳ್ಕಿಸಿಂದ ಅವ್ರದ್ದು ಸೇಪಾಕಾರ ಅನ್ನೋದು ನಂದೊಂದು ಅನಿಸಿಕೆ. ಅವ್ರು ಗಿಲ್ಲಿ ಅಲ್ದ ಏನಿಲ್ಲ ಅಂತ ತಿಳ್ಕಿಸಿಂದ ಅನ್ಕೋತೀನಿ ಸರ್. ಓಕೆ, ಸತೀಶ್ ಅವರೇ ಎಸ್ ಯಾಕೆ? ಸರ್ ಅದೇ ಈಗ ಗಿಲ್ಲಿನೇ 99.99% ಮಾತಾಡ್ತಾ ಇರೋದು. ಅವ್ರ ಜೊತೆ ಸುಮ್ಮನೆ ಸಪೋರ್ಟಿಂಗ್ ಥರ ಆ್ಯಕ್ಟರ್ ಥರ ಇರ್ತಾರೆ. ಅವರು ಏನು ಅವ್ರದ್ದು ಓನ್ ಏನು ತೋರಿಸ್ತಾ ಇಲ್ಲ, ಅದರಿಂದ. ಓಕೆ, ಎಸ್ ಯಾಕೆ ಅಶ್ವಿನಿ ಅವರೇ? ಅಣ್ಣ ನನಗೂ ಹಾಗೆ ಅನ್ಸುತ್ತೆ. ಗಿಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಕಾಮಿಡಿ ಮಾಡ್ತಿರ್ತಾನೆ, ಎಂಟರ್ಟೈನ್ ಮಾಡ್ತಿರ್ತಾನೆ. ಬಟ್ ಕಾವ್ಯ ಏನೇ ನಾವು ಹೇಳಿದ್ರು ತುಂಬಾ ಪರ್ಸ್ನಲ್ ಆಗಿ ತಗೊಳ್ತಾರೆ, ಬರೀ ರಿಯಾಕ್ಟ್ ಮಾಡ್ತಿರ್ತಾರೆ ಬಿಟ್ರೆ ಅವ್ರದ್ದು ಯಾವುದೇ ಥರದ ಒಂದು ಕೊಡುಗೆ ಇಲ್ಲ ಅಂತ ನನಗನ್ಸುತ್ತೆ ಅಣ್ಣ. ಓಕೆ, ನೋ ಯಾಕೆ ಕಾವ್ಯ ಅವರೇ? ಸರ್ ಆ್ಯಕ್ಚುಲಿ ನಾನು ಲಾಸ್ಟ್ ವೀಕು ಹೇಳಿದ್ದೆ, ಇಬ್ರದ್ದು ಡಿಫ್ರೆಂಟ್ ಪರ್ಸ್ನಾಲಿಟಿ. ಗಿಲ್ಲಿ ತುಂಬ ಕಾಮಿಡಿ ಮಾಡಿಕೊಂಡು ಹ್ಯೂಮರಸ್ ಆಗಿದ್ದಾನೆ. ಆ್ಯಂಡ್ ಈವನ್ ಐ ಆಮ್ ಲೈಕ್, ಬಟ್ ಅವನಷ್ಟು ನಾನು ಕಾಮಿಕ್ ಆಗಿ ಅಥವಾ ಫನ್ನಿಯಾಗಿ ಇರೋದಕ್ಕಾಗಲ್ಲ. ದಟ್ಸ್ ನಾಟ್ ಮೈ ಪರ್ಸ್ನಾಲಿಟಿ. ಬಟ್ ಅದ್ರ ಹೊರತುಪಡಿಸಿ ಮನೇಲಿ ಏನೇ ಆದರೂ ನನ್ನ ಒಪಿನಿಯನ್ ಆಗಿರ್ಬೋದು, ಟಾಸ್ಕಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ನನ್ನ ಕಡೆಯಿಂದ 100% ಕೊಟ್ಟಿದ್ದೀನಿ. ಸೊ ಫ್ರೀ ಪ್ರಾಡಕ್ಟ್ ಅನ್ನೋ ಪದನ ಆಕ್ಸೆಪ್ಟ್ ಮಾಡಲ್ಲ ಸರ್. ನೆಕ್ಸ್ಟ್ ಸ್ಟೇಟ್ಮೆಂಟ್. ಮನೆಯಲ್ಲಿ ಪ್ರಾಬ್ಲಮ್ ಅಂತ ಬಂದಾಗ ಕಾಕ್ರೋಚ್ ನೀಟಾಗಿ ఎస్కేప్ అవుతారు. కాక్రోచ్ ప్రాబ్లం వచ్చేస్తే ఇంట్లో మీరు ఎస్కేపు. ದೇವರಲ್ಲಿ ಬೋರ್ಡ್ಗಳು ನೋಡ್ರಿ ಎಲ್ಲರೂ. ಸುಧೀರ್, ನಿಮಗೆ ಯಾರ್ಯಾರು ಆನ್ಸರ್ ಬೇಕು ಹೇಳಿ, ಅವ್ರ ಹತ್ರ ಕೇಳ್ತೀನಿ. ಅಶ್ವಿನಿ ಮ್ಯಾಮ್. ಅಶ್ವಿನಿ ಮ್ಯಾಮ್, ಎಸ್ ಯಾಕೆ ಅಶ್ವಿನಿ ಮೇಡಮ್? ಅಣ್ಣ ಅವ್ರು ಇಲ್ಲಿ ನಮ್ಮ ಜೊತೆ ಒಂದು ಸ್ಟ್ಯಾಂಡ್ ತೊಗೊಂಡಿರ್ತಾರೆ. ಇಲ್ಲಿ ತುಂಬ ದೃಢವಾಗಿ ನಮ್ಮ ಜೊತೆಲಿ ಹೌದು ನೀವು ಹೇಳಿದ ಸರಿ ಅಂತ ಹೇಳಿರ್ತಾರೆ. ಮತ್ತೆ ಅಲ್ಲಿ ಹೋಗಿ ಇನ್ನೊಂದು ಗುಂಪು ಜೊತೆ ಮಾತಾಡಿದ ತಕ್ಷಣ ಎಲ್ಲೋ ಒಂದು ಕಡೆ ಅಲ್ಲಿ ಸೋತ್ಬಿಟ್ಟಿರ್ತಾರೆ. ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಏನು ಮಾಡ್ತಾರೆ, ಸಿಚುವೇಶನಲ್ಲಿ ಸಿಕ್ಕಾಕೋಬಾರ್ದು ಅಂತ ಅಲ್ಲಿ ಕಾನ್ವರ್ಸೇಷನ್ಗೆ ಬರೋದಿಲ್ಲ, ಎಲ್ಲೋ ಒಂದು ಕಡೆ ದೂರ ಇರ್ತಾರಣ್ಣ. ಸೊ ಅದನ್ನು ನಾವು ನೋಟಿಸ್ ಮಾಡಿದ್ದೀವಿ. ಹಾಗಾಗಿ ನನಗೆ ಸುದಿ ಅಣ್ಣ ಅಂತ ಅನ್ಸುತ್ತೆ. ಎಸ್ ಯಾಕೆ ಗಿಲ್ಲಿ? ಅಣ್ಣ ಅಸುರ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟರು. ಅಣ್ಣ ಕತ್ಕೊಂಡು ಕರ್ಟನ್ ಪೀಸ್ ಸುತ್ಕೊಂಡು ಆ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ರು. ಯಾರಲ್ಲಿ ಜಗಳ ಮಾಡಿದ್ರು ಸಾಕು, ಅಣ್ಣ ಕಾಣಿಸ್ತಾ ಇಲ್ಲ. ಎಲ್ಲಿ ಅಂದ್ರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತೆ, ಅಲ್ಲೋ ಕೂತ್ ಬಿಡೋರು. ಚಂದ್ರಪ್ರಭಾ ಅವರೇ ಎಸ್ ಯಾಕೆ? ಈಗ ಅವರು ಅಸುರ ಮಹಾರಾಜನ ಒಂದು ಇದು ಬಂದಾಗ ಏನೋ ಒಂದು ಪ್ರಾಬ್ಲಮ್ಗೆ ಈ ಕಡೆ ಒಂದು ಸ್ವಲ್ಪ ಜನ ಸಿಗಾಕೊಂಡಿದ್ರು, ಒಳಗಡೆ ಒಂದು ಸ್ವಲ್ಪ ಲಾಕ್ ಮಾಡ್ಕೊಂಡಿದ್ರು. ಆಚೆನೂ ಬರ್ನಿಲ್ಲ, ಒಳಗಡೆ ಏನೋ ಉಳ್ಕೊಳ್ಳಿಲ್ಲ, ಸುಮ್ಮನೆ ಮಲಗ್ಬಿಟ್ರು ಸರ್. ಅಂದ್ರೆ ಸಮಸ್ಯೆ ಬಂದಾಗ ಅದ್ರ ಕಡೆ ತಲೆನೇ ಹಾಕಲ್ಲ, ಸುಮ್ಮನೆ ರೋಗೋಸ್ಕರ ಮಲಗ್ಬಿಡ್ತಾರೆ ಸರ್. ನನ್ಗೆ ಹಾಕ್ಬೇಕು ಇದು ಅನ್ನೋ ಥರದಲ್ಲಿ. ಓಕೆ, ಎಸ್ ಯಾಕೆ? ಅಣ್ಣ ಆಚೆ ಕಡೆ ಒಂದು 45 ಆಂಟಿ ವಿಲನ್ಗಳ ಜೊತೆ ಹೊಡೆದಾಡ್ಬೋದು, ಈ 4-5 ಆಂಟಿ ವಿಲನ್ಗಳ ಜೊತೆ ಹೊಡೆದಾಡಕ್ಕಾಗಲ್ಲ ಅಣ್ಣ. 4-5 ಆಂಟಿ ವಿಲನ್ಗಳ ಜೊತೆ ಒದ್ದಾಡಕ್ಕಾಗಲ್ಲ, ಕರೆಕ್ಟಾ? ಸಾಧ್ಯನೇ ಇಲ್ಲ. ಈಗ ಆರ್ಡರ್ ಪ್ಲೇಸ್ ಮಾಡೋಣ. ಡೇಂಜರಸ್ ಸಾಲ್ಟ್ ಇಂದ ಲಾಸ್ಟ್ ವರೆಗೂ 4 ಜನ ಅಂದ್ರೆ ಯಾರು? ಫಸ್ಟ್ ಅಣ್ಣ ಮೇನ್ ಅಶ್ವಿನಿ ಮೇಡಮ್. ಅವ್ರಿಗೆ ಗೊತ್ತಿರೋದು ಒಂದೇ ಅಣ್ಣ, ಈಗ ನಾನು ಹೋರಾಟಗಾರ ಆದ್ರೆ ಅವ್ರು ಪೊಲೀಸ್ ಆಗ್ಬಿಡ್ತಾರೆ, ನಾನು ಯಾವ್ದಾದ್ರು ಫ್ಯಾಕ್ಟ್ರಿ ಓನರ್ ಆದ್ರೆ ಅವ್ರು ಯೂನಿಯನ್ ಲೀಡರ್ ಆಗ್ಬಿಡ್ತಾರೆ. ಆ ಥರ ಅವರು ಒಟ್ಟು ಉಲ್ಟ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಅವರು ತಂಗಿ ಇಲ್ಲಿ ಅಕ್ಕನ ಜೊತೆ ಪುಕ್ಕ, ಅವ್ರು ಏನು ಹೇಳ್ತಾರೋ ಇವ್ರು ಅದ್ರ ಜೊತೆಗೆ. 2ನೇದು 3ನೇದು ರಾಶಿ ಅಣ್ಣ. ಮೇಂಟೈನ್ ಮಾಡೋಕ್ಕಾಗಲ್ಲ ಹುಡುಗಿನ. ಓಕೆ, 20 ಕೇಳಲ್ಲ ಈ ಮನೇಲಿ, 60 ಕೇಳಲ್ಲ ಈ ಮನೇಲಿ. 20 ಜಗಳ, 60 ಜಗಳ. 4ನೇದು
ನಾಲ್ಕನೇದು ಕಾವ್ಯನ ಕಂಡ್ರು ಭಯ ಆಯ್ತಣ್ಣ. ಅವಳು ಕಂಡುಬಿಡ್ತಿದ್ದಂಗೆ ಹೊರಟ್ಬಿಡ್ತೀನಿ ನಾನು. ಕಾರಣ ಸರ್ ಹ್ಞೂ ಅಣ್ಣ ಅದೇ ನೋಡಿ ಕಣ್ಣು ಏನು ತುಂಬ ಭಯ ಪಡಿಸ್ತಣ್ಣ. ನಾನು ಹೊರಟ್ಬಿಡ್ತೀನಿ. ಆಮೇಲೆ ಅಣ್ಣ ಇಲ್ಲಿ ಇದೇ ಬರ್ತಿಬಿಟ್ಟೆ ಅಣ್ಣ ಮೇನು ರಫಲ್ ಸ್ಟಾರ್ ಅದು 3 ತಿಂಗಳು ರಜೆ ಸಿಗುತ್ತೆ ಅಂತ ಬಂದ್ಬಿಟ್ರು ಬಿಗ್ ಬಾಸ್ಗೆ ನನಗೆ ಕಾಟ ಕೊಡೋಕ್ಕೆ. ಭಯ ಆಗ್ತದೆ ಅಣ್ಣ ಹುಡುಗಿ ಬರ್ತಾ ಇದ್ದಂಗೆ. ಈ 5 ಜನ ಅಲ್ಲಿ ತುಂಬಾ ಭಯ ಪಡಿಸೋದು ಯಾರನ್ನ ನಿಮ್ಮನ್ನು? ಟೀಚರ್. ಚಲೋ ನೆಕ್ಸ್ಟ್ ಸ್ಟೇಟ್ಮೆಂಟ್. ಈ ಮನೆಯಲ್ಲಿ ತುಂಬಾನೇ ಒಳ್ಳೆ ವ್ಯಕ್ತಿ ಅಂದ್ರೆ ಮಲ್ಲಮ್ಮ ಎಸ್ ಅವ್ರನ್ನ ಇಟ್ಕೋಬೇಡಿ. ಕಾಕ್ರೋಚ್ ಎಸ್ ಯಾಕೆ ಅಣ್ಣ? ನಿನ್ನೆ ರಾತ್ರಿನೂ ಅದನ್ನೇ ಹೇಳಿದೆ ಅಣ್ಣ. ಫಸ್ಟ್ ವಾರದಲ್ಲಿ ಒಂದು ಅಮ್ಮ ಸಿಕ್ಕವ್ರೆ, ಸೆಕೆಂಡ್ ವಾರದಲ್ಲಿ ಒಂದು ತಂಗಿ ಸಿಕ್ಕವ್ರೆ, ಈಗ 3ನೇ ವಾರದಲ್ಲಿ ಒಂದು ತಂದೆ ಸಿಕ್ಬಿಡ್ತಾರೆ. 4 ಜನ ಸೇರ್ಕೊಂಡು ನಮ್ಮ ಸಂಸಾರ ಆನಂದ ಸಾಗರ ಅಂತ ಆಡ್ಕೊಂಡು ಇದ್ಬಿಡಿ. ಅವ್ರು ಆಡ್ತಿರ್ತಾರೆ, ನಿನ್ನ ಮನೆಗೆ ಹೊರಟು ಬಿಡು ಅಂತ ಸಂಸಾರ ಹುಡುಕ್ತಾರಣ್ಣ ಅವರಲ್ಲಿ. ಎಸ್ ಯಾಕೆ ಅಭಿ? ಸರ್ ಯಾಕಂದ್ರೆ ಪ್ರತಿ ಸಲ ಏನೇ ಆಗಲಿ ಮನೆಯಲ್ಲಿ ಸರ್ ಒಬ್ಬರು ಕರೆಕ್ಟಾಗಿ ಯೋಚಿಸಿ ಮಾತಾಡೋದು ಅಂತಾನೆ ನನ್ನ ಪ್ರಕಾರ ಧ್ರುವ್ ಸರ್. ಯಾಕೆ ತಪ್ಪಿದ್ದಾಗ ತಪ್ಪು ಅಂತ ಒಪ್ಕೋತಾರೆ. ಆಮೇಲೆ ಏನಾರು ಯಾರಿಗಾರು ಒಂದು ಕೆಲಸ ಹೇಳ್ಬೇಕಾಗಿಲ್ಲ. ಎಸ್ ಯಾಕೆ ಸ್ಪಂದನ ಅವರೇ? ಅವರು ತುಂಬ ಒಳ್ಳೆಯವ್ರಾಗೋಗ್ಬಿಟ್ಟಿದ್ದಾರೆ ಸರ್. ಅದೇ ಹೇಳ್ತಿದ್ದೆ, ನೀವು ಆ ರೇಸ್ಗೆ ಬರ್ತಿಲ್ಲ, ಅಷ್ಟರಲ್ಲೇ ಒಳ್ಳೆಯವ್ರಾಗ್ತಿದ್ದೀರಲ್ಲ ಅಂತ. ಇಲ್ಲ, ನಾನು ಇರೋದೇ ಹಾಗೆ, ನಾನು ವೀಕ್ ಇರೋನ ಪುಷ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ತುಂಬ ಒಳ್ಳೆಯವರು ಅಂತ ಅನಿಸ್ತಾರೆ ಸರ್. ಅಂದ್ರೆ ವೀಕ್ ಇರೋರ್ನ ಪುಷ್ ಮಾಡೋದು ಅಂದ್ರೆ ಹೆಂಗೆ ಹೊರಗಡೆ ಹಾಕೋದು ಅಂತನಾ? ಇದಕ್ಕೂ ಪುಷ್ ಅಂತೀವಿ ಸ್ಪಂದನ ಸರ್. ಅದು ನೋಡ್ಬೇಕು ಸರ್. ಹಂಗಾರೆ ಎರಡರಲ್ಲಿ ಯಾವ ಪುಷ್ ಮಾಡ್ತಿದ್ದಾರೆ ಅಂತ ನೆಕ್ಸ್ಟ್ ವೀಕ್ ಅಬ್ಸರ್ವ್ ಮಾಡಬೇಕು ಸರ್. ನೋಡಿ ಈಗ ಕರೆಕ್ಟಾಗಿ ರಕ್ಷಿತ್ ಅವ್ರು ಹೇಳ್ತಾರೆ ನೋಡಿ. ಎಸ್ ಯಾಕೆ ರಕ್ಷಿತ್ ಅವ್ರೆ? ಎಸ್ ಯಾಕೆಂದ್ರೆ ನಾನು ಯಾವಾಗ ಫಸ್ಟ್ ಟೈಮ್ ಮನೆಯಲ್ಲಿ ಬಂದಿದ್ದೀನಿ, ಅವರಿಗೆ ಗೊತ್ತಿಲ್ಲ ನಾನು ಯಾರು ಎಂತ ಅಂತ. ಓಕೆ, ಅದೇ ಒಂದು ಒಟ್ಟಾಗಿ ಒಂದು ಡಿಸಿಷನ್ ತಗೊಳ್ಳಿದ್ದಾರೆ. ಒಂದು ಬೇಜಾರಾಯಿತು, ಅವರು ಸ್ಟ್ಯಾಂಡ್ ತಗೊಳ್ಳಿಲ್ಲ. ಆ ಟೈಮ್ ಅವರಿಗೆ ಫೀಲ್ ಆಯಿತು ನಾನು ಇರಬೇಕು ಅಂತ, ಬಟ್ ಅವರು ಸ್ಟ್ಯಾಂಡ್ ತಗೊಳ್ಳಿಲ್ಲ. ಅಷ್ಟೇ ಒಂದು ಚಿಕ್ಕ ಬೇಜಾರುಂಟು. ಒಂದು ಲೈನ್ ಸ್ಟ್ಯಾಂಡ್ ತಗೊಂಡಿಲ್ಲ, ಬಿಟ್ಬಿಡಿ ನನ್ನ. ನಾನೇನ್ ಮಾಡಿದ್ದೀನಿ? ಅವ್ರು ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ. ಯಾಕೆ ಸ್ಟ್ಯಾಂಡ್ ತಗೊಂಡಿಲ್ಲ? ಅವತ್ತಿಂದ ಇವತ್ತವರೆಗೆ ನನ್ನನ್ನು ರುಬ್ತವ್ರು ಅವರು. ಈಗ ನನಗೂ ಅದೇ ಅನಿಸ್ತದೆ, ಅವತ್ತು ತಗೋಬೇಕಿತ್ತು ಸರ್. ನಾನು ದಯವಿಟ್ಟು ಸ್ಟ್ಯಾಂಡ್ ತಗೊಂಬಿಡಿ. ತಗೊಳ್ತೀನಿ ಸರ್, ಖಂಡಿತ ತಗೊಳ್ತೀನಿ. ರಕ್ಷಿತ್ ಅವರೇ, ಆ ಟೈಮಲ್ಲಿ ಅವರು ಬಂದು ನನಗೆ ಒಂದು ಇದೇ ಕೊಟ್ಟಿದ್ರು. ಏನು ಕೊಟ್ಟಿದ್ರು? ಒಂದು ಇನ್ಸ್ಪಿರೇಷನ್, ಧೈರ್ಯ ಕೊಟ್ಟಿದ್ರು. ಪರವಾಗಿಲ್ಲ, ನಿಮ್ಮ ಲೈಫ್ ಇಲ್ಲಿ ಸ್ಟಾಪ್ ಆಗಲಿಲ್ಲ. ಅದೇ ನನಗೆ ಖುಷಿ ಆಯಿತು. ಸೊ ಹೊರಗಿಂದ ನಾನು ಇದೇ ಹೇಳ್ಬೋದು ದಟ್ ಅವರು ಚೆನ್ನಾಗಿದ್ದಾರೆ. ಹಾ, ರಕ್ಷಿತ್ ಅವರೇ, ನನ್ನ ಸ್ಟೇಟ್ಮೆಂಟ್ ಏನು? ಅವರು ಒಳ್ಳೆಯವರು ಅಂತ ಅಲ್ವಾ? ಒಳ್ಳೆಯವರು. ನೀವು ಹೇಳಿದ್ಮೇಲೆ ನಾನು ವಾದ ಮಾಡಲ್ಲ. ಒಳ್ಳೆಯವರು. ಕಾಕ್ರೋಚ್, ನಾವು ನಿಮ್ಮ ಪಾರ್ಟಿನೇ. ಲಾಸ್ಟ್ ಸ್ಟೇಟ್ಮೆಂಟ್. ಈ ಮನೆಯ ಕಾರ್ಟೂನ್ ಅಂದರೆ ರಕ್ಷಿತ್ ಅವರು. ನೋ ಯಾಕೆ ಅಶ್ವಿನಿ ಅವರೇ? ಅಣ್ಣ, ನನಗೇನು ಕಾರ್ಟೂನ್ ಅಂತ ಅನ್ಸಲ್ಲ. ಬಿಕಾಸ್ ಅವಳು ವಯಸ್ಸಾಗಿರ್ಬೋದು, ಹಾಗಾಗಿ ನಾವೆಲ್ಲ ಸ್ವಲ್ಪ ಹಿರಿಯರು ಇರೋದ್ರಿಂದ ನಮ್ಗಳಿಗಾಗ ಅನ್ನಿಸ್ಬಹುದು. ಬಟ್ ಶಿ ಸೆನ್ಸಿಬಲ್ ಅಣ್ಣ. ಅವಳು ಕೆಲವೊಂದೊಂದು ಪಾಯಿಂಟ್ಸ್ನ ಮಾತಾಡುವಾಗ ನಮಗೆ ಅನ್ಸುತ್ತೆ ಇಷ್ಟೊಂದು ಇವಳಿಗೆ ಬುದ್ಧಿ ಇದೆಯಾ ಅಂತ ಹೇಳಿ. ಸೊ ಐ ಥಿಂಕ್ ಶಿ ಇಸ್ ಸೆನ್ಸಿಬಲ್, ಶಿ ಇಸ್ ನಾಟ್ ಅ ಕಾರ್ಟೂನ್. ಎಸ್ ಯಾಕೆ ಕಾಕ್ರೋಚ್? ಅಣ್ಣ 100% ಕಾರ್ಟೂನೇ ಅಣ್ಣ. ನನಗೆ ಇವ್ರು ನೋಡಿದಾಗ ಹೆಂಗನ್ಸುತ್ತೆ ಅಂದರೆ, ಇವ್ರಿಗೆ ಸಿಕ್ಕಿರೋ ರಾಣಿ ಪಟ್ಟ, ಈ ತಂದೆ ಕೆಲಸ ಮಗನ ಸಿಗುತ್ತಲ್ಲ ಗೌರ್ಮೆಂಟ್ ಕೆಲಸ, ಎಲಿಜಿಬಿಲಿಟಿ ಇಲ್ಲದೇ ಇದ್ರೂ ಅವರು ಡ್ಯೂಟಿಲಿ ಸತ್ತೋದು ಆ ಥರ ಏನೋ ಆದಾಗ ಹಂಗೆ ರಾಣಿ ಪಟ್ಟ ಸಿಕ್ಬಿಡಿದೆ ಅನ್ಸುತ್ತೆ ಅವ್ರಿಗೆ. ನಾನು ಯಾವ ಪಟ್ಟದಲ್ಲಿದ್ದೀನಿ, ನಾನು ಏನು ಈ ಮನೆಯಲ್ಲಿ ಅನ್ನೋದೇ ಗೊತ್ತಿಲ್ಲ. ನೆನ್ನೆ ಆ ಸೆಲ್ ಒಳಗಡೆ ಹೋಗಿ ಆಟ ಆಡ್ತಾ ಇದೆ. ಹೇಳಿದ್ರೆ ನಾನು ಸೆಲ್ಲು ಗಟ್ಟಿಗಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತಣ್ಣ. ತಂದೆ ಕೆಲಸ ಮಗನ್ ಸಿಕ್ಬಿಡ್ತಲ್ಲಣ್ಣ, ಹಂಗೆ ಸಿಕ್ಕಿರೋ ಒಂದು ಬೇರೆನೇ ಆಗುತ್ತೆ. ಅವರು ಬೇರೆನೆ ಮಿಕ್ಸ್ ಮಾಡಿ ಹೇಳ್ತಾರೆ. ಗೊತ್ತಾಯ್ತಾ ನಿಮ್ಗೆ? ಹಂಗೆ ಅವರ ಇದೆ. ನಾನು ಟಾಮಾದ್ರೆ ಹುಡುಗಿ ಜರ್ರಿ ತರ ಅಣ್ಣ, ನನಗೆ ಕಾರ್ಟೂನ್ ತರನೇ ಕಾಣುತ್ತೆ ಯಾವಾಗ್ಲೂ. ಇದೇ ಸ್ಟೇಟ್ಮೆಂಟ್ ನಾನು ಅಕ್ಸೆಪ್ಟೇ ಮಾಡಲ್ಲ. ನನ್ನ ಸ್ಟೇಟ್ಮೆಂಟ್ ಎಲ್ಲ ಬೋರ್ಡ್ ಎಲ್ಲ ಸೈಡ್ಗಿಡಿ.
ಎಸ್ ಆರ್ ನೋ ರೌಂಡ್ದು ಕೆಲವು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ನಿಮ್ಗಳಿಗೆ ಹೇಳ್ಬಿಡ್ತೀನಿ. ಬಿಕಾಸ್ ನೆಕ್ಸ್ಟ್ ವೀಕ್ ಮತ್ತೆ ಎಸ್ ಆರ್ ನೋ ರೌಂಡ್ ಅಂತ ಬಂದಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯು ನೋ. ಮೆನಿ ಎ ಟೈಮ್ಸ್ ಆ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಪಬ್ಲಿಕ್ಕಿನ ಪರ್ಸ್ಪೆಕ್ಟಿವ್ ಆಗಿರ್ಬೋದು, ಇಲ್ಲ ನಿಮ್ಗಳಲ್ಲೇ ಒಬ್ಬರದ್ದು ಸ್ಟೇಟ್ಮೆಂಟ್ ಆಗಿರ್ಬೋದು. ಸೊ ಹಾಗಿದ್ದಾಗ ಅದನ್ನು ಕಾಂಟ್ರಡಿಕ್ಟಿಂಗ್ ಆನ್ಸರ್ ನೀವು ಕೊಟ್ಟಾಗ ಬಹಳ ವಿಚಿತ್ರವಾಗಿ ಹೊರಗಡೆ ಕಾಣಿಸ್ತೀರಿ ಅನ್ನೋದನ್ನು ಮರಿಬೇಡಿ. ಓಕೆ? ಈಗ ಮನೆಯಲ್ಲಿ ಒಂದು ಚಿಕ್ಕ ಬ್ರೀಫ್ ಕೇಸ್ ಇದೆ. ಎಲ್ಲಿದೆ ಅದು? ಆ ಬ್ರೀಫ್ ಕೇಸಲ್ಲಿ ಏನಿರ್ಬೋದು? ಕಾಕ್ರೋಚ್. ಥರ್ಡ್ ವೀಕ್ಗೆ ಅದರಿಂದ ಏನೋ ಒಂದು ಲೀಡ್ ಇರ್ಬೋದು ಅನ್ಸುತ್ತೆ ಅಣ್ಣ. ಅದೇ ಒಂದು ಅನ್ಎಕ್ಸ್ಪೆಕ್ಟೆಡ್ ಯಾವುದಾದ್ರೂ ಒಂದು ಲೀಡ್ ಇರ್ಬೋದು ಅಂತ ಅನ್ನಿಸ್ತಿದೆ ಅಣ್ಣ. ದೇವತಾ ಮನುಷ್ಯ ಧ್ರುವ ಅವರೇ, ಯಾರ್ದಾದ್ರೂ ಇಮ್ಯುನಿಟಿ ಅಥವಾ ಇನ್ನೊಬ್ಬ ಫೈನಲಿಸ್ಟ್ ಯಾರಾದ್ರೂ ಕಂಟೆಂಡರ್ದು ಹೆಸರು ಇರ್ಬೋದು. ಚಲೋ, ಈಗ ಒಂದು ಗೇಮ್ ಸ್ಟಾರ್ಟ್ ಮಾಡ್ತೀನಿ ನಾನು. ಚೂರು ಧ್ರುವ ಯಾರಾದರೂ ಸ್ಟೋರಿಗೆ ಹೊಟ್ಟು ಬಂದ್ಬಿಡಿ, ಇಬ್ರು ಹೋಗಿ. ಮನೆ ಒಳಗಡೆ ಅರಮನೆ ಅಂತ ಹೋದಾಗ ತಾವೇ ಅರಸರು ಸೇವಕರು ಏನೋ ಒಂದು ಕಟ್ಕೊಂಡು ಆಡ್ತಾ ಇದ್ದೀರಿ. ಪಟ್ಟಾಭಿಷೇಕ ಒಂದು ಆಗಿಲ್ಲ, ಇದು ಒಂದು ಪಟ್ಟಾಭಿಷೇಕ ಅಂತ ಅಂದ್ಕೊಳ್ಳಿ. ಓಕೆ, ಮುಂದೆ ಕಿರೀಟ ಇದೆ, ನಾನು ಒಬ್ಬೊಬ್ಬರನ್ನೇ ಕರಿತೀನಿ. ಎಲ್ಲ ಕಿರೀಟಕ್ಕೂ ಒಂದು ಪರ್ಪಸ್ ಅಂತ ಕೊಡಬೇಕು ತಾವು. ಅಲ್ಲಿ ಪಕ್ಕದಲ್ಲಿ ಲೇಬಲ್ಸ್ ಇದೆ, ಆ ಲೇಬಲ್ ಅಲ್ಲಿ ಆ ಪರ್ಸನ್ದು ಒಂದು ವ್ಯಕ್ತಿತ್ವ ಇದೆ. ನಿಮಗೆ ಆ ವ್ಯಕ್ತಿತ್ವ ಯಾರಿಗೆ ಸೂಟ್ ಆಗುತ್ತೆ ಅಂಟಿಸ್ಬೋದು. ಇಸ್ ದಟ್ ಓಕೆ? ಅರ್ಥ ಆಯ್ತಾ? ಫಾರ್ ದ ಟೈಮ್ ಬೀಯಿಂಗ್ ನಿಮ್ಮ ಬ್ಯಾಂಡ್ ಬಿಚ್ಕೊಳ್ಳಿ. ಒಬ್ಬರಿಗೆ 6 ಆಪ್ಷನ್ಸ್ ಇದೆ. ಅಲ್ಲಿ 6 ಆಪ್ಷನಲ್ಲಿ ಯಾವುದಾದ್ರು 2 ಸೆಲೆಕ್ಟ್ ಮಾಡಿ ಇಬ್ಬರಿಗೆ ಹಾಕ್ಬೋದು. ಐ ಸ್ಟಾರ್ಟ್ ವಿತ್ ಟೀಚರ್. ಬನ್ನಿ, ಆ ಲೇಬಲಲ್ಲಿ ಏನೇನಿದೆ ಫಸ್ಟ್ ಓದ್ಕೊಂಬಿಡಿ. ನಿಮಗೆ ಯಾರಿಗೆ ಏನು ಕೊಡಬೇಕು ಅನ್ಸುತ್ತೋ ಡಿಸೈಡ್ ಮಾಡಿಬಿಟ್ಟು 2 ಕಿರೀಟ ತೊಗೊಂಡೋಗಿ ಅವ್ರಿಗೆ ಕೊಡ್ಬೋದು. ಆ್ಯಂಡ್ ಆ ಸ್ಟಿಕ್ಕರ್ನ ಆ ಕಿರೀಟದ ಮೇಲೆ ಅಂಟಿಸ್ಕೊಂಡು ನೀವು ಯಾಕೆ ಅಂತ ಹೇಳೋ ತನಕ ಅವ್ರು ಕೂತಿರ್ಬೇಕು. ಅಣ್ಣ, ನಾನು ಡೌರಾಣಿ ಅಂತ ನಾನು ಕಾವ್ಯನ್ಗೆ ಕೊಟ್ಟಿದ್ದೀನಿ. ಬಿಕಾಸ್ ತುಂಬ ಸಲ ಅವರು ಒಂದು ಸ್ವಲ್ಪ ಚಿಕ್ಕ ವಿಷಯನೂ ಕೂಡ ತುಂಬಾ ಎಲ್ಯಾಬ್ರೇಟ್ ಮಾಡ್ತಾಯಿದ್ರು. ಅಷ್ಟೊಂದು ಐ ಥಿಂಕ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅವರು ಅಶ್ವಿನಿ ಗೌಡ ಅನ್ನೋದನ್ನು ಮರೆತು ಒಬ್ಬ ಅರಸಿಯಾಗಿ ಈ ಮನೇಲಿ ಅವ್ರು ನನಗೆ ಕೆಲಸವನ್ನು ಕೊಡ್ತಾ ಇದ್ದಾರೆ ಅಥವಾ ಹೇಳ್ತಾ ಇದ್ದಾರೆ ಅನ್ನೋದನ್ನು ಅವ್ರು ಯಾವತ್ತೂ ಪರಿಗಣನೆಗೆ ತಗೊಳ್ತಾನೆ ಇರಲಿಲ್ಲ ಅಣ್ಣ. ಶಿ ವಾಸ್ ಟೇಕಿಂಗ್ ಇಟ್ ಟೂ ಪರ್ಸ್ನಲ್. ಮತ್ತು ತುಂಬ ಟಾಯ್ಲೆಟಲ್ಲಿ ಹೋಗಿ ಅದನ್ನು ಕ್ಲೀನ್ ಮಾಡಿ ಅಂತ ಹೇಳಿದಾಗ ಟಾಯ್ಲೆಟಲ್ಲಿ ಹೋಗಿ ಅಳೋ ಅಂಥದ್ದು, ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳೋ ಅಂಥದ್ದು ಇದೆಲ್ಲ ಮಾಡಿದ್ದಾರೆ ಅಂತ ನನ್ನ ಕಿವಿಗೆ ಬಿತ್ತು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಡವ್ ಮಾಡಿದ್ದಾರೆ ಅಂತ ಹೇಳಿ ಡೌರಾಣಿ ಅಂತ ನಾನು ಕಾವ್ಯ ಕೊಡ್ತಾ ಇದ್ದೀನಿ ಅಣ್ಣ. ಅಣ್ಣ, ಕುತಂತ್ರಿ ಅಂತ ಹೇಳಿ ನಾನು ಮಂಜು ಭಾಷಿಣಿ ಅವ್ರಿಗೆ ಕೊಡ್ತಾ ಇದ್ದೀನಿ. ಬಿಕಾಸ್ ಎವ್ರಿ ಟೈಮ್ ನಾನು ತುಂಬ ಬಹಿರಂಗವಾಗಿ ಹೊರಗಡೆ ಬಂದು ಪರ ವಿರೋಧನ ಚರ್ಚೆ ಮಾಡ್ತಾ ಇದ್ದೆ. ಯಾವುದೂ ಕೂಡ ನಾನು ಎಲ್ಲಿಯೂ ಕೂಡ ರೂಮಲ್ಲಿ ಕೂತ್ಕೊಂಡು ಗುಂಪನ್ನು ಕಟ್ಕೊಂಡು ಅಥವಾ ಇವ್ರ ಹತ್ರ ಹೋಗಿ ಗ್ರೂಪಿಸಮ್ ಮಾಡಬೇಕು, ಅವರಿಂದ ನನಗೇನೋ ವೋಟ್ ಬ್ಯಾಂಕ್ ಬರಬೇಕು ಅಂತ ಹೇಳಿ ಸಿಂಪತಿ ಎಲ್ಲೂ ನಾನು ಕ್ರಿಯೇಟ್ ಮಾಡ್ತಿರ್ಲಿಲ್ಲ ಅಣ್ಣ. ಬಟ್ ಕೆಲವೊಂದೊಂದು ಸಂದರ್ಭಗಳಲ್ಲಿ ಎಲ್ಲೋ ಒಂದು ಕಡೆ ಜಂಟಿಗಳನ್ನು ದಿಕ್ ತಪ್ಪಿಸುವಂಥ ಕೆಲಸವನ್ನು ಮಂಜು ಭಾಷಿಣಿ ಅವರು ಆ ಗುಂಪಿನ ಹಿರಿಯರಾಗಿ ಮಾಡ್ತಾಯಿದ್ರು ಅಂತ ನನಗೆ ಅನಿಸಿದೆ. ಹಾಗಾಗಿ ಕುತಂತ್ರಿ ಅನ್ನೋದನ್ನು ನಾನು ಮಂಜು ಭಾಷಿಣಿ ಅವ್ರಿಗೆ ಕೊಡ್ತಾ ಇದ್ದೀನಿ ಅಣ್ಣ. ರೈಟ್. ಸತೀಶ್ ಬನ್ನಿ. ಆ ಪ್ರೀವಿಯಸ್ ಕ್ರೌಡ್ನ ತೆಗೆದಿಟ್ಟು ಇದನ್ನು ಹಾಕ್ಕೊಳ್ಳಿ ಮಂಜು ಅವರು. ಸರ್, ಬೇಜವಾಬ್ದಾರಿ ಅಂದರೆ ಈಗ ಬಿಗ್ ಬಾಸ್ ಅವರು ಎಷ್ಟೊಂದು ರೂಲ್ಸ್ ಕೊಟ್ಟಿದ್ದಾರೆ, ಅದನ್ನು ತುಂಬ ಕೇವಲವಾಗಿ ತೊಗೊಳ್ತಾ ಇದ್ದಾರೆ. ಒಂದು ಕೆಲಸ ಹೇಳಿದ್ರು ಅದನ್ನು ಕೇವಲವಾಗಿ ಮಾಡ್ತಾ ಇರ್ತಾರೆ. ಅಂದರೆ ಬಿಡು ಇವತ್ತು ಮಾಡೋದು ಬೇಡ, ಆಮೇಲೆ ಕಾಟಾಚಾರಕ್ಕೆ ಮಾಡಿದ್ರೆ ಸಾಕು, ಆ ಥರ ಒಂಥರ ತುಂಬ ಎಲ್ಲದರಲ್ಲೂ ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ. ಅಂದರೆ ಅದು ಮನಸ್ಸಿಂದ ಏನು ನಮ್ಮನೆ ಇದು ನಮ್ಮ ಸೊತ್ತು ಅನ್ನೋ ಥರ ಅವ್ರು ಯಾವತ್ತೂ ಒಂದು ದಿವಸಕ್ಕೂ ನಡ್ಕೊಳ್ಳಿಲ್ಲ. ಅದರಿಂದ ರೈಟ್. ಮಂಜು ಅವರು ರೂಮಲ್ಲಿ ಎಲ್ಲರನ್ನೂ ಗುಡ್ಡೆ ಹಾಕ್ಕೊಂಡು ಇಂಥವ್ರನ್ನೇ ನಾಮಿನಿ ಮಾಡಬೇಕು ಅಂತ ಕರೆದು ಎಲ್ಲರನ್ನೂ ಒಂದು ಪ್ಲ್ಯಾನ್ ಮಾಡಿ ಎಲ್ಲರಿಗೂ ಇದು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವೀಕ್ ನಾನೇ ಬರೋದು ಅಂತ ಇವಾಗಲೇ ಗ್ಯಾರಂಟಿ ಕೊಟ್ಟಿದ್ದಾರೆ. ಆಶ್ ಬನ್ನಿ.
ಸರ್ ಗಿಲ್ಲಿ ಹ್ಯೂಮರ್ ಇದೆ, ಕಾಮಿಡಿ ಇದೆ, ಎಲ್ಲ ಓಕೆ. ಬಟ್ ಕೆಲಸದ ವಿಚಾರಕ್ಕೆ ಬಂದಾಗ ಏನಾದರೂ ಹೇಳಿದಾಗ ಗಿಲ್ಲಿಗೆ ಕಾವ್ಯ ಪುಷ್ ಮಾಡಲೇಬೇಕು. ಬೇಜವಾಬ್ದಾರಿತನ ಇದೆ, ರೂಲ್ಸ್ ವಿಚಾರದಲ್ಲೂ ಇದೆ. ಅಶ್ವಿನಿ ಅವ್ರಿಗೆ ಡೌರಾಣಿ ಯಾಕೆ ಕೊಟ್ಟೆ ಅಂದರೆ ನಮ್ಮದು ಒಂದು ಇನ್ಸಿಡೆಂಟ್ ನಡೀತು. ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಒಂದು ವಿಚಾರ ಬಂತು, ಅದ್ರ ಜೊತೆಗೆ ಕುಂಕುಮ ಹಾಕ್ಕೊಂಡು ರಕ್ತ ಅಂತ ಎಲ್ರಿಗೂ ತೋರಿಸಿದ್ರು. ಸೊ ಆ ವಿಚಾರಕ್ಕೆ ಈ ವಾರಕ್ಕೆ ಅವರು ಮಾಡಿದಂಥ ಆ್ಯಕ್ಟ್ ಡೌರಾಣಿ ಆಗಿತ್ತು ಸರ್. ಆಲ್ರೈಟ್, ಅಭಿ ಬನ್ನಿ. ಎಸ್ ಸರ್. ಸರ್ ಗಿಲ್ಲಿಗೆ ಬೇಜವಾಬ್ದಾರಿ ಅಂತ ಕೊಟ್ಟಿದ್ದೀನಿ. ಸತೀಶ್ ಅವ್ರಿಗೆ ಡೌರಾಜ ಅಂತ ಕೊಟ್ಟಿದ್ದೀನಿ ಸರ್. ಯಾಕಂತಂದ್ರೆ ಅವರು ಅವ್ರದ್ದೇ ಆದಂಥ ಒಂದು ಹೆಡ್ ಸ್ಪೇಸ್ ಅಲ್ಲಿ ಇರ್ತಾರೆ ಸರ್. ಯಾರ ಮಾತು ಏನು ಕರೆಕ್ಟಾಗಿ ಕೇಳಿಸ್ಕೊಳ್ಳಲ್ಲ, ಅವ್ರ ಪರ್ಸ್ಪೆಕ್ಟಿವೇ ಸರಿ, ನಾನು ಹೇಳಿದ್ದೆ ಸರಿ ಅಂತ ಇರ್ತಾರೆ. ನನ್ಗೆ ಅದು ಒಂಚೂರು ಇಷ್ಟ ಆಗಲ್ಲ. ಏನೇನೋ ಕತೆ ಹೇಳೋದು, ಆಮೇಲೆ ನನ್ನ ಬಗ್ಗೆನೇ ನಾನು ಮಾಡಿಲ್ದರ ಕೆಲಸಗಳೆಲ್ಲ ಇದ್ ಮಾಡಿದ್ಯಾ ಅದ್ ಮಾಡಿದ್ಯಾ, ಅದು ನನ್ಗೆ ಇಷ್ಟ ಆಗಲ್ಲ. ಸೊ ಡೌರಾಜ ಅಂತ ಕೊಟ್ಟಿದ್ದೀನಿ ಸರ್. ಸ್ಪಂದನ ಅವರೇ. ಸರ್ ಜಾನ್ವಿ ಅವ್ರಿಗೆ ನಾನು ಡೌರಾಣಿ ಅಂತ ಕೊಟ್ಟಿದ್ದೀನಿ. ಅವರು ಒಂದು ಜಗಳ ಆಗುತ್ತೆ, ಜಗಳ ಆದಮೇಲೆ ಅದನ್ನು ಪೋಸ್ಟ್ ದಟ್ ತುಂಬ ಅದನ್ನೇ ವಿಧವಾಗಿ ಸ್ವಲ್ಪ ಡೌ ಮಾಡ್ಕೊಂಡು ಹೇಳ್ತಾರೆ ಥರ ಅನಿಸುತ್ತೆ. ನಾಟಕೀಯ ಅಂತ ಅಶ್ವಿನಿ ಮ್ಯಾಮಿಗೆ ಯಾಕೆ ಕೊಟ್ಟಿದ್ದೀನಿ ಅಂದರೆ, ಒಂದು ಆ ಬ್ಯಾಂಡೇಜ್ ಇನ್ಸಿಡೆಂಟ್ ಏನಾಯಿತು ಅದು ಸ್ವಲ್ಪ ಅವರು ಯಾಕೆ ಹಂಗೆ ಮಾಡಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಕೆಲವು ಸತಿ ಅವ್ರು ಏನೋ ಹೇಳಬೇಕಾದ್ರೆ ಅದನ್ನು ತುಂಬ ಯಾರಿಗೋ ಏನೋ ಒಪ್ಪಿಸ್ಬೇಕಾದ್ರೆ ಹೇಳಬೇಕಾದ್ರೆ ಸ್ವಲ್ಪ ನಾಟಕೀಯವಾಗಿ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ಅವರಿಗೆ ನಾಟಕೀಯ ಅಂತ ಕೊಟ್ಟಿದ್ದೀನಿ. ಮಂಜು ಅವರು. ಸರ್ ಸತೀಶ್ ಅವ್ರಿಗೆ ಬೇಜವಾಬ್ದಾರಿ ಅಂತ ಕೊಟ್ಟಿದ್ದೀನಿ 2 ಕಾರಣಕ್ಕೆ. ಒಂದು, ಜಂಟಿಯಾಗಿ ನಮ್ಮ ಜಂಟಿಯ ಪ್ರತಿ ನಮ್ಮೆಲ್ರಿಗೂ ಒಂದು ಜವಾಬ್ದಾರಿ ಇರುತ್ತೆ, ಅವ್ರ ಇಷ್ಟಾನಿಷ್ಟಗಳನ್ನ ತಿಳ್ಕೊಳ್ಳೋದು. ಆದರೆ ಆ ರೀತಿಯ ಜವಾಬ್ದಾರಿ ಯಾವತ್ತು ಸತೀಶ್ ಅವರು ಚಂದ್ರಪ್ರಭಾ ಅವ್ರ ಕಡೆಗೆ ತೋರಿಸೇ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂತ ಹೇಳಿದ್ರೆ ಚಂದ್ರಪ್ರಭಾ ಅವರು ತುಂಬ ಬ್ರಾಡ್ ಮೈಂಡೆಡ್ ಆಗಿ ತಮಾಷೆಯಾಗಿ ಅವರ ಎಲ್ಲ ಕೊಡೋ ಎಲ್ಲ ಕಷ್ಟಗಳನ್ನ ಸಹಿಸ್ಕೊಂಡಿದ್ದಾರೆ. ಆದರೆ ಮೊನ್ನೆ ಆಗಿದ್ದ ಒಂದು ಸಿಚುವೇಶನಲ್ಲಿ ಚಂದ್ರಪ್ರಭಾ ಅವರು ಅಷ್ಟು ಫ್ರಸ್ಟ್ರೇಟ್ ಆಗಿ ಅಳ್ತಾ ಇದ್ರು ಕೂಡ ಅವ್ರ ಕಡೆ ಒಂದು ಕನಿಕರದ ದೃಷ್ಟಿಯನ್ನು ತೋರಿಸಲಿಲ್ಲ. ಅವರು ಸುಮ್ಮನೆ ಎಲ್ಲ ಪ್ರೀ ಪ್ಲಾನ್ಡ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅದೊಂದು ಬೇಜವಾಬ್ದಾರಿತನ ಅನ್ನಿಸ್ತು. ಮತ್ತೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ ನನ್ನನ್ನು ಕುತಂತ್ರಿ ಅಂತ ನನಗೆ ಕೊಟ್ಟು ಇವರು ಗುಂಪುಗೂಡಿಸ್ಕೊಂಡು ನಾಮಿನೇಷನ್ ಮಾಡ್ತಾರೆ ಅಂತ ಹೇಳಿದ್ದು, ಒಂದು ವಿಷಯನೇ ಗೊತ್ತಿಲ್ಲದೆ ನಾನು ಯಾವತ್ತೂ ಆ ಥರ ಮಾಡದೇ ಇರೋದನ್ನ ನನ್ನ ತಲೆ ಮೇಲೆ ಹೊರಿಸೋದು, ಆ ರೀತಿಯ ಪದಗಳನ್ನ ಸುಮ್ಮನೆ ಈಸಿಯಾಗಿ ಬೇಕಾಬಿಟ್ಟಿಯಾಗಿ ಬಳಸೋದು ಬೇಜವಾಬ್ದಾರಿತನ ಅಂತ ಅನ್ನಿಸ್ತು. ಹಾಗಾಗಿ ಅವರಿಗೆ ಬೇಜವಾಬ್ದಾರಿತನ. ಆಮೇಲೆ ನಾಟಕೀಯ ಅಶ್ವಿನಿ ಅವರಿಗೆ ಕೊಟ್ಟಿದ್ದೀನಿ. ಅವ್ರು ಯಾವಾಗಲೂ ನನಗೋಸ್ಕರ ನಾನು ಯಾವತ್ತೂ ಮಾತಾಡಲ್ಲ, ನಾವು ಅಂತಾನೆ ನನ್ನ ತಲೆಯಲ್ಲಿರುತ್ತೆ ಅಂತ ಹೇಳ್ತಾರೆ. ಬಟ್ ಆ ನಾವು ಅನ್ನೋದನ್ನು ನಮ್ಮಲ್ಲಿ ಯಾರಲ್ಲೂ ಆ ಭಾವನೆ ಅವ್ರು ಮೂಡಿಸಿಲ್ಲ. ನಾವು ಬಾಯಲ್ಲಿ, ಬಟ್ ನಾನು ಅನ್ನೋದು ಅವ್ರ ಮನಸ್ಸಿನಲ್ಲಿರುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ನಾಟಕೀಯ ಅಂತ ಅನಿಸುತ್ತೆ ಸರ್. ಜಾನ್ವಿ ಅವರೇ. ಕುತಂತ್ರಿ ಬೇಜವಾಬ್ದಾರಿ ಸರ್. ಗಿಲ್ಲಿ ಬೇಜವಾಬ್ದಾರಿ ಸರ್. ಇನ್ನು ಕುತಂತ್ರಿ ಮಂಜು ಭಾಷಿಣಿ ಅವರು. ಯಾಕೆಂದರೆ ಈ ಮನೆಯಲ್ಲಿ ಏನೇ ಶುರು ಆದರೂ ನನ್ನ ಪ್ರಕಾರ ಅದು ಅವರಿಂದನೇ ಶುರುವಾಗ್ತಾ ಇದೆ, ಜಗಳಗಳು ಎಲ್ಲ ಒಡಕು ಪ್ರತಿಯೊಂದು. ಸೊ ಹಾಗಾಗಿ ನಾನು ಅವ್ರಿಗೆ ಕುತಂತ್ರಿ ಕೊಟ್ಟಿದ್ದೀನಿ. ಮಲ್ಲಮ್ಮ ಅವರೇ, ಅವ್ರು ಯಾರಾದರೂ ಹೆಲ್ಪ್ ಮಾಡಿ ಬೇಕಾದ್ರೆ ಸಂಬಡಿ. ಯಾವ್ದು ಬೇಕಮ್ಮ ನಿಮ್ಗೆ? ಯಾವ್ದು ಬೇಕು? ಡೌರಾಜ ಇದೆ, ಬೇಜವಾಬ್ದಾರಿ ಇದೆ, ಡೌರಾಣಿ ಇದೆ, ನಾಟಕೀಯ ಇದೆ. ಡೌರಾಣಿ ಅಂತ. ಡೌರಾಣಿ. ಗಿಲ್ಲಿಯರ್ ನೋಡಿ ಏನೋ ಕೆಲಸ ಹೇಳಿದ್ರು ನೀವು ಒಬ್ರು ಹಿಂದಿರ್ರಿ, ನಾವು ಮಾಡ್ತೀವಿ ಕೆಲಸ, ಹಿಂದಿರ್ರಿ ಅಂತಾರೆ ಗಿಲ್ಲಿಯರ್. ಏನು ಕೊಟ್ಟಿದ್ದೀರಾ ಅವ್ರಿಗೆ? ಅದು ಬೇಜವಾಬ್ದಾರಿ ಕೊಟ್ಟಿವ್ರಿ. ಕಾವ್ಯಾರು ಡೌರಾಣಿ ಕೊಟ್ಟಿವ್ರಿ. ಓಕೆ. ಕಾರಣ ಅವ್ರು ಏನು ಹೇಳಿದ್ರು ನಮ್ಮ ಮಾತ ಕೇಳಲ್ಲ, ಹಿಂಗೆ ತಿರ್ಕೊಂಡು ಹೋಗ್ತಾರೆ ಅವರು. ಅವ್ರಿಗೆ ಡೌರಾಣಿ ಅಂತ ಕೊಟ್ಟಿವ್ರಿ. ಓಕೆ. ಚಂದ್ರಪ್ರಭಾ ಅವರೇ. ರಕ್ಷಿತ್ ಅವ್ರಿಗೆ ಬೇಜವಾಬ್ದಾರಿ ಕೊಟ್ಟಿದ್ದೀನಿ ಸರ್. ಬಿಗ್ ಬಾಸ್ನ ಯಾವುದೇ ನಿಯಮಗಳನ್ನ ಫಾಲೋ ಮಾಡ್ತಾ ಇಲ್ಲ. ಬೆಳಗಬಾರ್ದು ಅಂದರೆ ಬೆಳಗ್ತಾರೆ, ಅಡುಗೆ ಮಾಡಬಾರ್ದು ಅಂದರೆ ಅಡುಗೆ ಮಾಡ್ತಾರೆ, ಹಿಂಗೆ ಯಾವುದೇ ನಿಯಮಗಳನ್ನ ಫಾಲೋ ಮಾಡ್ತಾ ಇಲ್ಲ. ಅದಕ್ಕೆ ಬೇಜವಾಬ್ದಾರಿ ಕೊಟ್ಟಿದ್ದೀನಿ. ಜಾನ್ವರಿಗೆ ಡೌರಾಣಿ ಅಂತ ಏನು ಕೊಟ್ಟಿದ್ದೀನಿ ಅಂದರೆ, ಹೋದ್ವಾರ ನೀವು ಬಂದು ಹೋದಾದ್ಮೇಲೆ ಅವ್ರು ಮಾತಾಡುತ್ತೋ ನಾನೇ ಕೇಳಿಸ್ಕೊಂಡೆ ಸರ್. ಏನಾದರೂ ಮಾಡಬೇಕು, ಅಲ್ಲಿ ಬೇಕು ಅಂತ ನೀರಿಗೆ ನಾವೇ ಬಿಸಾಕ್ತೋ, ಏನಕ್ಕೆ ಅಂತ ಕೇಳ್ತಾರೆ. ಅಪ್ಪ ಹೆಂಗೋ ಇದು ಕಂಟೆಂಟ್ ಆಯಿತು ಅಂತ ಹೇಳಿದ್ರು. ಈ ಜಗಳ ಮಾಡಾದ್ಮೇಲೆ ಅಪ್ಪ ಇದು ಹೆಂಗೋ ಪ್ರೊಮೋ ಥರ ಆಯ್ತದೆ, ಈ ಥರ ಹೇಳುತ್ತು ನಾನೇ ಕೇಳಿಸ್ತೆ ಸರ್. ಅದಕ್ಕೆ ಇದೆಲ್ಲ ಡೌ ಮಾಡಿದ್ರು ಅಂತ ಅನ್ನಿಸ್ತು. ಅದಕ್ಕೆ ಅವ್ರಿಗೆ ಡೌರಾಣಿ ಕೊಟ್ಟೆ ಸರ್. ಬನ್ನಿ ರಕ್ಷಿತ್ ಅವರೇ.
ಡವ್ ರಾಣಿ ನಾನು ರಾಶಿತಾ ಅವರಿಗೆ ಕೊಡ್ತಾ ಇದ್ದೀನಿ. ಯಾಕೆಂದರೆ ಅವರು ಯಾವಾಗ ಎಂಥ ಪ್ರಾಬ್ಲಮ್ಸ್ ಆಗ್ತಾ ಉಂಟು ಅವರ ಸೈಡಲ್ಲಿ ಒಂದು ಪ್ರಾಬ್ಲಮ್ಸ್ ಗೊತ್ತುಂಟು, ಅವರ ಸೈಡಲ್ಲಿ ಒಂದು ಪ್ರಾಬ್ಲಮ್ಸ್ ಇಡ್ತಾರೆ. ನಮ್ಮ ಸೈಡಲ್ಲಿ ಎಂಥ ಪ್ರಾಬ್ಲಮ್ ಉಂಟಲ್ವಾ ಅವರು ಕೇಳಲಿಕ್ಕೆ ಇಂಟ್ರೆಸ್ಟೇ ಇಲ್ಲ. ಓಕೆ, ಅವರಿಗೆ ಗೊತ್ತಿಲ್ಲ ಇದೇನೇ ಆ್ಯಕ್ಚುಲಿ ಸಿಚುವೇಶನ್ ಅಂತ. ಬಟ್ ರಪರಪ್ಪಲ್ಲಿ ಅವರಿಗೆ ಹೆಂಗೆ ಕಾಣಿಸಿತು, ಹಾಂ ಇದೇ ಆಯ್ತಲ್ವಾ, ಹಾಂ ಅವರು ರಾಂಗ್ ಅಂತ ಡೈರೆಕ್ಟ್ಲಿ ಬ್ಲೇಮ್ ಮಾಡ್ತಾರೆ. ಅವರು ಡೀಪ್ ಇದರಲ್ಲಿ ಹೋಗಲ್ಲ, ಸತ್ಯವಾಗಿ ಯಾರು ರಾಂಗ್ ಮಾಡಿದ್ರು ರೈಟ್ ಮಾಡಿದ್ರು ಅಂತ. ಸೊ ಅವರು ಸ್ವಲ್ಪ ಇದೇ ಮಾಡಬೇಕು, ಬೋತ್ ಸೈಡಲ್ಲಿ ಪರ್ಸೆಪ್ಷನ್ ಬೇಕು. ಮತ್ತು ಕುತಂತ್ರ ಅದೇ ರೀಸನ್, ಸೇಮ್ ಕುತಂತ್ರ ಮಾಡ್ತಾ ಇರ್ತಾರಲ್ವ. ಬನ್ನಿ ಕಾಕ್ರೋಚ್. ಅಣ್ಣ, ನಾನು ಕುತಂತ್ರಿನ ಸ್ಪಂದನ ಕೊಟ್ಟಿದ್ದೀನಿ. ನಾನಿವತ್ತು ಫಸ್ಟ್ ಫೈನಲಿಸ್ಟ್ ಆಗೋಕ್ಕೆ ಮುಖ್ಯ ಕಾರಣನೇ ಮಾಳು ನನ್ನ ಹತ್ರ ಹೇಳ್ಕೊತಾರೆ, ನನಗೆ ಮಕ್ಕಳು ತುಂಬ ಇದಾಗ್ತಿದೆ, ನನಗೆ ಇದು ಮಾಡಿಬಿಡಿ ಅಣ್ಣ ನಿಮ್ಮ ಅಧಿಕಾರದಿಂದ ನಾನು ಮನೆಗೆ ಹೋಗ್ಬಿಡ್ತೀನಿ ಅಂತ. ಇದು ನನಗೆ ಸ್ಪಂದನಿಗೆ ಮಾಳಿಗೆ ಮಾತ್ರ ಗೊತ್ತಿರುತ್ತೆ. ಇದೆಲ್ಲ ಗೊತ್ತಿದ್ರು ಇಡೀ ಮನೆಗೆ ಅವಳು ಹೆಂಗೆ ಬಿಂಬಿಸ್ತಾಳೆ ಅಂತಂದರೆ ನಾನೇ ಸುಳ್ಳು ಹೇಳ್ದೆ ಆ ಥರ. ನಿನ್ನೆ ಮಧ್ಯಾಹ್ನ ಮಾಳು ಬಂದು ಇಡೀ ಮನೆಗೆ ಹೇಳೋವರೆಗೂ ಇಡೀ ಮನೆ ಅಂದ್ಕೊಂಡಿದ್ರು ನಾನು ಅನ್ಯಾಯವಾಗಿ ಮಾಳುನ ನಾಮಿನಿ ಮಾಡಿದೆ, ಅಂದರೆ ಅವ್ಳಿಗೆ ಗೆಲ್ಸ್ಕೊಟ್ರು ನಾನು ನಾಮಿನಿ ಮಾಡಿದೆ ಅಂತ. ಇದು ಸ್ಪಂದನಿಗೆ ಮಾತ್ರ ಗೊತ್ತಿತ್ತು. ನೆನ್ನೆ ಮಾಳು ಬಂದು ಅದು ಒಪ್ಕೋತಾರೆ, ಇಲ್ಲ ನಾನು ಅಣ್ಣನ ಹತ್ರ ಅದು ಹೇಳಿದೆ ಅಂತ. ಇವರಿಬ್ಬರು ಬ್ಯಾಂಡ್ ಹಾಕಿರೋ ಕಾರಣದಿಂದ ಅದು ತುಂಬ ನೀಟಾಗಿ ಸ್ಪಂದನಿಗೆ ಗೊತ್ತಿತ್ತು. ಆದರೆ ಇಡೀ ಮನೆಗೆ ಇವ್ರು ಅಪ್ಸಿದ್ದು ಇಲ್ಲ ಅವರು ಬೇಕಂತ ಮಾಳನ್ನ ನಾವು ಗೆಲ್ಲಿಸ್ಕೊಟ್ರು ನಮ್ಮನ್ನು ನಾಮಿನಿ ಮಾಡಿದ್ರು ಅಂತ. ಅದಕ್ಕೆ ಅದು ಗೊತ್ತಿದ್ರು ಈ ಮಾಡಿದ ಕುತಂತ್ರದಿಂದ ಅವ್ರು ಕುತಂತ್ರದಿಂದ ಕೊಟ್ಟಿದ್ದೀನಿ ಅಣ್ಣ. ಡೌರಾಣಿ ಅಣ್ಣ 100%. ಅದು ಹೆಸರು ಇಲ್ಲಿ ಬರೋಕ್ಕೆ ಮುಂಚೆ ನೆನ್ನೆನೇ ಹೇಳಿದ್ದೆ ನಾನು, ನೀನು ಬರೀ ರಾಣಿ ಅಲ್ಲ ಡೌರಾಣಿ ಅಂತ. ಯಾಕೆ ಅಂತ ಹೇಳ್ತೀನಿ ಅಣ್ಣ, ಫಸ್ಟ್ ಡೇ ಇವ್ರು ಬಂದಾಗ ನಾನು ಅಲ್ಲಿ ಕೂತಿದ್ದಾಗ ಇವ್ರು ಬಂದು ಮಾತಾಡಿದ್ದು ನನ್ನ ಬಗ್ಗೆ ಅಲ್ವೇ ಅಲ್ಲ ಅಣ್ಣ. ಇವರು ಎಲ್ಲ ಥರ ಮಾತಾಡಿದ್ದು ಅಶ್ವಿನಿ ಮೇಡಮ್ ಬಗ್ಗೆನೇ, ತುಂಬ ಅಶ್ವಿನಿ ಮೇಡಮ್ ಬಗ್ಗೆ ಮಾಡಿದ್ರು. ನನ್ನ ಏನು ಅಂತಲೇ ನೋಡಿಲ್ಲ. ನನ್ನ ಏಕ್ದಮ್ ಅವ್ರು ಬಂದರು, ಆ ಮೇಡಮ್ ಒಬ್ಬರು ಅಶ್ವಿನಿ ಅವರು 18 ವಯಸ್ಸು, ನಿನ್ಗೆ ಇನ್ನೂ ತುಂಬ ಚಾನ್ಸಸ್ ಸಿಗುತ್ತೆ ಹಂಗೆ ಹಿಂಗೆ ಅಂದ್ಬಿಟ್ಟು ಕವರ್ ಪೇಜೇ ತೆಗಿಲಿಲ್ಲ, ಒಳಗಡೆ ಸ್ಟೋರಿನೇ ಓದಿಲ್ಲ ಅಂತೆಲ್ಲ ಒಂದು ಮನ ಹೇಳಿದ್ರೆ. ನಾನು ಅವಾಗಲೂ ಇವ್ರಿಗೆ ಏನು ಹೇಳಿದೆ, ನೋಡಮ್ಮ ಇಲ್ಲಿಂದ 50 ಅಡಿ ದೂರ ರೈಟ್ ತಗೋ, ಗುಹೆಯಲ್ಲೇ ಸಿಮಿಣಿ ಇದೆ ಅಲ್ಲೇ ಹೋಗಿ ಕಿತ್ತಾಡು ಅಂತ ನಾನು ಅವಾಗಲೇ ಹೇಳಿದ್ದೆ ಅಣ್ಣ. ಅದಾದಮೇಲೆ ನಿನ್ನೆ ನಾನು ಮೆತ್ತಗೆ ನಿಮ್ಮ ಹತ್ರ ಬಂದಂಗೆ ಬರ್ತೀನಿ, ನೀವು ಕೇಕ್ ಕಿತ್ಕೊಂಡು ತಿಂದ್ಬಿಡಿ ಅಂದ್ಬಿಟ್ಟು ಇವ್ರ ಹತ್ರ ಐಡಿಯಾ ಮಾಡಿ ಫಸ್ಟ್ ಕೇಕ್ ತಿನ್ನಿಸಿದ್ದೆ ಇವರಿಂದನೇ ಇಡೀ ಮನೆಗೆ ಇವತ್ತು ಉಪವಾಸ ಆಗಂಗೆ ಆಗಿದ್ದಣ್ಣ. ಅದನ್ನು ನಾನು ನಿನ್ನೆ ಹೇಳಿದೆ, ಯಾರೂ ನಂಬಲಿಲ್ಲ. ಯಾಕಂದರೆ ಇವಳು ನೋಡೋಕ್ಕೆ ಮೈನಾ ಥರ ಕಾಣ್ತಾಳೆ, ನಾನು ಹೈನಾ ಥರ ಕಾಣ್ತೀನಿ. ಹಂಗಾಗಿ ಇವಳು ಹೇಳೋದೆಲ್ಲ ಸತ್ಯ, ನಾನು ಹೇಳೋದೆಲ್ಲ ಸುಳ್ಳು. ಪರ್ಫೆಕ್ಟ್ ಅಣ್ಣ ಇವಳಿಗದು. ವೆಲ್ಕಮ್ ಅಣ್ಣ. ನಾನು ಅಶ್ವಿನಿ ಮೇಡಮ್ಗೆ ಡೌರಾಣಿ ಅಂತ ಕೊಟ್ಟವನಿ. ಯಾಕೆ ಅಂದರೆ ಅಣ್ಣ, ಮಲ್ಲಮ್ಮನ ನಾನು ಮಲ್ಲು ಅಂತ ಕರಿತೀನಿ, ಅವರು ನನಗೆ ಗಿಲ್ಲು ಅಂತ ಕರೀತಾರೆ, ಪ್ರೀತಿಯಿಂದನೇ ಕರೀದು ಅಣ್ಣ. ಅವ್ರಿಗೂ ಅದರಲ್ಲಿ ಏನು ಬೇಜಾರಿಲ್ಲ, ನನಗೂ ಏನಿಲ್ಲ. ಮಧ್ಯೆ ಇವರು ಸುಮ್ಮನೆ ಎಂಟ್ರಿ ಕೊಟ್ಬಿಟ್ಟು ನೀನು ಹಂಗೆ ಕರೆಯಂಗಿಲ್ಲ, ನೀನು ಯಾಕೆ ಕರೆದೆ, ಅವ್ರು ದೊಡ್ಡವರು ಅಂತ ಸುಮ್ಮನೆ ಬೇಡದೇ ಇರೋ ವಿಷಯಕ್ಕೆಲ್ಲ ಮಧ್ಯೆ ಎಂಟ್ರಿ ಕೊಡ್ತಾನೆ. ಅವ್ರಿಗೂ ಅದಕ್ಕೂ ಸಂಬಂಧನೇ ಇರೋಲ್ಲ, ಏನು ಅಂತ ಗೊತ್ತೇ ಇರೋದಿಲ್ಲ, ಸುಮ್ಮನೆ ಮಧ್ಯೆ ಎಂಟ್ರಿ ಕೊಡ್ದು. ಅದಕ್ಕೆ ಡೌರಾಣಿ ಕೊಟ್ಟಿದ್ದೀನಿ ಅಣ್ಣ. ನಮ್ಮ ಸತೀಶ್ ಅಣ್ಣನಿಗೆ ಡೌರಾಜ ಕೊಟ್ಟಿದ್ದೀನಿ. ಯಾಕೆ ಅಂದ್ರೆ ಅಣ್ಣ, ಅವ್ರು ಹೇಳೋ ಮಾತುಗಳು ನಂಬುವಂಗೆ ಇರೋದಿಲ್ಲ ಅಣ್ಣ. ಸತ್ಯ ಎಲ್ಲ ಅವ್ರು ಹೇಳೋದೆಲ್ಲ ಸತ್ಯನೇ, ಬಟ್ ನಂಬುವಂಗಿರಲ್ಲ ಅಣ್ಣ. ಅದಕ್ಕೆ ಅವ್ರಿಗೆ ಡೌರಾಜ ಕೊಟ್ಟಿದ್ದೀನಿ ಅಣ್ಣ. ಎಸ್ ಕಾವ್ಯ ಅವರೇ. ಸರ್, ಸತೀಶ್ ಸರ್ಗೆ ನಾನು ಬೇಜವಾಬ್ದಾರಿ ಕೊಟ್ಟಿದ್ದೀನಿ ಆ್ಯಂಡ್ ಅಶ್ವಿನಿ ಅವರಿಗೆ ಡೌರಾಣಿ ಕೊಟ್ಟಿದ್ದೀನಿ. ಬಂದಿದ್ರು ಸರ್, ನಾನು ನಾಟಕೀಯ ನಮ್ಮ ಸುದಿಯವ್ರಿಗೆ ಕೊಟ್ಟಿದ್ದೀನಿ. ಯಾವಾಗ ಒಂದು ಸ್ಟ್ಯಾಂಡ್ ತಗೊಳ್ಬೇಕೋ ಅವರು ಬೇರೆಯವ್ರನ್ನ ಪ್ರೇಸ್ ಮಾಡೋದು, ಬೇರೆಯವ್ರನ್ನ ಇದು ಮಾಡೋದು, ಬೇರೆಯವ್ರಿಗೆ ಅವ್ರ ಸೈಡ್ ಸಪೋರ್ಟ್ ಇದೆ ಅಂತ ಅವ್ರು ನಾಟಕ ಆಡ್ತಾ ಇದ್ರು. ಬಟ್ ಅವ್ರ ಕೆಲಸ ಆಗಬೇಕಾದ್ರೆ ಬಹುಶಃ ನನ್ನನ್ನು ಯೂಸ್ ಮಾಡಿಕೊಂಡ್ರು ಸ್ವಲ್ಪ ಅಂತ ನನಗನ್ನಿಸ್ತು. ಅದಕ್ಕೆ ನಾಟಕೀಯ ಆಗಿ ಬೇಜವಾಬ್ದಾರಿ ಅಂತ ಬಂದಾಗ ಗಿಲ್ಲಿ ನಟ ಅವರು, ಸೊ ಅದಕ್ಕೋಸ್ಕರ ಅದನ್ನು ಅವ್ರು ಕೊಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ರೈಟ್. ಎಷ್ಟು ಕಿರೀಟ ಸತೀಶ್ ಅವರೇ? 5 ಸರ್. ರೈಟ್. ಅಶ್ವಿನಿ ಅವರೇ? 5 ಅಣ್ಣ. ಗಿಲ್ಲಿ ಅಣ್ಣ 8 ಎಲ್ಲ ಬೇಜವಾಬ್ದಾರಿ ಎಲ್ಲದು. ಏನು ಅರ್ಥ ಆಗ್ತಾ ಇದೆ ಇದರಲ್ಲಿ? ಅಣ್ಣ ಬಹುಮತ ನಾನೇ ಲೀಡಲ್ಲಿ ಇದ್ದೀನಿ ಅಣ್ಣ. ಎತ್ತಿಡಿಯಲ್ಲ, ಹೆಚ್ಚು ವೋಟ್ಸ್ ಅಥವಾ ವಾಟ್ ಎವರ್ ದಟ್ ಇಸ್ ಬಿರುದುಗಳು ಬೇಜವಾಬ್ದಾರಿ ಪಟ್ಟ ರಾಜ ಗಿಲ್ಲಿ ಅವರಿಗೆ ಬೇರೆ ಯಾರು ಹಂಚ್ಕೊತಾನೆ ಇಲ್ಲ ಅದನ್ನು. ಅಕ್ಕಪಕ್ಕನು 8 ಮೆಜಾರಿಟಿ ಸ್ಟ್ರೈಟ್. ಡೌರಾಣಿ ಅನ್ನೋದನ್ನು ಇಬ್ಬರು ಶೇರ್ ಮಾಡ್ಕೊಂಡಿದ್ದೀರಿ, ಕಾವ್ಯ ಅವರು ಹಾಗೂ ಅಶ್ವಿನಿ ಅವರು. ಕುತಂತ್ರಿ ಒಬ್ಬರಿಗೆ, ಮಂಜು ಅವರಿಗೆ ಜಾಸ್ತಿ ಹೋಗಿರೋದು.
ಒಪಿನಿಯನ್ಸ್ ಮನೆ ಒಳಗಡೆ. ರೈಟ್? ಸೊ ಹೌ ಇಂಪಾರ್ಟೆಂಟ್ ಇಟ್ ಈಸ್ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ನನಗೆ. ಬಟ್ ಐ ಪರ್ಸ್ನಲಿ ಫೀಲ್ ಇಟ್ ಈಸ್ ಅ ಪರ್ಸ್ಪೆಕ್ಟಿವ್. ಎಷ್ಟು ಮಟ್ಟಿಗೆ ನೀವು ತೊಗೊಬೇಕೋ ತೊಗೊಳ್ಳಿ, ಎಷ್ಟು ಮಟ್ಟಿಗೆ ಬ್ಯಾಡ್ವೋ ಬಿಡಿ. ಬಟ್ ಯು ಕ್ಯಾನ್ ಬಿ ಸ್ಮಾರ್ಟ್ ಅಬೌಟ್ ಇಟ್. ಮನೆಯವರ, ನಿಮ್ಮ ಅಕ್ಕಪಕ್ಕದಲ್ಲೇ ಇರೋರ ಕಣ್ಣಿಗೆ ತಾವು ಹೇಗೆ ಕಾಣಿಸ್ತಾ ಇದ್ದೀರಿ, ಇಫ್ ಇಟ್ ಈಸ್ ಇಂಪಾರ್ಟೆಂಟ್ ಟೇಕ್ ಇಟ್. ಆ ಪರ್ಸ್ಪೆಕ್ಟಿವ್ ಹೊರಗಡೆನೂ ಇರ್ಬೋದು, ಅದು ಕೂಡ ಯೋಚನೆ ಮಾಡಿ. ಇದು ನನಗೆ ವಿಷಯನೇ ಅಲ್ಲ ಅಂದರೆ ಲೆಟ್ ಗೋ. ಓಕೆ, ನಾಮಿನೇಷನಿಗೆ ಬರ್ತೀನಿ ಈಗ. ಜಾನ್ವಿ ಅವರೇ, ಮಂಜು ಅವರೇ, ರಾಶಿಕಾ ಅವರೇ, ಸ್ಪಂದನಾ, ಮಾಲು ಹಾಗೂ ಅಭಿ ಆ್ಯಂಡ್ ಆಶ್. ಮುಂದೆ ಸೇಫ್ ಆಗ್ತಾ ಇರೋ ಕಂಟೆಸ್ಟೆಂಟ್ ಈಸ್ A and A. You are safe. ನಮಗೆ ವೋಟ್ ಮಾಡೋದ್ರಿಂದ ಪ್ರತಿಯೊಬ್ಬೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. 2ನೇ ವಾರ ಮತ್ತೆ ನಾಮಿನೇಟ್ ಆಗಿದ್ವಿ. 1ನೇ ವಾರ ಮಾಡಿದ ತಪ್ಪುಗಳನ್ನ ತಿದ್ಕೊಂಡಿದ್ವಿ. ಈ ವಾರನೂ ವೋಟ್ ಮಾಡಿ ಸೇವ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಉಳಿದಿರೋದು 2 ಜಂಟಿ, 1 ಒಂಟಿ. ಧ್ರುವ್, ಜಂಟಿ ಹೋಗ್ಬೇಕಾ ಒಂಟಿ ಹೋಗ್ಬೇಕಾ? ಸರ್ ಬೇರೆಯವ್ರ ಹತ್ರನು ಕೇಳಿ ಸರ್. ಧ್ರುವ್, ಜಂಟಿ ಹೋಗ್ಬೇಕಾ ಒಂಟಿ ಹೋಗ್ಬೇಕಾ? ಇಬ್ರು ಕಳಿಸಿ. ಧ್ರುವ್ ಸರ್, ಜಂಟಿ ಹೋಗ್ಬೇಕಾ ಒಂಟಿ ಹೋಗ್ಬೇಕಾ? ಒಂಟಿ ಸರ್. ನೆಕ್ಸ್ಟ್ ಸೇಫ್ ಆಗ್ತಾರೋ ಕಂಟೆಸ್ಟೆಂಟ್ಸ್ ಈಸ್ ಸೇಫ್ ಆಗ್ತಾ ಇರೋ ಕಂಟೆಸ್ಟೆಂಟ್ ಈಸ್ ಒಂಟಿ. ಥ್ಯಾಂಕ್ ಯು ಸರ್. ನೀವೇನು ತಿದ್ಕೋಬೇಕು ಅಂತ ಹೇಳಿದಿರೋ, ಇಂಡಿವಿಜುವಾಲಿಟಿ ಕಾಣಿಸ್ತಿಲ್ಲ ಅಂತ ಹೇಳಿದಿರೋ, ಅದನ್ನೆಲ್ಲ ನಾನು ಬದಲು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಜೊತೆಗೆ ನನಗೆ ವೋಟ್ ಹಾಕಿ ನನ್ನ ಆಟನ ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಅನಂತ ಧನ್ಯವಾದಗಳು ಸರ್. ಸ್ಪಂದನ ಅವರೇ, ಮಾಡುವವರೇ, ರಾಶಿಕಾ ಅವರೇ ಹಾಗೂ ಮಂಜು ಅವರೇ. ಸತೀಶಣ್ಣ, ಹೆಂಗಿದೆ ಈ ಮೂಮೆಂಟು? ಚೆನ್ನಾಗಿದೆ ಸರ್. ಸುಧಿ ಅವರೇ, ಹೇಗಿದೆ ಈ ಮೂಮೆಂಟು? ಸೀರಿಯಸ್ ಆಗಿದೆ. ನಾನೇ ನಾಮಿನಿ ಮಾಡಿರೋದು ಇಬ್ಬರನ್ನು. ಆಚೆ ಹೋದ್ಮೇಲೂ ಬೈತಾ ಇರ್ತಾರೆ ಅದಕ್ಕೆ, ಇಲ್ಲಿ ಸಾಲದು ಅಂತ. ಎಲ್ಲರ ಪ್ರಕಾರ ಚೂಸ್ ಮಾಡಿರೋಂಥ ಮಂಜು ಆ್ಯಂಡ್ ರಾಶಿಕಾ ಅವ್ರು ಹೋಗ್ಬೇಕಾ, ಇಲ್ಲ ನಿಮ್ಮ ಆಸೆ ಪ್ರಕಾರ ಸ್ಪಂದನ ಹಾಗೂ ಮಾಡೋರು ಹೋಗ್ಬೇಕಾ? ರಾಶಿ ಅವರು ಮಂಜು ಅವರು ಹೋಗ್ತಾರೆ ಅನ್ಸುತ್ತೆ, ಹೋಗ್ಬೇಕ. ಓಕೆ, ಇಬ್ಬರು ಜಂಟಿನ ನಿಂತ್ಕೊಳ್ಳಿ. ಮಾಡು, ನಿಮ್ಮ ಆಸೆ ಪ್ರಕಾರ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ನಾಮಿನೇಷನಿಗೆ ಅಲ್ಲಿ ಹೋಗಿ ಇಲ್ಲಿವರೆಗೆ ಬಂದಿಟ್ಟಿದ್ದೀರಿ. ಮಾಡು, ಆಸೆ ಪಟ್ಟು 11 ಸೀಸನ್ ನೋಡಿ ನಾನು ಇದರಲ್ಲಿ ಹೋಗಲೇಬೇಕು ಅಂದ್ಕೊಂಡು ಕನಸುಗಳ ಜೊತೆ ಬಂದು ಈ ಕಡೆ ನೋಡಿದ್ರೆ ಮಂಜು ಅವರು. ನಿಮಗೆ ಗೊತ್ತಿತ್ತ ಸ್ಪಂದನ ಅವರೇ, ಮಾಡುವವ್ರು ಹೋಗಿ ಕಾಕ್ರೋಚ್ ಅವ್ರ ಹತ್ರ ಮಾತಾಡಿಕೊಂಡು ನನ್ನ ನಾಮಿನೇಟ್ ಮಾಡಿ ಅಂತ ಹೇಳಿ ಬಂದಿದ್ದು? ನಾಮಿನೇಟ್ ಮಾಡಿ ಅಂತ ಹೇಳಿಲ್ಲ ಸರ್. ನೆನಪಾಗ್ತಿದೆ, ಮನೆಗೆ ಹೋಗ್ಬೇಕನ್ಸ್ತಿದೆ, ಕನ್ಫೆಷನ್ ರೂಮಿಗೆ ನೀವೇನಾದ್ರು ಹೋದರೆ ಹೇಳಿ, ಆ ಥರ ಮಾತಾಡಿದ್ದು ಹೌದು. ಬಟ್ ಮನೆಗೆ ನಾಮಿನೇಟ್ ಮಾಡಿ ಅಂತ ಅವ್ರು ಹೇಳಲಿಲ್ಲ ಸರ್. ಸೇಫ್ ಆಗ್ತಾ ಇರೋ ಕಂಟೆಸ್ಟೆಂಟ್ಸ್ ಬ್ರೇಕ್ ಬೇಕಾ ರಾಶಿಕಾ ಅವರೇ? ಸೇಫ್ ಆಗ್ತಾರೋ ಮುಂದಿನ ಕಂಟೆಸ್ಟೆಂಟ್ಸ್ ಮಂಜು ಅಂಡ್ ರಾಶಿಕಾ, ಯು ಆರ್ ಸೇಫ್. ಸರ್, ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನಿಮಗೆ, ನಮಗೆ ಪ್ರತಿ ವಾರ ಬಂದು ಒಳ್ಳೊಳ್ಳೆ ಬುದ್ಧಿವಾದಗಳನ್ನ ಹೇಳ್ತಿರೋದಕ್ಕೆ. ಪ್ಲಸ್ ನಾವು ಮಾಡ್ತಿರೋದನ್ನೆಲ್ಲ ನೋಡಿ ಸರಿನೋ ತಪ್ಪೋ ನಮ್ಗೆ ಆಶೀರ್ವಾದ ಮಾಡಿ ನಮ್ಮಿಬ್ಬರಿಗೂ ವೋಟ್ ಮಾಡಿರುವ ನಮ್ಮ ಕನ್ನಡದ ಪ್ರತಿಯೊಬ್ಬ ಹೃದಯಕ್ಕೆ ನಮ್ಮ ಅನಂತಾನಂತ ಧನ್ಯವಾದಗಳು. ಇದೊಂದು ನಮಗೆ ವಾರ್ನಿಂಗ್ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಎಲ್ಲ ಡೇಸ್ ಲೈಕ್ ನಮ್ಮ ಬೆಸ್ಟ್ನ ಕೊಡೋಕ್ಕೆ ನಾವು ಟ್ರೈ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಸ್ಪಂದನ ಅವರೇ, ಕೊನೆಯದಾಗ ಬಂದು ಈಗ ನಿಲ್ತೀರಿ ಅಂತ ಅನ್ಕೊಂಡಿದ್ದೀರ ತಾವು? ಇಲ್ಲ ಸರ್, ಅನ್ಕೊಂಡಿರಲಿಲ್ಲ.
ಅದೇ ಸರ್, ವಾಲಂಟಿಯರ್ಲಿ ನಾವು ಮನೆಗೆ ಹೋಗಬೇಕು ಅಂದಾಗ ಜನರಿಗೆ ಅದು ಬೇಜಾರಾಗಿದೆ ಅನಿಸುತ್ತೆ ಅಷ್ಟೇ ಸರ್. ಭಾಳ ಏನಾರು ಹೇಳಕ್ಕಿದೆಯಾ? ಇಲ್ಲ ಸರ್, ನೆನಪು ಮಾಡ್ಕೊಂಡು ಫ್ಯಾಮಿಲಿ ನೆನಪು ಮಾಡ್ಕೋದು ಕರೆ ಸರ, ಅದು ತಪ್ಪು ಸರ್ ಗೊತ್ತಿಲ್ಲ ಸರ್. ನೆನಪು ಮಾಡ್ಕೊಂಡು ಆದರೆ ಒಂದಿನ ಅಂತೂ ನಾ ಎಲ್ಲಿ ಹೊರಗಡೆ ಹೋದವಲ್ಲ ಸರ, ಎಷ್ಟು ದೇವರು ಇವೆಂಟ್ಗೆ ಹೋದ್ರೂ ಆ ರಾತ್ರಿ ಇಬ್ಬರು ಡ್ರೈವರ್ನ ತೊಗೊಂಡು ಮನೆಗೆ ಬಂದವ ಸರ. ಅದು ಭಾಳ ನೆನಪು ಕಾಡಿ ಸರ. ಒಂದು ಕೆಲವೊಂದು ದಿವಸ ನಿದ್ದೆ ಮಾಡಲಿಲ್ಲ ಸರ್, ನಾನು ಭಾಳ ನೆನಪು ಕಾಡಿ ಸರ. ಅದರ ಹಂಚ್ಕೊಂಡು ಸರ ಸ್ಪಂದನಾಗ. ಆ ನಂತರ ಹಸುರಾನು ಪಟ್ಟ ಬಂದಂಥ ಅವ್ರಿಗೆ ಏನಾರ ಒಂದು ಸ್ವಲ್ಪ ಕಾನ್ಫರೆನ್ಸ್ ರೂಮ್ನೇ ಹಾಕಿ ಹೇಳ್ಕಿಸಿಂದ ನನಗೇನು ಬೇಕಾದ್ರೆ ಮಾತಾಡ್ಸಾರ ಬೇಕಾದ್ರೆ ನಿಮ್ಮ ಜೋಡಿದ್ರೆ ಅವ್ರು ಯಾರ ಜೋಡಿದ್ರೆ ಮಾತಾಡ್ಸಾರ ತನ್ನೂ ಹಂಬಲ್ ಇಟ್ಕೊಂಡು ಹೇಳಿ ಸರ್. ಇದೊಂದ್ರಿ ಸರ ಅಷ್ಟೇ ಸರ್. ಎದುರುಗಡೆ ಒಂದು ಬ್ರೀಫ್ ಕೇಸ್ ಇದೆ, ತೊಗೊಂಡೋಗಿ ನಿಮಗದು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡು. ಎಸ್, ಒಬ್ರು ಹಿಡ್ಕೊಳ್ಳಿ. ರನ್ನ ಫಿಲ್ಮ್ದಾಗ ಚಿಕನ್ ಮೂವಿ ನೋಡಿದಂಗೆ ಸರ್. ಅರ್ಥ ಏನು ಅಂದರೆ, ಜನ ಈ ವಾರ ವೋಟ್ ಮಾಡಿರೋದು ಸತ್ಯ, ಆದರೆ ವೋಟ್ ಮಾಡಿರೋದು ನಿಮ್ಮನ್ನು ಹೊರಗಡೆ ಕಳ್ಸೋಕ್ಕಲ್ಲ, ಫಿನಾಲೆಗೆ ಯಾರು ಹೋಗಬೇಕು ಅನ್ನೋದಕ್ಕೆ ವೋಟಿಂಗ್ ನಡೆದಿತ್ತು. ಅದು ಟಾಪಲ್ಲಿ ಬಂದಿದ್ದೀರಿ, ಬಟ್ ಕಳಿಸ್ಬೇಕಾದ್ರೆ ಲಾಸ್ಟಲ್ಲಿ ಬರ್ತೀರಿ. ಇದು ಫೈನಲಿಸ್ಟ್ ಆಗಿ ಜನ ಆಯ್ಕೆ ಮಾಡಿರೋದು ಸ್ಪಂದನ ಅವರೇ ನಿಮ್ಮನ್ನು ಹಾಗೂ ಮಾಳುನ. ಥರ್ಡ್ ಫೈನಲಿಸ್ಟ್ ಆಗಿ ನೀವು ಆಯ್ಕೆ ಆಗಿದ್ದೀರಿ. ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನಿಮಗೆ ನಿಮ್ಮ ಮುಂದಿನ ವಾರ ಇಮ್ಯುನಿಟಿ ಸಿಗುತ್ತೆ. ಯಾವ್ದು ಥರ್ಡ್ ಫೈನಲಿಸ್ಟ್ ಅಂತ ಅಂದ್ಕೊಂಡು ಖುಷಿ ಪಟ್ಟು ಏನಾರು ಹೇಳಕ್ಕಿದ್ರೆ ಯು ಕ್ಯಾನ್ ಟೆಲ್ ದ ಆಡಿಯನ್ಸಸ್. ಸರ್, ಮೊದಲನೇದಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್. ನೀವು ಪ್ರತಿ ಸೆಂಟೆನ್ಸ್ ಹೇಳಿದಾಗಲೂ ಒಂದು ಸಿಚುಯೇಷನ್ ತಲೆಗೆ ಬರುತ್ತೆ. ಓ, ಇವಾಗ ಸರ್ ಹೇಳಿದ್ದು ಕರೆಕ್ಟು, ಈ ಥರ ರಿಯಾಕ್ಟ್ ಮಾಡಬೇಕಿತ್ತು, ಈ ಥರ ಮಾಡಬಾರ್ದಿತ್ತು ಅಂತ. ಆ ಒಂದು ಏನು ಶಕ್ತಿ ನೀವು ನಮಗೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಆ್ಯಂಡ್ ಮನೆ ಒಳಗಡೆ ನೀವು ಹೇಳಿದ ನಿಜ ಸರ್, ಒಂದು ಒಪಿನಿಯನ್ ಕ್ರಿಯೇಟ್ ಆಗಿದೆ. ಭಾಷೆ ಅನ್ನೋದನ್ನು ತುಂಬ ದೊಡ್ಡದು ಮಾಡಿಬಿಟ್ರು ಫಸ್ಟ್ ವೀಕಲ್ಲಿ ಅಂತ ನಂಗೆ ತುಂಬ ಬೇಜಾರಾಯಿತು. ಯಾರೂ ಎಫರ್ಟ್ ಹಾಕಲಿಲ್ಲ. ಅವ್ರು ಮಾತಾಡೋದು ಕನ್ನಡನೇ, ಆದರೆ ಯಾಕೆ ಮುಂದೆ ಬಂದು ಕೇಳಿಸ್ಕೊಳ್ಳಿಲ್ಲ, ನಿಧಾನಕ್ಕೆ ಕೇಳಿಸ್ಕೊಳ್ಳಿಲ್ಲ ಅಂತ ಒಂದು ಬೇಜಾರಿತ್ತು. ಈ ರೆಸ್ಪಾನ್ಸಿಬಿಲಿಟಿನ ಹುಷಾರಾಗಿ ಕ್ಯಾರಿ ಮಾಡ್ತೀವಿ. ನೆಕ್ಸ್ಟ್ ವೀಕು ಕ್ಯಾರಿ ಮಾಡೇ ಮಾಡ್ತೀವಿ ಸರ್. ಇಲ್ಲಿ ಒಳಗೆ ಬರೋತ್ನಾಗ ನಾವು ಒಬ್ಬ ಇದ್ದೀನಿ ಸರ. ಇದನ್ನು ಒಂದು ಕುಟುಂಬ ತಿಳ್ಕೊಂಡ್ ಸರ. ಇದ್ರೊಳಗೆ ತಪ್ಪಾದರೂ ತಡೆಯಾದರೂ ಇದ್ರೊಳಗಿನ ಹಂಚ್ಕೊಂಡೆ ಇಲ್ಲೇ ಇಲ್ಲೇ ನಾವು ಹೋಗೋಷ್ಟು ದಿನ ಇಲ್ಲೇ ಕಾಲ ಕಳಿತೀನಿ ಅಂತ ಹೇಳ್ತಾನೆ, ಇರುವಷ್ಟು ದಿನ. ಮತ್ತು ಆನಂತರ ಇನ್ನೊಮ್ಮೆ ಫ್ಯಾಮಿಲಿ ವಿಷಯ ಆಗಲಿ, ನಂದು ಯಾವುದೇ ಆಗಲಿ ನೆನಪು ತಕ್ಕೋದಿಲ್ಲ ಅಂತ ಹೇಳ್ತೀನಿ ಸರ. ಇದೊಂದು ಸಲ ಕ್ಷಮೆ ಇರಲಿ ಅಂತ ಹೇಳಿ ತಪ್ಪಾಯ್ತು, ಕ್ಷಮೆ ಕೇಳ್ತೀನಿ ಸರ್ ಅಷ್ಟೇ. ಈಗ ಎಲ್ಲ ಓಕೆ, ನೀವು ಯಾರೋ ಒಬ್ಬರಿಗೆ ಥ್ಯಾಂಕ್ಸ್ ಹೇಳೋದು ಮರ್ತು ಬಿಟ್ರಲ್ಲ. ಹಾಂ, ಹೇಳ್ತೀನಿ ಸರ್. ಯಾರಿಗೆ? ಅದೇ ರೀತಿಯಾಗಿ ನನ್ನ ಯಾರೊಬ್ರಿಗೆ ಥ್ಯಾಂಕ್ಸ್ ಹೇಳೋದು ಮರ್ತು ಬಿಟ್ರಿ ನೀವು. ಹಿಂದುಗಡೆ ಓಕೆ, ಅವರು ನಿಮ್ಮನ್ನ ನಾಮಿನೇಟ್ ಮಾಡಿರಲಿಲ್ಲ ಅಂದರೆ ನೀವು ಲಿಸ್ಟಿಗೆ ಬರ್ತಾ ಇರಲಿಲ್ಲ. ಲಿಸ್ಟಿಗೆ ಬಂದಿಲ್ಲ ಅಂದರೆ ಈ ವೋಟಿಂಗೇ ನಡೀತಾ ಇರಲಿಲ್ಲ, ನೀವು ಫೈನಲಿಸ್ಟು ಆಗ್ತಾ ಇರಲಿಲ್ಲ. ಸುಧೀರ್ ಧ್ರುವ ಅಲ್ಲ, ನೀವು ದೇವರು. ಕೇಳ್ಕೊಂಡಿದ್ದಕ್ಕೆ ಮಾಡಿದೆ ಅಣ್ಣ. ನನಗೆ ಇವಾಗ ಕಣ್ಣಲ್ಲಿ ಬಂದ್ಬಿಟ್ಟಿದ್ದೆ ನೋಡ್ತಾ ಇರೋದು. ಖುಷಿ ಆಯ್ತು ಅಣ್ಣ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಸ್ಪಂದನ ಹಾಗೂ ಮಾಡುವರೆ. ಕುದೋಳಿ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಜನಗಳಿಗೂ ಒಂದು ಗೊತ್ತಾಗಬೇಕಾಗಿರೋದು ಇಲ್ಲಿ ನಡೆದಿರೋ ವೋಟಿಂಗ್, ಇಲ್ಲಿ ಶೋಲಿ ಉಳಿಸ್ಕೊಳ್ಳೋದಕ್ಕೆ ಅಂತ ನಡೆದಿರೋಂಥ ವೋಟಿಂಗ್. ರೈಟ್. ಸೊ ಈಗ ನಾವು ಒಳಗಡೆ ನಿಮ್ಮ ವೋಟನ್ನ ನಾವು ಹೇಗೆ ಪ್ರೊಜೆಕ್ಟ್ ಆಗಿತ್ತು ಅಂದರೆ ನಮ್ಮ ಕಂಟೆಸ್ಟೆಂಟ್ಸಿಗೆ ಇದು ಒಂದು ಎಲಿಮಿನೇಷನ್ ವೋಟಿಂಗ್ ಅಂತ ಅವ್ರು ಅಂದ್ಕೊಂಡಿದ್ರು. ನಿಮ್ಮ ವೋಟಿಂಗ್ ಏನು ನಡೆದಿದೆ ಇದು ಇಲ್ಲಿ ತಲುಪಿದೆ ಅಂತ ನಾನು ವೀಕ್ಷಕರಿಗೂ ಹೇಳ್ಬಿಡ್ತೀನಿ. ಸೊ ದಟ್ ಈಸ್ ದ ವೋಟಿಂಗ್ ದಟ್ ಹ್ಯಾಪನ್ ದಿಸ್ ವೀಕ್. ಓಕೆ, ಈಗ ಖುಷಿಯಾದಂಥ ಒಂದು ವಿಚಾರ ನಾನು ಹೇಳಿದ್ದಾಯಿತು. ಈಗ ಮನೆಯವರೆಲ್ಲರಿಗೂ ಒಂದು ಖುಷಿಯಾಗುವಂಥ ವಿಚಾರ ನನ್ನ ಹತ್ರ ಇದೆ. ಬೇಕಾ? ನಾನು ಕೊಡ್ತಾ ಇರೋದು ನಿಮ್ಮ ಹತ್ರದಿಂದ ಕಿತ್ಕೊಂಡಿರೋದು
ಬಿಗ್ ಬಾಸ್ ಏನಕ್ಕೆ ಕಿತ್ಕೊಂಡಿರೋದನ್ನ? ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಸರ್. ಒಂದು ಸಲನಾ? ಇಲ್ಲ ಸರ್. ಇಲ್ಲ ಸರ್. 2 ಸಲನಾ? ಇಲ್ಲ ಸರ್. ಎಷ್ಟು ಸಲ? ಸುಮಾರು ಒಂದು ಫಿಗರ್ ಹೇಳಿ ನೋಡೋಣ. 3 ಸರಿ ಅಣ್ಣ. ನಿಮ್ಮೆಲ್ಲರಿಗೂ ಪನಿಷ್ಮೆಂಟ್ ಒಂದು 3 ಟೈಮ್ಸ್ ಆಗಿರ್ಬೋದು. ಯು ಹ್ಯಾವ್ ನೋ ಐಡಿಯಾ ಎಷ್ಟು ಸಲ ನೀವು ರೂಲ್ಸ್ ಬ್ರೇಕ್ ಮಾಡಿದ್ದೀರಿ ಅಂದ್ಬಿಟ್ಟು. ಹೌದು ಸರ್. ಈ ಸಲ ಯು ಶುಡ್ ಪ್ರಾಮಿಸ್, ಈ ಶೋ ಎಷ್ಟು ಸೀರಿಯಸ್ ಆಗಿ ತೊಗೊತೀರೋ ಅಷ್ಟೇ ಸೀರಿಯಸ್ ಆಗಿ ರೂಲ್ಸ್ನ ತಗೊಬೇಕು ಅನ್ನೋದನ್ನು ನಿಮಗೆ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ. ಏನು ಬೇಕು ಕಳ್ಕೊಂಡಿದ್ದು? ನಿನ್ನೆಯಿಂದ ಏನು ತಿಂದಿಲ್ಲ. ಮಟನ್ ಚಿಕನ್ ಬಿರಿಯಾನಿ. ಇಲ್ಲ ಹೊಟ್ಟೆ ತುಂಬ ಊಟ ಕೊಟ್ರೆ ಸಾಕು. ಮಟನ್ ಚಿಕನ್ ಎಲ್ಲ ಊಟ ಬೇಕೋ ಬೆಡ್ರೂಮ್ ಎಂಟ್ರಿ ಬೇಕು? ಚಲೋ, 2 ಕೊಡ್ತೀವಿ ನಿಮಗೆ. ನಿಮ್ಮ ಬೆಡ್ರೂಮು ಸಿಗುತ್ತೆ, ನಿಮಗೆ ಊಟನೂ ಸಿಗುತ್ತೆ. ಇದು ಬಿಗ್ ಬಾಸ್ನ ಅಪ್ಪಣೆ ಕೇಳದೆ ನಾವು ಈ ವೇದಿಕೆಯಿಂದ ಕೊಡ್ತಾ ಇದ್ದೀವಿ. ಕೀಪಿಂಗ್ ಇನ್ ಮೈಂಡ್ ದಟ್ ನೀವು ನಿಮ್ಮ ಪ್ರಾಮಿಸ್ ಕೀಪ್ ಅಪ್ ಮಾಡ್ತೀರಿ. ಅಗೇನ್ ರೂಲ್ಸ್ ಮತ್ತೆ ಬ್ರೇಕ್ ಆಯಿತು ಅಂದರೆ ಟ್ರಸ್ಟ್ ಮೀ, ಬಿಗ್ ಬಾಸ್ ಅಲ್ಲ, ಯು ವಿಲ್ ಫೇಸ್ ಮೀ. ಆಲ್ರೈಟ್? ಈಗ ಒಂದು ವಾಪಸ್ ಕೊಡಲೇಬೇಕು ಅಂದರೆ ಒಂದು ಒಳ್ಳೆ ಕಾರಣ ಕೊಡಿ ನನಗೆ. ಏನಂದರೆ ಮುಂದಿನ ವಾರ ಇಸ್ ಅ ಫಿನಾಲೆ ವೀಕ್, ದ ಫಸ್ಟ್ ಫಿನಾಲೆ ವೀಕ್. ಈಗ ಮುಂದೆ ನಾನು ವಾಪಸ್ ಬರಬೇಕಾದ್ರೆ ಫಸ್ಟ್ ಫಿನಾಲೆ ವೀಕ್. ಇದೊಂದೇ ಕಾರಣ ನಾನು ನಿಮಗೆ ಕೊಡ್ತಾ ಇರೋದು, ದಟ್ ಯು ಆಲ್ ಡಿಸರ್ವ್ ದಿಸ್ ಹೋಲ್ ಥಿಂಗ್. ಮಲಗೋದಿರಲಿ, ಊಟ ಇರಲಿ, ಪ್ರತಿಯೊಂದು ತಗೊಳ್ಳಿ. ಮುಂದಿನ ವಾರ ನಾನು ಒಂದೇ ಮಾತು ನಿಮಗೆ ಹೇಳ್ತಾ ಇದ್ದೀನಿ, ಕೇರ್ಫುಲ್. ಮಾಸ್ ಎವಿಕ್ಷನ್ ಆಗುತ್ತೆ, ಮಾಸ್ ಎವಿಕ್ಷನ್. ಸೊ ನೀವೆಲ್ಲರೂ ಯು ಬೆಟರ್ ಬಿ ಪ್ರಿಪೇರ್ಡ್. ನಿಮ್ಮ ಎಬಿಲಿಟೀಸ್ನ ಬೆಸ್ಟ್ ಎಫರ್ಟ್ಸ್ನ ಹಾಕಿ, ಬಿಕಾಸ್ ಇಟ್ ಈಸ್ ನೌ ಆರ್ ನೆವರ್. ಬಿ ಪ್ರಿಪೇರ್ಡ್ ಅಂತ ಹೇಳ್ತಾ ಫಿನಾಲೆ ವೀಕಿಗೆ ಹೋಗೋಕ್ಕಿಂತ ಮುಂಚೆ 2 ಫೈನಲಿಸ್ಟ್ಗಳಾದಂಥ ಕಾಕ್ರೋಚ್ ಅವರು 2 ಒಂಟಿ ಇದ್ದೀರಿ, 1 ಜಂಟಿ ಇದ್ದೀರಿ, ಕರೆಕ್ಟ್? ಇವರಿಗೆ ಇಮ್ಯುನಿಟಿ ಇದೆ, ಇನ್ಯಾರೂ ಸೇಫ್ ಇಲ್ಲ ಅಂತ ಹೇಳ್ತಾ ಫಿನಾಲೆ ವೀಕಲ್ಲಿ ಸಿಗೋಣ ಅಂತ ಹೇಳ್ತಾ ಮುಂದಿನ ವಾರ ಚೆನ್ನಾಗಿ ಆಡಿ ಅಂತ ಹೇಳ್ತಾ ಮುಂದಿನ ವಾರ ಸಿಗೋವರೆಗೂ ಪ್ರತಿಯೊಬ್ಬರಿಗೂ ಟೇಕ್ ಕೇರ್, ಡೂ ವೆಲ್, ಲವ್ ಯು ಆಲ್. Love you. Thank you. Thank you. Finally. Congratulations. ಮಧ್ಯರಾತ್ರಿ 12:55. ಬಿಗ್ ಬಾಸ್ ಪ್ಲೀಸ್ ಒಂದು ದಿವಸ ನಾಯಿ ಇಲ್ಲಾಂದರೆ ಒಂದು ಬೆಕ್ಕುಗೆ ಸೆಂಡ್ ಮಾಡಿ, ಒಂದು ದಿವಸ ನನಗೆ ಆಟ ಆಡಲಿಕ್ಕೆ ಬೇಕು ಅನಿಸುತ್ತೆ. ನನಗೆ ಸ್ವಲ್ಪ ಮೂಡ್ ರಿಫ್ರೆಶ್ ಆಗಲಿಕ್ಕೆ. ಫುಲ್ ಕೊಂಡ್ಬಿಟ್ಟು ಇಲ್ಲಿ ಹೊಳೆ ಹೋಗ್ಬೇಕು. ಅದು ಆ್ಯಕ್ಚುಲಿ ಕರೆಕ್ಟಾಗಿದೆ. ಧ್ರುವ ಮಾಡ್ತೀವಿ ಸೀರಿಯಸ್ಲಿ. ಇಬ್ಬರು ಅದಕ್ಕೆ ಮುಖ ಮಾಡ್ಬಿಟ್ಟು ಮಾತಾಡೋದು. ಆ್ಯಕ್ಚುಲಿ ನಾನು ನನ್ನ ನಾಯಿ ಬೆಕ್ಕುಗೆ ತುಂಬ ಮಿಸ್ ಮಾಡ್ತಾಯಿದ್ದೀನಿ. ನನ್ನ ಆ್ಯಕ್ಚುಲಿ ಅಜ್ಜಿ, ಅಣ್ಣ, ತಂಗಿ ಅವರು ಬೇಗ ಮಲಗ್ತಾರೆ. ಓಕೆ, ನಾಯಿ ಬೆಕ್ಕು ಹೆಂಗೆ ಗೊತ್ತುಂಟ, ಅವರು ಮಲಗೋದೇ ಇಲ್ಲ. ನಾನು ಎಚ್ಚರಿಕೆ ಇರ್ತೀನಿ ಅಲ್ವಾ. ನನ್ನ ಬೆಕ್ಕು ಹೆಂಗೆ ಗೊತ್ತುಂಟ, ಬೆಕ್ಕು ಅವರ ಸೈಡಲ್ಲಿ ಕುತ್ಕೊಳ್ತಾರೆ. ನಾನು ಹೆಂಗೆ ಎಡಿಟಿಂಗ್ ಮಾಡ್ತೀನಿ, ಬೆಕ್ಕುಗೆ ಹಿಂಗೆ ಮಾಡ್ತೀನಿ, ಎಡಿಟಿಂಗ್ ಮಾಡ್ತೀನಿ, ಬೆಕ್ಕುಗೆ ಹಿಂಗೆ ಮಾಡ್ತೀನಿ. ಅವರು ಮಲಗೋದಿಲ್ಲ. ನಾನು ನಂತರ ಬೆಡ್ರೂಮಿಗೆ ಹೋಗ್ತೀನಿ ಅಲ್ವಾ, ಬೆಕ್ಕುಗೆ ತಕೊಂಡು ಹೋಗ್ತೀನಿ, ಇಲ್ಲಿ ಇಡ್ತೀನಿ, ಬೆಕ್ಕುಗೆ ಇಲ್ಲಿ ಇಡ್ತೀನಿ, ಹಿಂಗೆ ಮಾಡಿ ನಾನು ಮಲಗ್ತೀನಿ. ಅವರು ಕೂಡ ಇಲ್ಲಿಯೇ ಮಲಗ್ತಾರೆ. ಬೆಳಿಗ್ಗೆ ಯಾವಾಗ ಅವರು ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ, ಹೋಗ್ತಾರೆ ಅವರು. ಸೊ ನನಗೆ ನಾನು ಮಿಸ್ ಮಾಡ್ತಾ ಇದ್ದೀನಿ. ಆಸ್ ಪ್ರಾಮಿಸ್, ನಾವು ಹೇಳಿದ ಹಾಗೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಮೊದಲನೇ ಫಿನಾಲೆ ಮುಂದಿನ ವಾರ ನಡೆಯುತ್ತೆ. ಇದರಲ್ಲಿ ಮಾಸ್ ಎವಿಕ್ಷನ್ ಆಗುತ್ತೆ. ಯಾರ್ಯಾರು ಹೋಗ್ತಾರೆ, ಯಾರ್ಯಾರು ಉಳ್ಕೋತಾರೆ, ಇದನ್ನು ನೀವು ನೋಡಬೇಕು ಅಂದರೆ ಮುಂದಿನ ವಾರದ ತನಕ ಕಾಯಬೇಕಾಗುತ್ತೆ. ಈ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟನ್ನು ವಿಟ್ನೆಸ್ ಮಾಡೋದಕ್ಕೆ
ಮುಂದಿನ ವಾರ ಸಿಗೋಣ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ದೀಪಾವಳಿ ಜೊತೆಗೆ ಇಲ್ಲೊಂದು ದೊಡ್ಡ ದೀಪಾವಳಿ ನಡೆಯುತ್ತೆ ಅಂತ ಹೇಳ್ತಾ ಮುಂದಿನ ವಾರ ಸಿಗೋವರೆಗೂ ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪನಿಂದ ನಮಸ್ತೆ, ಶುಭರಾತ್ರಿ, ಗುಡ್ ನೈಟ್.